ಕೆಡ್ತಾಗೂ ಬಳಸ್ಕೊಬಿಟ್ಟ ನನ್ ಮದ್ವೆ ಆಗ್ದಲೆ. ಯಾರು? ನಮ್ಮ ಅತ್ತೆ ಮಗ. ಅಂದ್ರೆ ಮದುವೆಗೆ ಮುಂಚೆನಾ? ಗುರುಗಳೇ ಬ್ಲಾಕ್ ಮೇಲ್ ಮಾಡಿ ನಾನು ಫಾಯ್ಸನ್ ತಗೊಂತೀನಿ, ಆತರ ನಾನು ಸಾಯ್ತೀನಿ, ಆತರ ಮಾಡ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡಿ ಹೋಲಿಸ್ಕೊಂಡು. ಅವ್ರ ತಾಯಿ ಇರ್ಲಿಲ್ವಾಗ? ಏನ್ ಗುರುಗಳೇ? ಅವ್ರ ತಾಯಿ ಇರ್ಲಿಲ್ವನವಾಗ? ಹೇಗೋ ಇವೆಲ್ಲ ಕಳೆದ್ಮೇಲೆ ಆಮೇಲೆ ನನಗೆ ತುಂಬಾ ಸಲ ಮಾತ್ರೆ ಕೊಟ್ಟು ಅಬಾರ್ಷನ್ ಮಾಡಿಸ್ಬಿಟ್ಟ ನಮ್ಮ ಅತ್ತೆ ಮಗನೇ. ಈ ಮುಂಚೆ ನೀವು ಮಾತಾಡಿದ್ದೀರಲ್ವಾ? ಇಲ್ಲ ಗುರುಗಳೇ, ನಮಗೆ 1 ವರ್ಷದಿಂದ ಟ್ರೈ ಮಾಡ್ತಿದ್ದೆ, ಇವತ್ತೇ ಕಾಸಿರೋದು ಗುರುಗಳೇ. ತುಂಬಾ ಸಂತೋಷ ಆಗ್ತಿದೆ ಗುರುಗಳೇ. ಆಯ್ತವ, ಒಳ್ಳೇದಾಗ್ಲಿ. ಏನ್ ಮಾಡ್ಕೊಂಡಿರೋದು? ಹೌದು ಗುರುಗಳೇ, ನಾವು ಜಮೀನ್ ಕೆಲಸ ಮಾಡೋದು. ಏನ್ ಕೆಲಸ? ಜಮೀನ್ ಕೆಲಸ? ಹೂವ ಬೆಳಿತೀವಿ, ಮತ್ತೆ ತರಕಾರಿ ಬೆಳಿತೀವಿ. ತರಕಾರಿ ಬೆಳಿತೀರಾ? ಗುರುಗಳೇ. ಆಯ್ತು. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? 1 ವರ್ಷದಿಂದ ಗುರುಗಳೇ. ತುಂಬಾ ಟ್ರೈ ಮಾಡ್ತಿದ್ದೆ, ನನಗೆ ತುಂಬಾ ಸಿಕ್ತಿರ್ಲಿಲ್ಲ. ಇವಾಗ ತಾನೇ ನನ್ ಭಗವಂತ ನನ್ ಕಷ್ಟನಾದ್ರೂ ಅರ್ಥ ಮಾಡ್ಕೊಂಡು ನನ್ ಫೋನ್ ರಿಸೀವ್ ಮಾಡ್ತಾ ಗುರುಗಳೇ ಅನ್ಕೊಂಡು ಮಾಡ್ದೆ ಗುರುಗಳೇ. ಸಿಕ್ತು ಗುರುಗಳೇ ನನ್ಗೆ. ಬಹಳ ಸಂತೋಷ. ಏನು ಯೋಚನೆ ಮಾಡಬೇಡ, ಅಳ್ಬೇಡ, ಒಳ್ಳೇದಾಗುತ್ತೆ. ಅಂದ್ರೆ ನೋಡಿ, 1 ವರ್ಷದಿಂದ ನೋಡ್ತಾ ಇದ್ರು ಕೂಡ ಕರೆ ಮಾಡಿದ್ ಇವತ್ತೇ ಮೊದ್ಲಾ? ಇಲ್ಲ ಗುರುಗಳೇ, ನಾನು ತುಂಬಾ 6-7 ತಿಂಗಳಿಂದ ತುಂಬಾ ಟ್ರೈ ಮಾಡ್ತಿದ್ದೆ ಗುರುಗಳೇ, ನನಗೆ ಸಿಕ್ಕಿರ್ಲಿಲ್ಲ ಗುರುಗಳೇ. ಓ ಹೌದಾ? ಹೌದಾ? ಆಯ್ತವ, ಹೇಳ್ತಾ. ಎಷ್ಟು ನಿಮ್ಮ ವಯಸ್ಸೆಷ್ಟು? ಈಗ 32 ಗುರುಗಳೇ ನನಗೆ. ಆಗ್ಲಿ ತಾಯಿ, ಏನಾದ್ರೂ ಹಂಚ್ಕೊಳ್ಳೋದಿದೆಯಾ? ಗುರುಗಳೇ, ತುಂಬಾ ಹೇಳ್ಕೊಡೋಂಥದ್ದಿದೆ. ಹೇಳುವ ಮನ್ಸು ಬಿಚ್ಚಿ ಮಾತಾಡ ತಾಯಿ. ಗುರುಗಳೇ, ನಾವು ಹಿಂಗೆ ನನಗೆ 18 ವರ್ಷ ಆಗಿತ್ತು. ನಾನು ಓದೋದ್ ಬಿಟ್ಟಿದ್ದೆ ಗುರುಗಳೇ. ಅಂದ್ರೆ ನಿಮ್ ತಂದೆ ತಾಯಿಗೆ ಎಷ್ಟು ಜನ ಮಕ್ಕಳು ನೀವು? ನಾವ್ 2 ಜನ ಹೆಣ್ಮಕ್ಳು, ಒಬ್ಬ ಅಣ್ಣ ಇದ್ದಾನೆ ಗುರುಗಳೇ. ಒಬ್ಬ ಅಣ್ಣ ಮತ್ತೆ ನೀವಿಬ್ರು ಹೆಣ್ಮಕ್ಳು, ಅಂದ್ರೆ ನೀವು ಮಧ್ಯದವ್ರ? ಗುರುಗಳೇ, ಇಬ್ಬರದು ಹೆಣ್ಮಕ್ಳದ್ದು ಮದ್ವೆ ಆಗಿದೆ, ಅಣ್ಣಂದು ಮದ್ವೆ ಆಗಿಲ್ಲ ಗುರುಗಳೇ. ಓಕೆ. ನಮ್ಮ ರಿಲೇಷನ್ ಏನ್ ಗುರುಗಳೇ? ಏನು ಓದಿದೀಯವ ಅಂದೆ? ನನ್ 10th ಪಾಸ್ ಆಗಿದೆ ಗುರುಗಳೇ. ಆಮೇಲೆ ಮನೆ ಪ್ರಾಬ್ಲಮ್ ಇಂದ ನನಗೆ ಕಾಲೇಜಿಗೆ ಹೋಗಕ್ಕೆ ತೊಂದ್ರೆ ಆಯ್ತು, ಮನೇಲಿ ಕಳಿಸ್ಲಿಲ್ಲ. ಹಾಗಾಗಿ ಹೋಗಕ್ ಆಗ್ಲಿಲ್ಲ ಮುಂದಕ್ಕೆ ಗುರುಗಳೇ. ಮನೆ ಪ್ರಾಬ್ಲಮ್, ಬಡತನ. ಎಷ್ಟು ವಯಸ್ಸಿಗೆ ಮದುವೆ ಮಾಡಿದ್ರು? ಅದೇ ಗುರುಗಳು, ಅದನ್ನೇ ಹಂಚ್ಕೋಬೇಕು ಅಂತಾನೆ ಗುರುಗಳೇ ಮದ್ವೆ ಮಾಡಿರ್ಲಿಲ್ಲ ಗುರುಗಳೇ. ಹಿಂಗೆ ನಮ್ಮ ಅತ್ತೆ ಮನೆ ಬಂದ್ವಿ ರಿಲೇಷನ್ ಅಲ್ಲಿ. ತುಂಬಾ ಫೋರ್ಸ್ ಮಾಡಿದ್ರು, ನನ್ ಮಗನ್ ಮದ್ವೆ ಆಗು ಅಂತ ಹೇಳಿ. ಯಾರು ಫೋರ್ಸ್ ಮಾಡಿದ್ದು? ನಮ್ಮ ಅತ್ತೆನೂ ಫೋರ್ಸ್ ಮಾಡಿದ್ರು, ಮತ್ತೆ ನಮ್ಮ ಅತ್ತೆ ಮಗನೂ ಫೋರ್ಸ್ ಮಾಡಿದ್ರು. ಅಂದ್ರೆ ಅವರು ನಿಮ್ ತಾಯಿ ಕಡೆನೂ? ತಾಯಿ ಕಡೆ ಸಂಬಂಧನ? ಅಪ್ಪನ ಕಡೆದು ಗುರುಗಳೇ ಅದು. ಓಕೆ, ಅಪ್ಪನ ಕಡೆ ಸಂಬಂಧ. ಗುರುಗಳೇ. ಆಗ ನಿಮ್ಗೆ ವಯಸ್ಸು ಅವ್ರ ಹಂಗೆ ಕೇಳ್ಬೇಕಾದ್ರೆ? ಏನ್ ಗುರುಗಳೇ? ಅವಾಗ ಗುರುಗಳೇ ನನಗೆ 18 ಗುರುಗಳೇ ಏಜು. ಅಂದ್ರೆ ನಿಮ್ ತಂದೆ ತಾಯಿ ಆ ಬಗ್ಗೆ ಏನು ಹೇಳಿರ್ಲಿಲ್ಲ, ಬಟ್ ಅವ್ರ ಹಂಗ ಅಂತಿದ್ರು? ಅಂದ್ರೆ ಅವ್ರ ಮನೆಗೆ ಹೋದಾಗ ಹಂಗ ಅಂತಿದ್ರ ಅಥವಾ ಏನು? ಇಲ್ಲ ಗುರುಗಳೇ, ನಾವ್ ಇವ್ರ ಮನೆಗ್ ರಿಲೇಷನ್ ಅಷ್ಟಾಗಿ ಬರ್ತಾನೆ ಇರ್ಲಿಲ್ಲ. ನಮ್ಮ ಅಪ್ಪನಿಗೂ ಅವ್ರ ಮನೆ ಬಗ್ಗೆ ಒಳ್ಳೆ ಅಭಿಪ್ರಾಯನೇ ಇರ್ಲಿಲ್ಲ ಗುರುಗಳೇ ಮುಂಚಿಂದಲೂ. ನಮ್ಮ ಅಕ್ಕನ ಮಕ್ಳು ಸರಿ ಇಲ್ಲ, ನಮ್ಮ ಅಕ್ಕ ಸರಿ ಇಲ್ಲ, ನಮ್ಮ ಅಕ್ಕ ಭಾವ ಸರಿ ಇಲ್ಲ ಅಂತೇಳಿ ಬೇಡ ಅನ್ನೋರು ಅವರು. ಅವ್ರ ಮನೆಯವ್ರ ನೆಂಟಿಸ್ತಾನೇ ಬೇಡ ನಮ್ಗೆ ಅನ್ನೋರು. ಈಗ ಏನಾಯ್ತು ಅಂದ್ರೆ, ನಮ್ಮ ದೊಡ್ಡಪ್ಪನ ಮಗಳನ್ನ ತರಬೇಕು ಅಂತೇಳಿ ಅವಳು ತುಂಬಾ ಫೋರ್ಸ್ ಮಾಡಿದ್ದಾರೆ. ಅವಳು ಬಟ್ಟು ಎಷ್ಟೇ ಫೋರ್ಸ್ ಮಾಡಿದ್ರು ನಾನು ಆಗಲ್ಲ ಅಂತ ಅನ್ನೋಳು. ಆಮೇಲೆ ನಮ್ಮ ಅತ್ತೆಗೆ ಒಂದ್ ಸ್ವಲ್ಪ ಬಿದ್ಬಿಟ್ಟು ಕೈಗೆ ಏಟಾಗಿತ್ತು ಅಂತೇಳಿ ಅಡ್ಗೆ ಮಾಡಕ್ ಆಗಲ್ಲ, ಕೆಲ್ಸ ಮಾಡಕ್ ಹೋಗಲ್ಲ ಅಂತೇಳಿ ನನ್ನ ಕರೆಸ್ಕೊಂಡ್ರು ಗುರುಗಳೇ. ಈ ಮನೆಗೆ ಇದ್ವಲ್ಲ, ದಿನೇ ಕಳೀತಾ ಮಗನ ಫೋರ್ಸ್ ಮಾಡೋನು, ಅಮ್ಮನ ಫೋರ್ಸ್ ಮಾಡೋರು. ನೀನ್ ಒಪ್ಕೊ, ನಿಮ್ಮ ಅಪ್ಪನ್ ಲಾಸ್ಟ್ ನಾವು ಒಪ್ಪಿಸ್ತೀವಿ ಅಂತ. ಅಂದ್ರೆ ಆ ಮಗ ಕೂಡ ಹೇಳ್ತಿದ್ರ? ಗುರುಗಳೇ, ಅವರು ಹೇಳೋರು. ಅಂದ್ರೆ ನನಗ್ ನೀನ್ ಇಷ್ಟ ಅಂತ? ಗುರುಗಳೇ, ನಿಮ್ಮ ಅವಳಂತೂ ನಮ್ಮ ಮಾವನ ಮಗಳು ಇನ್ನೊಬ್ಳು ಒಪ್ಕೊಳ್ಳಿಲ್ಲ, ನೀನಾದ್ರೂ ಒಪ್ಕೋ ಅಂತೇಳಿ ಫೋರ್ಸ್ ಮಾಡೋ. ನಮ್ಮ ಅತ್ತೆನೂ ಫೋರ್ಸ್ ಮಾಡೋರು. ಹಾಗಾಗಿ ನಾನು ಎಷ್ಟೋ ದಿನದ ಮೇಲೆ ನನಗೆ ಟೈಮ್ ಬೇಕು ಅಂತ ತಗೊಂಡು ಒಪ್ಕೊಂಡೆ ಗುರುಗಳೇ. ಅವು ಎಲ್ಲ ನಡೆ ನೋಡೋದೆಲ್ಲ ಅವಾಗೆಲ್ಲ ಒಳ್ಳೇದಾಗೆ ಇತ್ತು. ಎಲ್ಲ ಒಪ್ಕೊಂಡ್ಮೇಲೆ ಬರ್ತಾ ದಿನಗಳು ಅವರು ಬರೋರು ನಮ್ಮನೆಗೆ, ನಾನು ಬರ್ತಿದ್ದೆ ಗುರುಗಳೇ. ನಿಮ್ಮ ಮನೆಯವ್ರಿಗೂ ಗೊತ್ತಾಯ್ತಾ? ಇವಳು ಒಪ್ಕೊಂಡಿದ್ದಾಳೆ ಅಂದ್ರೆ ನಾನು ಜಾಸ್ತಿ ಇಲ್ಲಿ ಕರ್ಸ್ಕೊಂಡವ್ರು, ಕೆಲ್ಸ ಮಾಡಕ್ ಇಲ್ಲಿ ಕರ್ಸ್ಕೊಂಡವಳು. ಅಲ್ಲಿ ನಮ್ಮನ್ನ ಊರಲ್ಲಿ ಇರಕ್ಕೆ ಬಿಡ್ತಿರ್ಲಿಲ್ಲ ಗುರುಗಳೇ.
ಇಲ್ಲಿ ಅಲ್ಲಿ 4 ದಿನ ಇದ್ರೆ ಇಲ್ಲಿ ಮನೆ ಪ್ರತಿಯೊಂದು ಕೆಲ್ಸನೂ ಮಾಡ್ಸೋರು ಗುರುಗಳೇ. ಕಸ ಸಗಣಿ ಎತ್ತಿಸೋದ್ರಿಂದ ಹಿಡ್ದು, ಬಟ್ಟೆ ಒಗ್ಸೋದ್ರಿಂದ ಹಿಡ್ದು, ಮನೆ ನೀರ್ ತರೋದ್ರಿಂದ ಹಿಡ್ದು, ಅಡಿಗೆ ತಿಂಡಿ ಪ್ರತಿಯೊಂದು ಮಾಡ್ಸೋರು ಗುರುಗಳೇ. ಓಕೆ. ಹೊರಗಡೆ ಕೆಲ್ಸಕ್ ಬಂದವ್ರಿಗೆ 10 ಜನ ಆಳಿಗೂ ಕಾಳಿಗೂ ಅಡಿಗೆನೂ ಮಾಡ್ಸೋರು. ಎಲ್ಲದು ಪ್ರತಿಯೊಂದು ನನ್ ಮದ್ವೆಗಿಂತ ಎಲ್ಲ ಮುಂಚೆನೆ ಕೆಲ್ಸ ಮಾಡಿದೀನಿ ಗುರುಗಳೇ. ಎಲ್ಲ ಮಾಡ್ಸೋರು. ಆಮೇಲೆ ದಿನ ಕಳೀತು. ಆಮೇಲೆ ಮಠ ಮಗನು ಅಷ್ಟೇ ಕೆಟ್ಟಾಗೂ ನನ್ನನ್ನ ಬಳಸ್ಕೊಬಿಟ್ರು. ಏನವ? ಕೆಟ್ಟಾಗೂ ಬಳಸ್ಕೊಬಿಟ್ಟ ನನ್ ಮದ್ವೆ ಆಗದಲೆ. ಯಾರು? ನಮ್ಮ ಅತ್ತೆ ಮಗ. ಅಂದ್ರೆ ಮದುವೆಗೆ ಮುಂಚೆನ? ಗುರುಗಳೇ. ಬ್ಲಾಕ್ ಮೇಲ್ ಮಾಡಿ ನಾನು ಫಾಯ್ಸೋನ್ ತಗೊಂತೀನಿ, ಆತ ನಾನು ಸಾಯ್ತೀನಿ, ಆತರ ಮಾಡ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡಿ ಹೋಲಿಸ್ಕೊಂಡು. ಅವ್ರ ತಾಯಿ ಇರ್ಲಿಲ್ವಾಗ? ಏನ್ ಗುರುಗಳೇ? ಅವ್ರ ತಾಯಿ ಇರ್ಲಿಲ್ವನವಾಗ? ಇಲ್ಲಿದ್ದಾಗ ಮನೆಯಲ್ಲಿ ಗುರುಗಳೇ. ಹೊರಗಡೆ ಇದಕ್ ಹೋದಾಗ ಆತರ ಎಲ್ಲ ಲಾಸ್ಟ್ ಯೂಸ್ ಮಾಡ್ಕೊಂಡು ಹಂಗೆಲ್ಲ ಇದ್ ಮಾಡಿ 5 ವರ್ಷ 6 ವರ್ಷ ಆದ್ಮೇಲೆ ನಮ್ಮೂರಲ್ಲೂ ಗೊತ್ತು ಇವಳನ್ನ ಅವನನ್ನೇ ಮದ್ವೆ ಆಗೋದು ಅಂತ ಅಲ್ಲೂ ಗೊತ್ತು, ಇಲ್ಲೂ ಅವ್ರ ಊರಲ್ಲೂ ಗೊತ್ತು, ಆ ಹುಡ್ಗಿನ ತರೋದು ಅಂತ ಇಲ್ಲೂ ಅನ್ನೋರು ಗುರುಗಳೇ. ಎಲ್ಲ ಪಬ್ಲಿಕ್ ಆದ್ಮೇಲೆ ಲಾಸ್ಟಿಗೆ ಮತ್ತೆನೆ ಹೇಳ್ಕೊಟ್ರು ಗುರುಗಳೇ, ಬೇಡ ಕಣೋ ಅವಳು ಬಿಟ್ಬಿಡು, ಅವಳು ಬಿಟ್ಬಿಡು, ಅವಳು ಬೇಡ, ಅವಳು ಬಿಟ್ಬಿಡು, ಅವಳು ಬಿಟ್ಟೆ ಬುದ್ಧಿ ಕಲಿಸ್ಬೇಕು ನೀನು. ಅಂದ್ರೆ ಬುದ್ಧಿ ಕಲಿಸಬೇಕು ಅನ್ನೋ ಆ ಮನಸ್ಥಿತಿ ಅವ್ರಿಗೆ ಬರ್ಲಿಕ್ಕೆ ನೀವೇನ್ ತಪ್ಪು ಮಾಡಿದ್ರಿ? ನನ್ಗೇನು ತಪ್ಪು ಮಾಡಿರ್ಲಿಲ್ಲ, ಯಾಕೆಂದ್ರೆ ಅವರು ಹೇಳ್ದಂಗೆಲ್ಲ ನಾನು ಕೇಳ್ತಿರ್ಲಿಲ್ವಲ್ಲ, ಅದಕ್ಕೆ. ಅಂದ್ರೆ ಉದಾಹರಣೆಗೆ ಯಾವ ತರ? ಅಂದ್ರೆ ಅಡಿಗೆ ಅಥವಾ ಎಷ್ಟೊಂದು ಕೆಲಸ ಮಾಡ್ತಿದ್ರಲ್ಲ, ಬೇರೆ ಏನ್ ಮಾಡ್ತಿರ್ಲಿ? ಎಲ್ಲ ಗುರುಗಳೇ ಮಾಡ್ತಿದ್ವಿ ಗುರುಗಳೇ. ಮದ್ವೆಗಿಂತ ಮುಂಚೆ ಪ್ರತಿಯೊಂದ್ ಕೆಲ್ಸನೂ ನನ್ನ ಹತ್ರ ಮಾಡ್ಸೋರು, ಎಲ್ಲದೂ ಮಾಡೋರು. ಬಟ್ ನಾನು ಮನೆ ಸೊಸೆ ಆಗೇ ತರ ಎಲ್ಲಾ ಮಾಡ್ತಿದ್ದೆ ಗುರುಗಳೇ. ಅಂದ್ರೆ ಇನ್ನೂ ಮದುವೆ ಆಗಿರ್ಲಿಲ್ಲ? ಇಲ್ಲ ಗುರುಗಳೇ. ಓಕೆ. ಅವರ ಆ ರೀತಿ ನಿಮ್ಮ ನಡುವೆ ತಪ್ಪಾಗಿರೋದು ನಿಮ್ಮ ಮನೆಗಾಗ್ಲಿ ಈ ಅವರ ಅಂದ್ರೆ ಹುಡುಗನ ತಾಯಿಗಾಗ್ಲಿ ಗೊತ್ತಿತ್ತ? ಅದು ಬಟ್ಟು ನನಗ್ ಗೊತ್ತಿಲ್ಲ ಗುರುಗಳೇ, ಗೊತ್ತಿತ್ತೋ ಬಿಟ್ಟಿತ್ತೋ ನನಗ್ ಗೊತ್ತಿರ್ಲಿಲ್ಲ. ಸೊ ಒಂದಷ್ಟು ವರ್ಷಗಳ ನಂತರ ಅಂದ್ರೆ ಅಂತ ತಪ್ಪುಗಳಾಗಿ 5 ವರ್ಷ ಆದ್ರೂ ನೀವು ಹಾಗೆ ಅಂದ್ರೆ ಮದುವೆ ಆಗಿರ್ಲಿಲ್ಲ? ಇಲ್ಲ ಗುರುಗಳೇ, ಆಗಿರ್ಲಿಲ್ಲ. ಸೊ ಆ ತಾಯಿ ಬಿಡ್ಬಿಡೋಣ ಅಂತ ನಿರ್ಧಾರಕ್ಕೆ ಬಂದ್ರು. ಆಮೇಲೆ ಇವರು ನನ್ನನ್ನ ಜಾಸ್ತಿ ವಹಿಸ್ಕೊಂಡು ಮಾತಾಡೋರು ನಮ್ಮತ್ತೆ ಮಗ. ಬಟ್ ನಾನು ಎಲ್ಲಾ ಕೆಲ್ಸನೂ ಮಾಡ್ತಿದ್ನಲ್ಲ, ಲಾಸ್ಟ್ ಇವ್ರ ಸತ ಅವ್ರ ಮಾತು ಕೇಳ್ಕೊಂಡು ನನ್ ಮದುವೆ ಆಗ್ದಲೆ ನನ್ನನ್ನು ಹೊಡೆದು ಮನೆ ಕೆಲ್ಸನೆಲ್ಲ ಮಾಡಿಸ್ಕೊಂಡವ್ರು. ಲಾಸ್ಟಿಗೆ 15 ದಿನ 20 ದಿವಸ ಅವ್ರ ಮನೆ ಕೆಲ್ಸ ಆದ್ಮೇಲೆ ಮದುವೆ ಆಗ್ದಲೆ ನನ್ನ ಹೊಡೆದು ಕಳ್ಸೋರು ಗುರುಗಳೇ. ಎಲ್ಲಿ ಕಳ್ಸಿದ್ರು? ಮತ್ತೆ ಓಡಿಸ್ಕೊಂಡು ಊರ್ಗ್ ಹೋಗ್ತಿದ್ದೆ ನಮ್ ತಾಯಿ ಮನೆಗೆ. ನನ್ ಮದ್ವೆ ಆಗಿ ಅಂದ್ರೆ ನೀವ್ ಆಗ್ತೀನಿ ಅಂತ ಹೇಳಿದ್ರಲ್ವಾ? ಏನ್ ಗುರುಗಳೇ? ಮದ್ವೆ ಆಗ್ತೀನಿ ಅಂತ ಒಪ್ಕೊಂಡಿದ್ರಲ್ವಾ, ಮತ್ತೆ ಯಾಕೆ ಹೊಡೆದು ಕಳ್ಸೋದು? ಅಂದ್ರೆ ಬಟ್ ಅವ್ರು ಇದಕ್ಕೆಲ್ಲ ನಾನು ಮತ್ತೆ ಅದೇನೋ ಹೇಳ್ತಾರಲ್ಲ, ವಸ್ತ್ರಲ್ಲದೇನೋ ಹೇಳ್ತಾರಲ್ಲ ಗುರುಗಳೇ, ವಸ್ತ್ರಲ್ಲ ಎಲ್ಲದೂ ಚೆನ್ನಾಗಿರುತ್ತೆ, ಅದೇನೋ ಹಳೆ ಬಟ್ಟೆ ಹಾಕ್ತಿದ್ದೆ. ನೀವು ಅವನಿಗೂ ಬೇಡವಾದ್ರಿ, ಈಕಿಗೂ ಈ ತಾಯಿಗೂ ಬೇಡವಾದ್ರಿ? ಅವರು ಬೈಯೋರು, ಇವಳು ಏನ್ ಮಾತು ಕೇಳಲಿಲ್ವಲ್ಲ ಅಂತ ಅವ್ರಿಗೂ ತುಂಬಾ ನನ್ ಮೇಲೆ, ನಮ್ಮ ಅಪ್ಪ ಅಮ್ಮಗೂ ತುಂಬಾ ಕೋಪ ಇತ್ತು ನನ್ ಮೇಲೆ. ಹೇಗೋ ಇವೆಲ್ಲ ಕಳೆದ್ಮೇಲೆ ಆಮೇಲೆ ನನಗೆ ತುಂಬಾ ಸಲ ಮಾತ್ರೆ ಕೊಟ್ಟು ಅಬಾರ್ಷನ್ ಮಾಡಿಸ್ಬಿಟ್ಟ ನಮ್ಮತ್ತೆ ಮಗನೇ. ಅಂದ್ರೆ ನಿಮ್ ನಡುವೆ ಅಂತ ಒಂದೇ ಬಾರಿ ಆ ರೀತಿ ತಪ್ಪಾಗಿದ್ದು ಅಂತ ಅಲ್ಲ? ಇಲ್ಲ ಗುರುಗಳೇ, ಅದೇ ಕಂಪ್ಲೀಟ್ ಆಗೋಯ್ತು. 5-6 ವರ್ಷ ತನಕ ಅದು ಇದಾಗಿ ಹೋಯ್ತು. ಒಂದ್ಸಲ ನಡೆದ್ ಮತ್ತೆ ಪದೇ ಆಗ್ತಾನೆ ಹೋಯ್ತು. ಆಯ್ತು. ಅಂದ್ರೆ ನೀವು ಇಲ್ಲಿ ಗರ್ಭಿಣಿ ಕೂಡ ಆಗಿದ್ರಿ ಅಂತನಾ? ಹೌದು ಗುರುಗಳೇ, ತುಂಬಾ 16 ಸತಿ ಆಗ್ಬಿಟ್ಟು ಮಾತ್ರೆನೂ ಕೊಡ್ತಿದ್ದೀನಿ ಗುರುಗಳೇ. ಅಲ್ಲ, ಈಗ ನಿಮ್ ತಾಯಿ ಮನೆಯವರು ಅಂದ್ರೆ ಇವರು ಅಂದ್ರೆ ಇಂಥ ತಪ್ಪೆಲ್ಲ ನಡ್ಕೊಳ್ತಾವ್ರೆ ಅಂತ ಹೇಳೋಕೆ ನಾಚಿಕೆ ಆದರೂ ಕೂಡ ಹಿಂಗೆಲ್ಲ ನನ್ನನ್ನ ಅಂದ್ರೆ ತುಂಬಾ ನೋವು ಕೊಡ್ತಾರೆ ಅಥವಾ ಹೊಡಿತಾರೆ, ಇದನ್ನೆಲ್ಲ ನಿಮ್ ತಾಯಿ ಮನೇಲಿ ನೀವು ಹೇಳ್ತಿರ್ಲಿಲ್ವಾ? ಇಲ್ಲ ಗುರುಗಳೇ, ಯಾಕೆಂದ್ರೆ ಅದು ನನ್ ತಪ್ಪಿತ್ತಲ್ಲ. ನಾನು ಏನ್ ಬಂದ್ರು ನಾನೇ ಅನ್ಭವಿಸ್ಬಾರ್ದು ಗುರುಗಳೇ. ಯಾರ ಹತ್ರನೂ ನಾನು ಹೇಳ್ಕೊಡೋವಷ್ಟು ನನಗಿರ್ಲಿಲ್ಲ, ಯಾಕೆಂದ್ರೆ ತಪ್ಪು ನಂದಾಗಿತ್ತಲ್ಲ. ಅವರು ಹೇಳಿದ್ರು, ಅವ್ರು ಬೇಡ, ಅವ್ರು ಸರಿ ಇಲ್ಲ, ನಮ್ಮ ಅಕ್ಕನ ಮಕ್ಳು ಸರಿ ಇಲ್ಲ. ಅಂದ್ರೆ ಅಲ್ಲಿ ಹೆಲ್ಪ್ ಮಾಡ್ಲಿಕ್ಕೂ ಹೋಗ್ಬೇಡ ಅಂತಲೂ ಹೇಳಿದ್ರ? ಹೋಗ್ಬೇಡ, ಏನಕ್ಕೆ ಹೋಗ್ತೀಯಾ
ಅಂತ ಬೈಯೋರು. ಆಮೇಲೆ ನಮ್ಮ ಅಪ್ಪನು ಅಕ್ಕ ಅನ್ನೋದೊಂದು ಇದಿತ್ತು ಗುರುಗಳೇ. ಒಂದ್ ಸ್ವಲ್ಪ ದಿವಸ ಕೆಲ್ಸ ನಮ್ಮ ಅತ್ತೆ ಬಂದು ಕರ್ಕೊಂಡ್ ಹೋಗೋರು ಬಂದು ಊರಿಗೆ, ಆ ಕೆಲ್ಸ ಇದೆ ಈ ಕೆಲ್ಸ ಇದೆ ಅಂತ. ಅವಾಗ ಬಟ್ ಅಕ್ಕೂ ಮತ್ತೆ ಇದಾಗಿ ಕಳ್ಸೋರು ಗುರುಗಳೇ ನಮ್ಮನ್ನ ಇಲ್ಲಿಗೆ. ಮತ್ತೆ ಅಲ್ಲಿ ನಾನು ಊರ್ಗ್ ಹೋದ್ರು ಗುರುಗಳೇ ಮತ್ತೆ ನಿಮ್ಗೆ ಇರಕ್ ಬಿಡ್ತಿರ್ಲಿಲ್ಲ, ಮತ್ತೆ ಕರ್ಸ್ಕೊಳೋನು ಮತ್ತೆ ಮಗ ಇಲ್ಲಿಗೆ. ಅಲ್ಲವ, ಈಗ ನನ್ನ ಮನೆ ಮಗಳನ್ನ ನಾನು ಅಲ್ಲಿ ಕಳಿಸ್ಬೇಕಾ ಬೇಡವಾ ಅನ್ನೋದು ನನ್ನ ಕೈಲಿರುತ್ತೆ. ನಾನು ಹೆತ್ತವಳಾಗಿ ಯಾವಾಗ್ಲೂ ಗುರುಗಳೇ ಅವ್ರು ಯಾವಾಗ್ಲೂ ನಾನು ಕಳಿಸ್ತಿರ್ಲಿಲ್ಲ ಗುರುಗಳೇ. ನಮ್ ತಂದೆ ತುಂಬಾ ಒಳ್ಳೆಯವರು. ಮತ್ತೆ ಆ ನಂತರ ನೀವೇ ಹೋಗ್ಲಿಕ್ಕೆ ಶುರು ಮಾಡಿದ್ರಿ ಅನ್ನೋದು ಸತ್ಯ. ಸ್ಟಾರ್ಟಿಂಗ್ ಇಂದ ನಾನ್ ತಾನೇ ಹೋಗಿದ್ದು, ಅವರೇ ನಾನು ಹೋಗು ಅಂದಿರ್ಲಿಲ್ವಲ್ಲ. ನಾನು ಅವರು ಇವನ ಹತ್ತಿಗೆ ಏಟಾಗಿದೆ ಕೈಗೆ ಅಂತೇಳಿ ನಾನೇ ಬಂದೆ. ಅವರು ನಾನು ಹೋಗು ಅಂತ ಬಲವಂತ ಮಾಡಿಲ್ಲ. ಬಟ್ ಫಸ್ಟ್ ಸ್ಟಾರ್ಟಿಂಗ್ ಬರ್ಬೇಕಾರೆ ನಮ್ಮಪ್ಪ ಹೋಗು ಕಷ್ಟ ಅಂದ್ರಲ್ಲ ಅಂತೇಳಿ ದುಡ್ಡು ಕೊಟ್ಟು ಕಳ್ಸಿದ್ದು ಗುರುಗಳೇ. ಓಕೆ, ಇಲ್ಲಿ ಒಂದಷ್ಟು ಸಮಯ ಆದ್ಮೇಲೆ ನಿಮ್ ಅಂದ್ರೆ ಅಬಾರ್ಷನ್ ಕೂಡ ಮಾಡಿಸಿದ್ರು ಓಕೆ ಓಕೆ. ಅತ್ತೆ ಆ ಹುಡುಗ ಇಬ್ರು ಸೇರಿ ಈ ವಿಚಾರ ಮಾಡಿದ್ರ ಅಥವಾ ಅಂದ್ರೆ ಟ್ಯಾಬ್ಲೆಟ್? ಇಲ್ಲ ಗುರುಗಳೇ, ಮುಂದೇನಿಲ್ಲ. ಮಗನ್ ಇದ್ರೆ ಈ ವಿಷಯದಲ್ಲಿ ಮಗನ್ ತೀರ್ಮಾನ ಗುರುಗಳೇ. ಅದನ್ನ ನಾನು ಸುಳ್ಳು ಹೇಳೋದಿಲ್ಲ ಗುರುಗಳೇ. ನಾನು ಆಯ್ತು, ಹೊರಗಡೆ ಕಳಿಸಿದ್ರು ಹೊಡೆದು ಅಂತ. ಆಮೇಲೆ ಏನಾಯ್ತು? ಇಬ್ರು ಜಗಳ ಮಾಡ್ಬಿಟ್ಟು ಎಲ್ಲ ಕಳ್ಸೋ ಈಗಿನ ತರ ಕಳ್ಸೋರು ಗುರುಗಳೇ. ಮತ್ತೆ 4-6 ದಿವಸ ಮತ್ತೆ ಕರೆಸ್ಕೊಂಡವ್ರು ಗುರುಗಳೇ. ಹೋಗೋ ನೀನೆಂತವ್ರಿದ್ರಿ ಮತ್ತೆ? ಏನಂದ್ರೆ ಅತಿಯಾಗಿ ಇವನೇ ನನ್ ಗಂಡ ಅನ್ನೋದು ಮನ್ಸಲ್ಲಿ ಬಂದ್ಬಿಟ್ಟಿತ್ತಲ್ಲ ಗುರುಗಳೇ. ತುಂಬಾ ಹಚ್ಕೊಬಿಟ್ಟಿದ್ನಲ್ಲ. ಅದು ನಾನು ಅಲ್ಲೂ ಇರಕ್ ಬಿಡ್ತಿರಲಿಲ್ಲ, ಇಲ್ಲೂ ಇರಕ್ ಬಿಡ್ತಿರ್ಲಿಲ್ಲ ಗುರುಗಳೇ. ಏನೇನು ನನ್ ಮನ್ಸಲ್ಲಿ ನಾನು ತಿಳ್ಕೊಬಿಟ್ಟಿದ್ದೆ, ಇವನೇ ಗಂಡ ನನಗೆ. ಯಾವತ್ತೇ ಆಗ್ಲಿ ಇವನೇ ಗಂಡ, ಇವನ್ ಬಿಟ್ಟು ನಾನು ಯಾವ್ದನ್ನು ನೋಡಲ್ಲ ಅನ್ನೋದೊಂದು ನನ್ ಮನ್ಸಲ್ಲಿ ಇದು ತಲೆಯಲ್ಲಿ ಕೂತ್ಬಿಟ್ಟಿತ್ತು ಗುರುಗಳೇ. ಹೀಗೆ ಕಳಿತು ಗುರುಗಳೇ. ಮತ್ತೆ ಅದೇ ಪ್ರಶ್ನೆ ಇದ್ರು. ಅದು ಮನೆಯವ್ರಿಗೆಲ್ಲ ಗೊತ್ತಾಯ್ತು. ನಮ್ಮ ಮಾಮಂಗೆ ಇವರೇ ನಮ್ಮ ಅತ್ತೆ ಮಗ ಫೋನ್ ಮಾಡಿ ಹೇಳಿ ಮನೆಯವ್ರೆಲ್ಲಗೆಲ್ಲ ಗೊತ್ತಾಗಿ ಮತ್ತೆ ಮದ್ವೆ ಅರೇಂಜ್ ಆಯ್ತು ಗುರುಗಳೇ. ಮದ್ವೆನೂ ಆಯ್ತು. ಮತ್ತೆ ನಂಗೆ ಮಗನು ಒಬ್ಬ ಮತ್ತೆ ಮಗಳು ಹುಟ್ಟಿದ್ಲು. ಇವರು ಗುರುಗಳೇ ನನ್ ರಿಲೇಶನ್ಶಿಪ್ ಅಲ್ಲಿ ಇರುವಾಗ್ಲೇ ಮತ್ತೆ ನಂದಿನ್ನು ಮದ್ವೆನೇ ಆಗಿಲ್ಲ. ನಾನು ಊರ್ಗ್ ಹೋದ್ಮೇಲೆ ಮತ್ತೆ ಇನ್ನೊಬ್ಳು ಹುಡುಗಿಯ ಬುಕ್ ಮಾಡ್ಕೊಂಡಿದಾರೆ. ನನಗ್ ಗೊತ್ತಿದ್ದಲೆ ಕದ್ದು ಮುಚ್ಚಿ ಮಾತಾಡೋದು. ಅಂದ್ರೆ ಅದೇ ಊರವ್ರ? ಅದೇ ಇದೇ ಊರವರು ಗುರುಗಳೇ. ಇವರು ಡ್ರಿಂಕ್ಸ್ ಮಾಡೋರು ಗುರುಗಳೇ. ಮತ್ತೆ ಮಗ ಮುಂಚಿಂದಲ್ವ ಅಲ್ಲಿ ಅಂಗಡಿ ಹತ್ರ ಬರ್ಬಿಟ್ಟು ಈಗ್ಲೂ ಮಾಡ್ತಾರೆ. ಎಷ್ಟು ವಯಸ್ಸಿತ್ತು ಅವಾಗ ಇದೆಲ್ಲ ನಡಿಬೇಕಾರ ಆತನಿಗೆ? ಆತನ್ಗೆ ನನ್ಗೂ ಆತನ್ಗೂ 8 ವರ್ಷ ಡಿಫ್ರೆಂಟ್ ಗುರುಗಳೇ. ನನಗೆ ಈಗ 32, ಅವ್ರಿಗೆ ಈಗ 43 ಗುರುಗಳೇ. ಅವ್ರಿಗೆ 40-42 ಗುರುಗಳೇ. ಅದೇ ನನಗಿಂತ 8 ವರ್ಷ ಚಿಕ್ಕವರ ಗುರುಗಳೇ. ಅವ್ರು ದೊಡ್ಡವ್ರ ಗುರುಗಳೇ. ಆಮೇಲೆ ಎಲ್ಲ ನನಗೆ ಲಾಸ್ಟಿಗೆ ಹಂಗೂ ನಾನು ಕಂಡಿಡ್ದಿದ್ದೆ ಗುರುಗಳೇ ಫೋನ್ ಅಲ್ಲಿ. ನಮ್ಮ ಅತ್ತೆಗೂ ಹೇಳಿದ್ದೆ, ಕದ್ದು ಮುಚ್ಚಿ ನಿನ್ ಮಗ ಯಾರ ಹತ್ರನ ಮಾತಾಡ್ತಾನೆ. ಅಂದ್ರೆ ನಿಮಗೆ ಗೊತ್ತಾಗಿದ್ದು ಮದ್ವೆ ಆದ್ಮೇಲೆ? ಮದ್ವೆ ಆಗೋದ್ಕಿಂತ ಮುಂಚೆನೆ ಗುರುಗಳೇ. ಅವನು ಇನ್ನೊಬ್ಬ ಹುಡುಗಿನ ಇದ್ ಮಾಡ್ಕೊಂಡಿದ್ದಾನೆ. ಆಮೇಲೆ ನನಗೆ ಗೊತ್ತಾಯ್ತು. ನಮ್ಮ ಅತ್ತೆಗೆ ಹೇಳ್ದೆ, ನಿನ್ ಮಗ ಈ ತರ ಮಾಡ್ತಿದ್ದಾನೆ ಅಂತ ಹೇಳ್ದೆ ನಾನು ಗುರುಗಳೇ. ಆಮೇಲೆ ನಾನು ಹುಡುಗ ನನ್ ಮತ್ತೆ ಮಗ ಪ್ಲೇಟೇ ಚೇಂಜ್ ಮಾಡ್ಬಿಟ್ಟ. ನನಗೆ ಯಾರೋ ಸಗರಪ್ಪ ಹೋದವರು ಆಂಟಿ ನನಗೆ ಹೂವಿನ ಗಿಡ ಕೊಡ್ತೀನಿ ಅಂತ ಹೇಳಿದ್ರು. ಇವಳು ಅವ್ರಿಗೆಲ್ಲ ಬೈದಾಳೆ ಫೋನ್ ಮಾಡಿ ಅಂತ ಹೇಳಿ. ಅವ್ರಮ್ಮಂಗೆ ಹೇಳಿ ಇಬ್ರು ಸೇರ್ಕೊಂಡು ನನ್ನ ಬೈದ್ರು. ಇಂತೊಳಿಗೆ ಫೋನ್ ಕೊಡ್ತಿದ್ಯಲ್ಲ ಅಂತೋನೆ ಇಂತೋನೆ ಅಂತ ಹೇಳಿ ನನ್ನ ಇಬ್ರು ಸೇರ್ಕೊಂಡು ಬೈದ್ರು ಗುರುಗಳೇ. ಮತ್ತೆ ಅದನ್ನ ಮುಚ್ಚಾಕೆ ಬಿಟ್ರು ಗುರುಗಳೇ. ಏನ್ ಮುಚ್ಚಾಕಿದ್ರು? ಆ ವಿಷಯನೇ ಮುಚ್ಚಾಕಿದ್ರು. ಅಂದ್ರೆ ಬೇರೆ ಹೆಣ್ಣಿನ ಸವಾಸ ಅನ್ನೋದನ್ನ ಬೇರೆ ಏನೋ ವಿಚಾರ ತೆಗೆದು ಮುಚ್ಚಾಕಿದ್ರು ಅಂತ? ಮುಚ್ಚಾಕಿದ್ರು ಗುರುಗಳೇ. ಆಮೇಲೆ ನಾನೇ ಏನೋ ನಂದೇ ತಪ್ಪಾಯ್ತನೋ ಏನೋ ಬೇರೆ ಇರ್ಬೋದು ಅನ್ಕೊಂಡು ನಾನು ಸುಮ್ನಾದೆ ಗುರುಗಳೇ. ಏನೋ ಇರ್ಬೋದು ಅನ್ಕೊಂಡು. ಆಮೇಲೆ ನನಗೆ ಅವ್ಳ ಫೋನ್ ನಂಬರ್ ಸಿಕ್ಕಿತ್ತು ಗುರುಗಳೇ. ನನ್ ಫೋನ್ ಮಾಡಿ ಬೈತಿದ್ದೆ, ನಾನ್ ಮದ್ವೆ ಆಗೋ ಹುಡುಗಂಗೆ ನೀನ್ ಯಾಕೆ ಫೋನ್ ಮಾಡ್ತೀಯ ಅಂದ್ರೆ ನೀನ್ ಅದ್ ಬೋಸ್ತಲ್ಲಿ ಇಟ್ಕೊಳೆ ಅಂತ ಬೈಯೋಳು ನನಗೆ. ಏನಂತ ಬೈದವ್ರು? ನೀನು ಯಾಕೆ ಫೋನ್ ಮಾಡ್ತೀಯ ನಾನ್ ಮದ್ವೆ ಆಗೋ ಹುಡುಗಂಗೆ ಅಂತ ನಾನು ಅಂದ್ರೆ, ನೀನ್ ಅದ್ ಬೋಸ್ತಲ್ಲಿ ಇಟ್ಕಳೆ ನನ್ನ ಹತ್ರ ಬರ್ದಂಗ್ ನೀನು ಅದ್ ನೋಡು. ಅವಳು ಗುರುಗಳೇ ಅವ್ರಿಗೆ ಮದ್ವೆ ಆಗಿತ್ತಾ? ಮದ್ವೆ ಆಗಿ ಗಂಡ ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದ ಗುರುಗಳೇ. ಇವಳು ಊರಲ್ಲಿ ಒಬ್ಳೆ ಇದ್ದು. ಇಲ್ಲಿ ಡ್ರಿಂಕ್ಸ್ ಮಾರೋರಲ್ಲ ಅಲ್ಲಿ ಅಂಗಡಿ ಹತ್ರ ಬಂದ್ಬಿಟ್ಟು ಇಬ್ರು ಪರಿಚಯ ಆಗಿದ್ದಾರೆ ಗುರುಗಳೇ.
ಹಾಗಾಗಿ ಕಾಲ ತಿಳಿತತ್ತೆ. ನನಗೂ ಗೊತ್ತಿತ್ತು ಗುರುಗಳೇ, ನನಗೂ ಗೊತ್ತಾಗಿ ನಾನು ಅವಳ ಹತ್ರ ತುಂಬಾ ಬೈದು ಅವಳು ನನಗ್ ಬೈಯೋಳು. ಹಾಗೆ ಫೋನ್ ಮಾಡಿ ಆಮೇಲೆ ಇವನ್ ಕೇಳಿದ್ರೆ ಇಲ್ಲಪ್ಪ ನಾನು ಯಾರ ಹತ್ರನೂ ಮಾತಾಡ್ತಿಲ್ಲ ಅಂತೇಳಿ ನೊಗಾಡೋನು, ಸುಮ್ನೆ ಆಗೋನು. ನಾನು ಫೋನ್ ಮಾಡಿ ಕೇಳಿದ್ರೆ ಆಮೇಲೆ ಫೋನ್ ಮಾಡಿದ್ರೆ ಅವಳದು ಬಿಸಿ ಬರೋದು, ಇವಳದು ಬಿಸಿ ಬರೋದು, ಇವಂದು ಬಿಸಿ ಬರೋದು. ಆಮೇಲೆ ರಿಂಗ್ ಇಬ್ರು ಅವಳು ಇಟ್ಟಾಗ ಇವಂದು ರಿಂಗ್ ಆಗೋದು, ಅವಳದು ರಿಂಗ್ ಆಗೋದು ಗುರುಗಳೇ. ನಾನು ಎಲ್ಲಾ ತಿಳ್ಕೊಂಡು ಗುರುಗಳೇ ಲಾಸ್ಟ್ಗೆ. ಆಮೇಲೆ ಅದು ಊರ್ಗೆಲ್ಲ ಗೊತ್ತಾಯ್ತು ಗುರುಗಳೇ. ಅಂದ್ರೆ ಅವರಿಬ್ರದ್ದು ನಿಮ್ಮಿಬ್ರದ್ದು? ಅವ್ರಿಬ್ರದ್ದು ಗುರುಗಳೇ. ಆಲ್ರೆಡಿ ಅಂದ್ರೆ ಇವ್ರ ಅತ್ತೆ ಮಗಳನ್ನೇ ತರೋದು ಅಂತೇಳಿ ಎಲ್ರಿಗೂ ಗೊತ್ತಿತ್ತು ಗುರುಗಳೇ, ನಮ್ಮೂರಲ್ಲೂ ಗೊತ್ತಿತ್ತು. ಬಗ್ಗೆ ಕೆಟ್ಟ ಅಭಿಪ್ರಾಯ ಬರ್ಲಿ ಕಾರಣ ಇಲ್ಲ. ಕೆಟ್ಟ ಅಭಿಪ್ರಾಯ ಅಂದ್ರೆ ಅವರು ಕೆಟ್ಟದನ್ನು ಮಾಡ್ಕೊಂಡಿದ್ದಾರೆ. ನಿಮ್ ನಡುವೆ ಕೆಟ್ಟ ಅಭಿಪ್ರಾಯ ಬರ್ಲಿ ಕಾರಣ ಇಲ್ಲ, ಅದೊಂದು ಓಕೆ. ಮದುವೆ ಆಗೋರು ಶುದ್ಧ ಭಾವನೆ ಇತ್ತು ಊರ್ನವ್ರಿಗೆಲ್ಲ ಅಂತ. ಬಟ್ ಇವರಿಬ್ರು ವಿಚಾರದಲ್ಲಿ ಕಾರಣ ಇತ್ತು, ಯಾಕಂದ್ರೆ ಅವಳಿಗೆ ಬೇರೆ ಮದುವೆ ಆಗಿದೆ ಮತ್ತೆ ಗಂಡ ದೂರ ಇದ್ದಾನೆ. ಇಂಥದ್ದೇನೋ ಸಮಯದಲ್ಲಿ ಇವ್ರು ಹಿಂಗೆ ನಡ್ಕೊಳ್ತಾವ್ರೆ ಅನ್ನೋದು ಅದೊಂದು ಕೆಟ್ಟ ವಿಚಾರ. ಸೊ ಊರಿನವ್ರಿಗೆಲ್ಲ ಹೆಂಗ್ ಗೊತ್ತಾಯ್ತು? ಅದು ಅಂದ್ರೆ ಇವರು ಇಬ್ರು ಗುರುಗಳೇ, ಅವನು ಗಂಡಂಗ್ ಗೊತ್ತಾಗಿ ಮ್ಯಾಟ್ರು ಸರಿ ಹೊಡೆದ್ಬಿಟ್ಟಿದ್ದಾನೆ ಗುರುಗಳೇ. ಯಾರಿಗೆ? ಅವಳ ಹೆಂಡತಿಗೆ. ಅವ್ನ್ ಗಂಡಂಗ್ ಗೊತ್ತಾಗ್ಬಿಟ್ಟು ಅವ್ ಹೆಂಡತಿಗೆ ಸರಿ ಹೊಡೆದ್ಬಿಟ್ಟಿದ್ದಾನೆ ಗುರುಗಳೇ. ಬಂದ್ಬಿಟ್ಟು ಅಂಗಡಿ ಹತ್ರ ಇರುವಾಗ ಬಂದ್ಬಿಟ್ಟು ನಾವು ನನ್ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಂತ ಅಂದಿದ್ದಾಳೆ ಗುರುಗಳೇ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾಳೆ. ಆಮೇಲೆ ಇವನು 200 ದುಡ್ಡು ಕೊಟ್ಟಿದ್ದಾನೆ ಗುರುಗಳೇ. ಆಮೇಲೆ ಇಲ್ಲ ನೀನ್ ಬಂದ್ರೆ ನಾನು ಹೋಗೋದು ಅಂತ ಹೇಳಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ. ಇಬ್ರು ಒಂದೇ ಬಸ್ಸಿಗೆ ಹೋಗಿದ್ದಾರೆ ಗುರುಗಳೇ. ಅಲ್ಲಿ ಊರಲ್ಲಿ ಗೊತ್ತಾಗಿದೆ ಇಲ್ಲೆಲ್ಲ ಬರೋದು, ಅವರು ಎಲ್ಲ ಈ ತರ ಎಲ್ಲ ಜನಗಳೆಲ್ಲ ನೋಡ್ಕೊಂಡಿದ್ದಾರೆ ಗುರುಗಳು. ಆಮೇಲೆ ನೋಡ್ಕೊಂಡಿದ್ದಾರೆ. ಆಮೇಲೆ ಇವಳು ಹೋಗಿದ್ದು ನೋಡಿದಾರೆ, ಅವನು ಹೋಗಿದ್ದು ನೋಡಿದ್ದಾರೆ ಗುರುಗಳೇ. ಅವಳು ಮುಂದ್ಗಡೆ ಕೂತಿದ್ದಾಳೆ, ಹಿಂದ್ಗಡೆ ಕೂತಿದ್ದಾಳೆ ಗುರುಗಳೇ. ಆಮೇಲೆ ಬಂದ್ಬಿಟ್ಟು ಅವ್ರು ಬಂದು ಹೇಳಿದಾರೆ ಹಿಂಗ್ ಇಬ್ರು ಹೋದ್ರು. ಅವತ್ತು ಇಬ್ರು ವಾಪಸ್ ಮನೆಗೆ ಬಂದಿಲ್ಲ ಗುರುಗಳೇ. ಅಲ್ಲಿ ಹೋಗ್ತಾವ ಹಾಸ್ಪಿಟ್ಲಿಗೆ ತೋರ್ಸೋಗು ಅಂತ ಅಂದಿದ್ದಾನೆ ಗುರುಗಳೇ. ಅವಳು ಹೋಗಿ ತೋರ್ಸಿಲ್ಲ, ನಾನು ಕಡೂರಲ್ಲಿ ತೋರಿಸ್ತೀನಿ ಅಂತ ಅಂದಾಳೆ ಗುರುಗಳೇ. ಅಲ್ಲೋದ್ರು ಕಡೂರಲ್ಲೂ ತೋರ್ಸಿಲ್ಲ. ಇಬ್ರು ಥಿಯೇಟ್ರಿಗೆ ಹೋಗಿದ್ದಾರೆ, ಫಿಲ್ಮ್ ನೋಡಿದಾರೆ ಗುರುಗಳೇ. ಫಿಲ್ಮ್ನು ನೋಡಿಲ್ಲ ಬಟ್ಟು. ಆಮೇಲೆ ಬಳೆ ಅಂಗಡಿಗೆ ಹೋಗಿದ್ದಾರೆ, ಬಳೆ ಕೊಡ್ಸಿದ್ದಾನೆ. ಬಳೆ ಬಟ್ಟು ಸ್ವಲ್ಪ ಬಳೆ ಹಾಕೊಂಡಿದ್ದಾಳೆ. ಬಳೆ ಇನ್ನ ಇಷ್ಟು ಉಳಿದಿದ್ ಬಳೆ ಅವ್ನ ಜೋಬಿಗೆ ಕೊಟ್ಟಿದ್ದಾಳೆ ಗುರುಗಳೇ. ಆಮೇಲೆ ನನ್ನ ಎಲ್ಲಾದ್ರೂ ಕರ್ಕೊಂಡು ಹೋಗಿದ್ದಾಳೆ. ಅವನು ಧರ್ಮಸ್ಥಳ ಕರ್ಕೊಂಡು ಹೋಗಿದ್ದಾನೆ ಗುರುಗಳೇ. ಅವತ್ತು ನೈಟ್ ಧರ್ಮಸ್ಥಳ ಹೋಗಿದ್ದಾರೆ. ಬಟ್ ಗುರುಗಳೇ ಮಂಜುನಾಥ್ ತಕ್ಷಣಗೆ ನನಗೆ ಗೊತ್ತಿಲ್ಲ ಅಲ್ಲಿ ಏನ್ ತಪ್ಪು ನಡೆದಿದೆ ಅನ್ನೋದು ಅವ್ರಿಗೆ ಬಿಟ್ಟಿತ್ತು ಗುರುಗಳೇ. ಅದು ಹೋಗ್ ಬಂದಿದ್ದಾರೆ ಗುರುಗಳೇ. ಅವತ್ತು ನೈಟು ಯಾಕೆ ಸ್ವಿಚ್ ಆಫ್ ಆಗಿದೆ ಅಂತೇಳಿ ನಾನು ಊರಲ್ಲಿದ್ದೆ ಗುರುಗಳೇ, ನಮ್ಮೂರಲ್ಲಿ. ನೈಟ್ ಎಲ್ಲ ಫೋನ್ ಮಾಡಿದ್ದೀನಿ ಗುರುಗಳೇ. ನನಗೆ ಅವತ್ತು ತುಂಬಾ ಆರೋಗ್ಯ ಸರಿ ಇರ್ಲಿಲ್ಲ. ನೈಟ್ ಎಲ್ಲ ಫೋನ್ ಮಾಡಿದ್ರು, ಬಟ್ ಸ್ವಿಚ್ ಆಫ್ ಮಾಡಿ ಇಟ್ಕೊಂಡಿದ್ದಾನೆ. ಅಂದ್ರೆ ಅಷ್ಟೊತ್ತಿ ನೀವು ಮದುವೆ ಆಗಿತ್ತಾ? ಇಲ್ಲ ಗುರುಗಳ, ಆಗಿರ್ಲಿಲ್ಲ ಗುರುಗಳ ಅವಾಗಿಲ್ಲ. ಓಕೆ ಓಕೆ. ಅಂದ್ರೆ ಇದೇನು ಹಿಂದಿನ ಕತೆ? ಹಾ ಗುರುಗಳ, ಆಗಿರ್ಲಿಲ್ಲ ಇನ್ನು. ಯಾವತ್ತು ಸ್ವಿಚ್ ಆಫ್ ಮಾಡ್ಕೊಂಡು ತುಂಬಾ ಸಲ 106 ಸತಿ ಕಾಲ್ ಮಾಡಿದ್ದೀನಿ ಗುರುಗಳ. ಸ್ವಿಚ್ ಆಫ್ ಅಂತಾನೆ ಬಂತು ಗುರುಗಳೇ. ಮತ್ತೆ ಬೆಳಗ್ಗೆ ಆಯ್ತು 8 ಗಂಟೆಗೆ 8, 9, 10 ಗಂಟೆಗೆ ಅವನೇ ರಿಟರ್ನ್ ಫೋನ್ ಮಾಡ್ದ. ನನಗೆ ಈ ವಿಚಾರ ಗೊತ್ತಿಲ್ಲ ಗುರುಗಳೇ. ಅವಾಗ ಈ ತರ ಆಗಿದೆ ಅನ್ನೋದು ಗೊತ್ತಿಲ್ಲ. ಅವನೇ ಫೋನ್ ಮಾಡ್ದ, ನನಗೆ ಹುಷಾರಿಲ್ಲ, ಯಾಕೆ ಫೋನ್ ಸ್ವಿಚ್ ಆಫ್ ಮಾಡಿದ್ದೆ, ಫೋನ್ ಎಷ್ಟ್ ಸತಿ ಮಾಡಿದ್ರು ಕಟ್ ಮಾಡ್ತಿದ್ದಲ್ಲ, ಸ್ವಿಚ್ ಆಫ್ ಮಾಡ್ತಿದ್ದೆ ಅಂತ. ನಂದು ಯಾರೋ ನಮ್ಮೂರ್ ಹುಡುಗ ಫೋನ್ ಕತ್ತಿಟ್ಕೊಂಡಿದ್ದೆ ನಂದು ಅಂತ ಸ್ವಿಚ್ ಆಫ್ ಮಾಡಿ ಇಟ್ಕೊಂಡಿದ್ದಾನೆ ಅಂತ ನನಗೆ ಸುಳ್ಳು ಹೇಳಿದ್ರು ಗುರುಗಳೇ. ನಾನ್ ನಂಬ್ದೆ. ಆಮೇಲೆ ಸರಿ ತಿಂಡಿ ಆಯ್ತು ತಿಂಡಿ ಆಯ್ತು ಗುರುಗಳೇ. ತಿಂಡಿ ಆಯ್ತು ಅಂತ ಹೇಳ್ದೆ, ಹುಷಾರಿಲ್ಲ ಅಂದ್ರು. ಸರಿ ಹಾಸ್ಪಿಟ್ಲಿಗೆ ಬಾ ಅಂದೆ. ಬಾ ಅಂತ ಅಂದ್ರು. ನನಗ್ ಬರಕ್ಕೆ ತುಂಬಾ ಬಟ್ಟೆ ತೊಳೆಯವಿದೆ, ಹುಷಾರ್ ಬೇರೆ ಇಲ್ಲ, ಅಮ್ಮ ಇಲ್ಲ, ಅಡಿಗೆ ಮಾಡ್ಬೇಕು, ಗದ್ದೆ ಹತ್ರ ಹೋಗಿದ್ದಾರೆ ಅಂತ ನಾನಂದೆ. ಮಾಡಿಟ್ಟಿ ತೊಳ್ದಾಕಿ ಎಷ್ಟೊತ್ತಿಗೆ ಬರ್ತೀಯ ಬಾ ಅಂತ ಅಂದ್ರು ಗುರುಗಳೇ. ಆಮೇಲೆ ನಾನು 2:30ಗೆ ಹೋದೆ ಗುರುಗಳ ಹಾಸ್ಪಿಟ್ಲಿಗೆ. ಮತ್ತೆ ಅಲ್ಲೂ ಹೋದೆ, ತೋರ್ಸಿದ್ರು. ಅವ್ರಿಗೆ ನಿಜವಾಗ್ಲೂ ಹುಷಾರಿಲ್ವಾ? ಸುಳ್ಳಲ್ವಾ ಹೇಳಿದ್ದವ್ರು? ಯಾರು? ಅಂದ್ರೆ ಬೆಳಿಗ್ಗೆ ಫೋನ್ ಎತ್ತಿದ್ರು, ರಾತ್ರಿ ಎಲ್ಲ ಸ್ವಿಚ್ ಆಫ್ ಬರ್ತಿತ್ತು. ಅದು ಗುರುಗಳು ಅವ್ರು ಹೇಳಿದ್ದು ಯಾರೋ ತೆಗ್ದಿಟ್ಕೊಂಡೋದು ಅನ್ನೋದು ಸುಳ್ಳು ಗುರುಗಳೇ. ಅದು ಅಲ್ಲ, ಅದಾಯ್ತವ. ಅವ್ರಿಗೆ ಧರ್ಮಸ್ಥಳಕ್ಕೆಲ್ಲ ಹೋಗಿರಿ ಅಂದ್ರಲ್ವಾ ನೀವು? ಅದು ಗುರುಗಳೇ ಯಾವಾಗ ಹೇಳಿದ್ದು ಅಂದ್ರೆ ನನಗೆ ಮದುವೆ ಆದ್ಮೇಲೆ ಹೇಳಿದ್ದು ಗುರುಗಳೇ. ನನಗೆ ಇದೆಲ್ಲ ನಿಜ ಗೊತ್ತಾಗಿದ್ದು ಮದುವೆ ಆದ್ಮೇಲೆ ಗುರುಗಳೇ ನನಗೆ. ಆಯ್ತು, ಹೇಳವ.
ಆಮೇಲೆ ಗುರುಗಳೇ ನಾನು ಆಮೇಲೆ ಹಿಂಗೆ 15 ದಿನ ಕಳೆದು ಗುರುಗಳೇ ನಾನು ನಮ್ಮ ಪಕ್ಕದ ಮನೆ ಅಕ್ಕನ ಜೊತೆ ಊರ್ಗ್ ಹೋಗಿದ್ದೆ ಗುರುಗಳೇ. ನೊಣವಿನಕೆರೆ ಹಬ್ಬಕ್ಕೆ ಹೋಗಿದ್ದೆ. ಲೈವ್ ಅವ ಊರು ಪಾರಿ ಹೇಳ್ಬೇಕಾದ್ರೆ ಹುಷಾರಾಗಿರು, ಅಂದ್ರೆ ಎಚ್ಚರಿಕೆ ವಹಿಸು, ಆಮೇಲೆ ಡಿಲೀಟ್ ಮಾಡಿ ಅಂದ್ರೆ ಆಗಲ್ಲ. ಸರಿ ಗುರುಗಳೇ ಆಯ್ತು. ಹೇಳುವ. ಆಮೇಲೆ ಹಬ್ಬಕ್ಕೆ ಹೋಗಿದ್ದೆ ಗುರುಗಳೇ. ಅಲ್ಲಿಂದ ಫೋನ್ ಮಾಡಿದಾಗ ನಾನು ಧರ್ಮಸ್ಥಳದಲ್ಲಿ ಇದ್ದೀನಿ ಅಂತಂದ್ರು ಗುರುಗಳೇ. ಆಮೇಲೆ ಬಟ್ ನನಗೆ ಈ ತರ ಡೌಟ್ ಇತ್ತು ಗುರುಗಳೇ, ಅವಳನ್ನ ಕರ್ಕೊಂಡು ಹೋಗಿರ್ಬೋದು ಅನ್ನೋ ಡೌಟ್ ಇದಕ್ಕೋಸ್ಕರ ಸರಿ ನಾನು ಧರ್ಮಸ್ಥಳಕ್ಕೆ ಬರ್ತೀನಿ ಅಂತ ಅಂತ ಗುರುಗಳೇ ನಾನು. ಆಮೇಲೆ ಧರ್ಮಸ್ಥಳ ಅವರು ದರ್ಶನ ಮಾಡಿದ್ರ ಬಟ್ ಅವಾಗ್ಲೂ ಕರ್ಕೊಂಡು ಹೋಗಿದ್ರ ಬಿಟ್ಟಿದ್ರ ಗೊತ್ತಿಲ್ಲ ಗುರುಗಳೇ ನನಗೆ. ನಾನು ಹೋದೆ ಅವಾಗ ಅವ್ರು ದರ್ಶನ ಮಾಡಿ ಊಟ ಮಾಡಿ ಕಾಯ್ತಿದ್ರು ಗುರುಗಳೇ. ಅಲ್ಲಿಂದ ಸುಬ್ರಹ್ಮಣ್ಯಕ್ಕೆ ಹೋದೆ. ಅಲ್ಲೇ ಆಚೆ ಕಡೆನೆ ಕೈ ಮುಗ್ದೆ, ಮಂಜುನಾಥ ಸ್ವಾಮಿ ಕೈ ಮುಗಿದ್ಬಿಟ್ಟು ಅಲ್ಲೇ ಅಡ್ಬಿದ್ಬಿಟ್ಟು ಸುಬ್ರಹ್ಮಣ್ಯ ಬಸ್ ಹತ್ತದು ಗುರುಗಳೇ. ಅಂದ್ರೆ ನೀವೊಬ್ರೇನಾ? ನಾನು ಮತ್ತೆ ನಮ್ಮ ಅತ್ತೆ ಮಗ ಇಬ್ರು ಗುರುಗಳೇ. ಮದ್ವೆ ಆಗಿರ್ಲಿಲ್ಲ ಅವಾಗ ನಮಗೆ. ಆ ಹುಡುಗಿ ಎಲ್ಲೋಯ್ತು? ಇಬ್ರು ಹೋಗಿ ಅವರಿಬ್ರು ಹೋಗಿದ್ರಲ್ಲ ಗುರುಗಳೇ. ಅದು ಹೋಗ್ಬಿಟ್ಟು ಬಂದಿದ್ದಾರೆ ಗುರುಗಳೇ. ಅವತ್ತು ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗು ಅಂತ ಅಂದ್ನಲ್ಲ ಗುರುಗಳೇ, ಅವತ್ತೇ ಅಲ್ಲಿ ಬಿಟ್ಬಿಟ್ಟು ಅವ್ರ ಊರಿಗೆ ಬಿಟ್ಬಿಟ್ಟು ಇವನು ಊರಿಗೆ ಬಂದಿದ್ದಾನೆ ಗುರುಗಳೇ. ಅದಾಯ್ತು. ಅದಾದ 15 ದಿವಸಕ್ಕೆ ಅವ್ರು ಹೋಗಿ ಏನ್ ತಪ್ಪು ಮಾಡಿದಾರೋ ಬಿಟ್ಟ. ಅದು ಮುಡಿ ಕೊಡ್ಬೇಕಲ್ಲ, ತಪ್ಪು ಅಂತ ಮುಡಿ ಕೊಡ್ಬೇಕಲ್ಲ, ಅರಿಕೆ ಮಾಡ್ಕೊಂಡಿದ್ರಂತಲ್ಲ ಇವರು. ಅದಕ್ಕೆ ಹೋಗಿದ್ದಾರೆ. ಬಟ್ ನನಗೆ ಹಿಂಗೆ ಅಂತ ಗೊತ್ತಿಲ್ಲ. ನಾನು ಧರ್ಮಸ್ಥಳಕ್ಕೆ ಮುಡಿ ಬಿಟ್ಟಿದ್ದೀನಿ, ಅದಕ್ಕೆ ನಾನು ಧರ್ಮಸ್ಥಳಕ್ಕೆ ಬಂದಿದ್ದೀನಿ ಅಂತಂದ್ರು. ಅವ್ರೇನ್ ಬಾ ಅಂತ ನಾನು ಕರೀಲಿಲ್ಲ ನಮ್ಮ ಅತ್ತೆ ಮಗ, ನಾನೇ ಬರ್ತೀನಿ ಎಂದೆ ಗುರುಗಳ. ಸರಿ ಬಾ ಅಂತಂದ್ರು. ನಾನು 1:15 ಹೋದೆ ಗುರುಗಳ. ಅಲ್ಲಿಂದ ಸುಬ್ರಹ್ಮಣ್ಯಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಮನೆಗೆ ಬಂದೆ ಗುರುಗಳೇ. ನಮ್ಮೂರಿಗೆ ಬರ್ಲಿಲ್ಲ, ಅಲ್ಮಿಡಿ ಊರು ಹೇಳ್ಬೇಕಾರೆ ನಮ್ಮ ಅತ್ತೆ ಮಗನ ಊರಿಗೆ ಬಂದ್ವಿ ಗುರುಗಳೇ. ಅಲ್ಲಿ ಬಂದ್ವಿ. ನಮ್ಮ ಅತ್ತೆನೆ ಬೆಳಗ್ಗೆ ಹೊತ್ತು ನನ್ನನ್ನ ಕೂರಿಸ್ಕೊಂಡು ಕೇಳಿದ್ರು, ನನ್ ಮಗ ನಿಮ್ ಊರಿಗೆ ಬಂದಿದ್ನಾ ಅಂತ ಕೇಳಿದ್ರು. ಇಲ್ಲ ಅತ್ತೆ ಬಂದಿಲ್ಲ. ಆಮೇಲೆ ಹಿಂಗಿಂಗ ಆಯ್ತು. ಅವಳನ್ ಕರ್ಕೊಂಡು ನಮ್ಮೂರಳೆ ಹುಡ್ಗಿ ಅವ್ನ್ ಕರ್ಕೊಂಡು ನನ್ ಮಗ ಈ ತರ ಹೋಗ್ಬಿಟ್ಟಿದ್ದ ಅಂತ ನನಗೆ ಹೇಳ್ಬಿಟ್ರು. ಎಲ್ಲ ಊರಲ್ಲೆಲ್ಲ ಮಾತಾಡ್ತಿದ್ರು, ಕರ್ಕೊಂಡು ಹೋಗ್ಬಿಟ್ಟಿದ್ನಂತೆ ನನ್ ಮಗ ಅಂತ ಹೇಳ್ಬಿಟ್ರು ಗುರುಗಳು. ಆವಾಗ ನನಗೆ ನನ್ನ ಅನುಮಾನ ನಿಜ ಆಯ್ತು. ನಾನು ಅವತ್ತೇ ಹೇಳ್ದೆ ಅತ್ತೆ ನಿನಗೆ, ನೀನ್ ಕೇಳಲಿಲ್ಲ, ಇವತ್ತು ಊರಿಗೆ ಪ್ರಚಾರ ಆಗಕ್ಕೆ ನೀನೇ ಕಾರಣ ಅಂತೇಳಿ ನಾನು ಹಂಗಂದೆ. ಆಮೇಲೆ ಅತ್ತೆ ಗುರುಗಳ ತುಂಬಾ ಅತ್ತೆ ಕಂಟ್ರೋಲ್ ಮಾಡ್ಕೊಳಕ್ಕೆ ಆಗ್ಲಿಲ್ಲ, ಅಷ್ಟು ಹೊತ್ಬಿಟ್ಟೆ, ಅಷ್ಟು ಅತ್ತೆ ಗುರುಗಳೇ. ಆಮೇಲೆ ನನ್ ಫೋನ್ ತಗೊಂಡೋಗಿದ್ರು ಅವಳಿಗೆ ಫೋನ್ ಮಾಡಕ್ಕೋಸ್ಕರ. ಫೋನ್ ಮಾಡ್ಬಿಟ್ಟು ನನಗೆ ಡಿಲೀಟ್ ಮಾಡ್ಕೊಟ್ಟಾರ. ನಾನು ತುಂಬಾ ಹೊತ್ತಿದ್ದು ಅಂಗಡಿ ಹತ್ರ ಹೋದೆ. ನಾನು ಅವ್ರಿಗೆ ಮ್ಯಾಟ್ರ್ ಗೊತ್ತಾಯ್ತು. ನಾನು ಸಡನ್ಲಿ ಕೇಳ್ಬಿಟ್ಟೆ ಮನೆಗೆ ಬಂದ ತಕ್ಷಣ, ನಿಜಾನ ಹಿಂಗ್ ಹೋಗಿದ್ದು ಅಂತೆಲ್ಲ ಕೇಳ್ದೆ ಗುರುಗಳು. ಅವ್ರು ಯಾವ್ದನ್ನು ಒಪ್ಕೊಳ್ಳೇ ಇಲ್ಲ. ಅವಾಗ್ಲೂ ವಾದಿಸಿದ್ರು, ಏನಿಲ್ಲ ಎಲ್ಲ ಸುಳ್ಳು ಸುಳ್ಳು ಅಂತ. ಆಮೇಲೆ ಲಾಸ್ಟಿಗೆ 4-5 ದಿನ ಕಳೆದಂಗೆ ಪೂಜೆ ಮಾಡ್ತಾ ಇದು ಅದು ಸ್ಪೀಕರ್ ಇಲ್ದಂಗೆ ಫೋನ್ ರಿಂಗ್ ಅದು ಕೇಳಿಸ್ಬಾರ್ದು ಆ ತರ ಮಾಡಿದಾರೆ. ಅದು 10-15 ಸಲ ಫೋನ್ ಬಂದಿದೆ ಗುರುಗಳೇ. ನಾನೇನ್ ಮಾಡಿದೆ, ಸಡನ್ ಫೋನ್ ತಗೊಂಡೆ, ಹಲೋ ಅಂದೆ. ಏನೋ ಮಾಡ್ತಿದ್ಯಾ, ಯಾಕೋ ಫೋನ್ ಮಾಡಿಲ್ಲ ಅಂತ ಈ ತರ ಕೇಳಿದ್ಲು ಗುರುಗಳೇ. ಆವಾಗ ಗೊತ್ತಾಯ್ತು ಗುರುಗಳೇ, ಓ ಅವ್ರು ಇನ್ನೂ ರಿಲೇಶನ್ಶಿಪ್ ಅಲ್ಲಿ ಇದಾರೆ ಅಂತ ಹೇಳಿ. ಆವಾಗ ಗೊತ್ತಾಗಿ ಗುರುಗಳೇ, ನಮ್ಮ ಅತ್ತೆನೆ ಈ ತರ ಬಿಟ್ರೆ ಸರಿ ಹೋಗಲ್ಲ, ಬಾ ಯಾವ್ದಾರ ದೇವ್ರಿಗೆ ಹೋಗೋಣ ಬಿಡ್ಸೋಣ ಅಂತೇಳಿ ಕರ್ಕೊಂಡೋದ್ರು ಗುರುಗಳೇ. ದೇವ್ರಿಗೂ ಹೋದ? ಏನ್ ಬಿಡ್ಸೋಕೆ? ಅದ್ ಏನೋ ಗುರುಗಳೇ, ಇಲ್ಲಿ ನಂಗೆ ಗೊತ್ತಿಲ್ಲ. ಒಂದು ದೇವ್ರ ಅಪ್ಪನೆ ಕೇಳ್ಕೊಳೋದು, ಅರ್ಕೆ ಮಾಡ್ಕೊಳೋದು, ಈ ತರ ಇಲ್ಲಿ ಹಳ್ಳಿ ಕಡೆ ಗುರುಗಳೇ. ಆಯ್ತು, ಅದೆಲ್ಲ ಸರಿ ಆಯ್ತು, ಅದು ನಂಬಿಕೆ ತಪ್ಪಲ್ಲ. ಆದ್ರೆ ಹುಡುಗಿ ಬಿಡ್ಸಕ್ ದೇವ್ರಿಗೆ ಹೋಗೋಣ ಅಂತ ಅಂದ್ರೆ ದೇವ್ರಿಗೆ ಹೋದ್ರೆ ಸರಿ ಹೋಗುತ್ತೆ ಅಂತ. ದೇವ್ರಿಗೆ ಹೋದ್ರೆ ಸರಿ ಹೋಗುತ್ತೆ, ಬಿಡ್ತಾಳೆ ಅಂತ ಅವ್ರು ನಂಬಿಕೆ ಒಂದು ಗುರುಗಳೇ. ಅದಕ್ಕೆ ಕರ್ಕೊಂಡೋದ್ರು ಗುರುಗಳೇ. ನಾವು ನಡ್ಕೊಂಡೇ ಹೋದ್ವು ಗುರುಗಳೇ, ಬಸ್ಸಿಗೆ ಹೋಗ್ಲಿಲ್ಲ, ನಡ್ಕೊಂಡೇ ಬಂದ್ವು ಗುರುಗಳೇ ಅಲ್ಲಿಂದವ. ಅಲ್ಲಿಗೆಲ್ಲ ಸ್ವಲ್ಪ ದಿವಸಕ್ಕೆ ಅವ್ ಗಂಡ ಬೆಂಗಳೂರಿಗೆ ಕರ್ಕೊಂಡು ಹೋದ ಗುರುಗಳೇ ಅವಳನ್ನ. ಆಮೇಲೆ ಹೆಣ್ಣನ್ನ ಕರ್ಕೊಂಡೋದ. ಅವಳು ಇಲ್ಲಿದ್ಲಲ್ಲ ಊರಲ್ಲಿ, ಬಿಡ್ಲಿಲ್ಲ, ಅಲ್ಲಿ ಕರ್ಕೊಂಡೋದ ಗುರುಗಳೇ. ಆವಾಗ ಇವ್ರ ರಿಲೇಶನ್ಶಿಪ್ ಕಟ್ಟಾಯ್ತು ಗುರುಗಳೇ. ಆಮೇಲೆ ನಮಗ್ ಅಲ್ಲಲ್ಲಿ ಸ್ವಲ್ಪ ದಿವಸಕ್ಕೆ ನಮ್ಮ ಮದ್ವೆನೂ ಆಯ್ತು ಗುರುಗಳೇ. ನಮ್ಮ ಅಪ್ಪ ಅಮ್ಮಂಗೆಲ್ಲ ಈ ಮ್ಯಾಟ್ರ್ ಎಲ್ಲ ಗೊತ್ತಾಗಿ, ನಮ್ಮ ಮಾಮಂಗ್ ಗೊತ್ತಾಗಿ ಇದೆಲ್ಲ ಮದ್ವೆ ಆಯ್ತು ಗುರುಗಳೇ ನಂದು.
ಆ ಮದ್ವೆ ಆದ್ರೂ ಗುರುಗಳೇ ನೆಟ್ಟಿಗೆ ನನ್ನ ಹತ್ರ ಜೀವನ ಮಾಡೋದಾಗ್ಲಿ ಈ ಎಂತದು ಇಲ್ಲ ಗುರುಗಳೇ. ಏನೋ 2 ಮಕ್ಳಾಯ್ತು, ನೆಟ್ಟಿಗೆ ನನಗೊಂದು ಆರೈಕೆನೂ ಮಾಡ್ಲಿಲ್ಲ ಗುರುಗಳೇ. ಮನೇಲಿ ಏನು ಮಾಡ್ಲಿಲ್ಲ, ಬರೀ ಇಸ್ಪೀಟ್ ಆಡೋದು, ದುಡ್ಡು ಕಟ್ಕೊಂಡ್ ಪಿಚ್ಚಿ ಆಡೋದು, ಅವ್ರ ಜೊತೆ ಹೋಗಿ ಕುಡ್ಬಿಟ್ಟು ಬಾರಲ್ಲಿ 3-4 ಸಾವಿರ ಕಟ್ಬರೋದು ಗುರುಗಳೇ. ಈ ತರ ದುಡ್ಡನ್ನು 1 ರೂಪಾಯಿನೂ ಕೂಡಿಕ್ತಿರ್ಲಿಲ್ಲ ಗುರುಗಳೇ. ಎಲ್ಲಿ ಹೋಗ್ತಾರ ಅಲ್ಲೇ ಅವ್ರಿಗೆ ಖರ್ಚು ಮಾಡೋದು, ಇವ್ರಿಗೆ ಖರ್ಚು ಮಾಡೋದು, ಈ ತರ ಮಾಡೋರು ಗುರುಗಳೇ. ಡ್ರಿಂಕ್ಸ್ ಮಾಡ್ಕೊಂಡ್ರೆ ಅವ್ರಿಗೆ ಬಂಡವಾಳ, ಅಂಗಡಿಗೆ ಬಂಡವಾಳ ಹಾಕೊಂಡ್ರೆ ಮನೆಗೆ ಅದೆಷ್ಟು ತರ್ತಾನೂ ಇರ್ಲಿಲ್ಲ ಗುರುಗಳೇ. ಅಲ್ಲಿ ಸಾಲ ಕೊಡೋದು, ಇಲ್ಲಿ ಸಾಲ ಕೊಡೋದು, ಅವ್ರು ವಾಪಸ್ ಕೊಡ್ತಾನೆ ಇರ್ಲಿಲ್ಲ ಗುರುಗಳೇ ನಮಗೆ. ಅಲ್ಲ, ದುಡ್ದಿದ್ದು ಏನ್ ಮಾಡ್ತಿದ್ರು ಅಂದ್ರೆ ಕುಡಿಯೋದು ಬಿಟ್ಟು ಬೇರೆ ಏನ್ ಮಾಡ್ತಿದ್ರು? ಕುಡಿಯೋರು ಗುರುಗಳೇ, ತುಂಬಾ ಸಾಲನು ಕೊಡೋರು. ಮತ್ತೆ ಅದು ನನಗೂ ಮಕ್ಳಾಯ್ತು, ನನ್ ಮಕ್ಳಿಗೂ ಇದು ಅವಳಿಗೂ ಒಂದ್ ಮಗಳಿಗೆ 4 ವರ್ಷ, ಅವಳಿಗೂ 5-6 ವರ್ಷ ಆಯ್ತು. ಮತ್ತೆ 1 ಸಾವಿರ ಇಟ್ಕೊಂಡ್ರು ಗುರುಗಳೇ. ಅದೇ ಊರಲ್ಲಿ? ಅದು ಪಕ್ಕದೂರಲ್ಲಿ ಗುರುಗಳೇ. ಪಕ್ಕದೂರಲ್ಲಿ ಹೋಗೋದು, ಅವ್ರ ಮನೆ ಇದೆಲ್ಲ ಏನೇನೋ ಫೋರ್ಕ್ ಎಲ್ಲ ಮಾಡಿಸ್ಕೊಂಡ್ ತಿನ್ನೋದು, ಫೋರ್ಕ್ ಎಲ್ಲ ಮಾಡಿಸ್ಕೊಂಡ್ ತಿನ್ನೋದು, ನಾನ್ ವೆಜ್ ಎಲ್ಲ ಮಾಡಿಸ್ಕೊಂಡ್ ತಿನ್ನೋದು. 2 ಗಂಟೆ 3 ಗಂಟೆಗೆ ಮನೆಗ್ ಬರೋದು ಗುರುಗಳೇ. ಹೊತ್ತಲ್ಲಿ 12 ಗಂಟೆ. ಮತ್ತೆ ಬೆಳಗ್ಗೆ ತಿಂಡಿ ತಿಂದೋದ್ರೆ ಮನೆಗೆ ಸೇರ್ತಿರ್ಲಿಲ್ಲ ಗುರುಗಳೇ. ಮನೆ ಕೆಲ್ಸನೇ ಮಾಡ್ತಿರ್ಲಿಲ್ಲ. ನಾನು ನನ್ನ ಮಕ್ಳು ಅನ್ನೋದೊಂದು ಇದೇ ಇಲ್ಲ. ಅಲ್ಲೇ ಹೋಗೋದು, ಅವ್ರ ಮನೇಲೆ ಇರೋದು, ಅವ್ರ ಮನೆ ಕುಡಿಯೋದು. ಅವ್ರಿಗೆ ಮದ್ವೆ ಆಗಿರ್ಲಿಲ್ವಾ ಗುರುಗಳೇ? ಅವ್ರಿಗೆಲ್ಲ ಮಕ್ಳು ನನ್ನ ಏಜಿನ ಮಕ್ಳಿದ್ದು ಗುರುಗಳೇ. ನಮ್ಮಮ್ಮಂಗೆ ಅದು ಗೊತ್ತಿಲ್ಲ ಗುರುಗಳೇ. ಆ ಮ್ಯಾಟ್ರು ನನಗ್ ಗೊತ್ತಿಲ್ಲ. ಇವನು ಅವಳು ಅಕ್ಕ ಅನ್ನೋನು, ಇವಳು ಅಣ್ಣ ಅನ್ನೋನು. ಹೇಗ್ ಗುರುಗಳೇ ಅನುಮಾನ ಪಡ್ತೀರಾ? ಆಮೇಲೆ ನಮ್ಮ ಮನೆಗೂ ಕರ್ಕೊಂಡ್ಬರೋನು ಹಬ್ಬಕ್ಕೆ. ಕರ್ಕೊಂಡ್ಬರೋನು ನನಗೆ ಹೀಗೆ ಅಂತ ಗೊತ್ತಿಲ್ಲ ಗುರುಗಳೇ. ಬಾಯ್ ತುಂಬಾ ಅವರು ಅಣ್ಣ ಅನ್ನೋರು, ಇವರು ಅಕ್ಕ ಅನ್ನೋರು. ಹೆಂಗ್ ಅನುಮಾನ ಪಡೋದು? ಬಟ್ ಇವರು 2 ಗಂಟೆ 3 ಗಂಟೆ ರಾತ್ರಿನಲ್ಲೆಲ್ಲ ಮನೆಗ್ ಬರೋದ್ ನೋಡಿ ನನಗೂ ಅನುಮಾನ ಬಂತು ಗುರುಗಳೇ. ಆದ್ರೂ ನಾನು ಕೇಳಲಿಲ್ಲ ಗುರುಗಳೇ. ಎಲ್ಲ ಕಣ್ಮುಂದೆನೆ ಸಾಕ್ಷಿ, ಎಲ್ಲ ಪ್ರತ್ಯಕ್ಷ ಸಾಕ್ಷಿ ಇದ್ರು ನನ್ ಕೇಳಲೇ ಇಲ್ಲ ಗುರುಗಳೇ. ಅದೇನಾಗಿತ್ತು ಅಂತಾನೆ ಗೊತ್ತಿಲ್ಲ. ಬಟ್ ಬಾಯ್ ಬಿಟ್ಟು ನಾನು ಹಿಂಗ್ ಮಾಡ್ತಿದ್ಯಾ ನೀನು ಅಂತಾನು ಕೇಳಲಿಲ್ಲ. ಬಟ್ ಬೈತಿದ್ದೆ, ಯಾಕೆ ಹೋಗ್ತೀಯ, ಏನಕ್ ಹೋಗ್ತೀಯ, ಅವ್ರ ಮನೆಗೆ ಏನಕ್ ಹೋಗ್ತೀಯಾ, ಇಷ್ಟೊತ್ನಲ್ಲಿ ಏನಕ್ ಬರ್ತೀಯಾ, ಹೋಗೋದು ಅವ್ರ ಮನೆ ಜೋಳ ಹಾಕೊಡೋದು, ಅವ್ರ ಮನೆ ಬೇಸಾಯ ಮಾಡೋದು, ಅವ್ರ ಮನೆ ಕೆಲ್ಸ ಮಾಡ್ಕೊಡೋದು, ಅವ್ರ ಮನೆ ಗದ್ದೆಲಿ. ಅಂದ್ರೆ ಅವ್ರದ್ದೊಂದು ಕುಟುಂಬ, ಗಂಡ ಹೆಂಡತಿ ಮಕ್ಳೆಲ್ಲ ಅವ್ರಿದ್ರು ಒಟ್ಟಿಗೆ? ಆ ಗುರುಗಳು ಅವರು ತುಂಬಾ ದುಡ್ಡಲ್ಲಿ ಹಣಕಾಸಲ್ಲೆಲ್ಲ ಚೆನ್ನಾಗಿದ್ದಾರೆ. ಬಡ್ಡಿ ವ್ಯವಹಾರ ಮಾಡ್ತಾರೆ ಗುರುಗಳೇ, ಬೇಕಾದಂಗ್ ಚೆನ್ನಾಗಿದ್ದಾರೆ. ನಮ್ಮಷ್ಟು ಬಡತನ. ಮೊದಲನೇದೇನು ಗಂಡ ಬೆಂಗಳೂರಲ್ಲಿ ಇದ್ದ ಸರಿ, ಇಲ್ಲೆಲ್ಲ ಮನೇಲೇ ಇದ್ರಲ್ವ, ಇವ್ರನ್ನ ಹೆಂಗ್ ಸೇರಿಸ್ತಿದ್ರು? ಅವ್ ಗುರುಗಳೇ ಅವು ಏನು ಅಂತ ಗೊತ್ತಿಲ್ಲ ಗುರುಗಳೇ. ಇದ್ರಿಗಿಲ್ದಿದ್ದಾಗ ಏನು ಅಂತಾನು ಗೊತ್ತಿಲ್ಲ ಗುರುಗಳೇ. ಅವಯ್ಯ ಇವತ್ತು ಅಷ್ಟೇ ಒಂದು 15 ದಿನದಲ್ಲಿ ಮನೇಲಿ ಹೋಗಿ ಜಗಳ ಮಾಡಿ ಬಂದೀನಿ. ನನ್ನ ಹೆಂಡತಿ ಅಂತವಳಲ್ಲ ಅಂತಾನೆ ಫೋಟೋ ಇಟ್ಕೊಂಡ್ರೆ ರಾಧಾಕೃಷ್ಣ ಫೋಟೋ ಸತ್ಯ ಮಾಡಿದ್ರು, ಗಂಡ ಹೆಂಡತಿ ಇಬ್ರು ಸತ್ಯ ಮಾಡಿದ್ರು ಗುರುಗಳೇ. ಆಯ್ತು ಆಯ್ತು. ಅಲ್ಲೇನು ಹೇಳ್ತಾ ಇದ್ರಿ ಅಂದ್ರೆ ಎಲ್ಲ ಕೆಲಸ ಮಾಡಿಕೊಡೋದೆಲ್ಲ ಮಾಡ್ತಿದ್ದ ಅಂತ? ಅದು ಎಲ್ಲ ಮಾಡೋರು ಗುರುಗಳೇ. ಆಮೇಲೆ ಅವ್ರ ಹತ್ರ ಒಂದು 3 ಲಕ್ಷ ದುಡ್ಡು ಇಸ್ಕೊಂಡಿದ್ರು ನಮ್ಮನೆಯವರು ಗುರುಗಳೇ. ಇವ್ರು ಇಸ್ಕೊಂಡಿದ್ದು? ಇವ್ರು ನಮ್ಮನೆಯವ್ರು ಇಸ್ಕೊಂಡು 1.5 ಲಕ್ಷ ಇಸ್ಕೊಂಡು ಅವ್ರ ಮನೆಗೆ ಪೈಪ್ ಲೈನ್ ಮಾಡ್ಕೊಟ್ಟಿದ್ದಾರೆ ಗುರುಗಳೇ. ಅವ್ರ ಮನೆ ಶುಂಠಿಗೆ ನೀರ್ ಹೊಡಿಯೋದಕ್ಕೆ ಪೈಪ್ ಲೈನ್ ಮಾಡ್ಕೊಟ್ಟಿದ್ದಾರೆ. ಅವರು ಸಾಲ ಅಂತ ಕೊಟ್ಟಿದ್ದಾರೆ. ನಾಳೆ ದಿವಸ ಅವರಿಗೆ ಶುಂಠಿಗೆ ನೀರು ಬೇಕು ಗುರುಗಳೇ. ಆಮೇಲೆ ಅದು ಸಾಲ ಅಂತ ಮತ್ತೆ ನಾಳೆ ರಿಟರ್ನ್ ದುಡ್ಡು ಕೊಡ್ಬೇಕು ಗುರುಗಳೇ. ಅದೇ ದುಡ್ಡಲ್ಲಿ ಇವ್ರು ಅದನ್ನ ಅವರಿಗೆ ಸಹಾಯ ಮಾಡಿಕೊಟ್ಟಿರೋದು? ಇವ್ರು ಗುರುಗಳೇ. ಯಾಕೆಂದ್ರೆ ಅವರು ಬ್ರೈನ್ ವಾಶ್ ಇಬ್ರು ಹೆಂಡತಿ ಬ್ರೈನ್ ವಾಶ್ ಮಾಡ್ಬಿಟ್ಟಿದ್ದಾರೆ ಗುರುಗಳೇ ಚೆನ್ನಾಗಿ. ಅಂದ್ರೆ ಆ ಸಹಾಯ 1 ಲಕ್ಷಕ್ಕೆ ಸಮ ಅಲ್ಲ. 1 ಲಕ್ಷ ಅದು ಬೇರೆ, ಇವ್ರ ಸಹಾಯ ಬೇರೆ. ಅವರೇ ದುಡ್ಡು ಕೊಟ್ಟಿದ್ದಾರೆ. ಬಟ್ ಅವ್ರ ದುಡ್ಡು ಕೊಟ್ಟು ಅವ್ರ ಮನೆಗೆ ನೀರಿಗೆ ಉಪಕಾರ ಮಾಡಕ್ಕೋಸ್ಕರ ಇವನು ಅವ್ರ ಮನೇಲಿ ಸಾಲಗಾರ ಆದ ಗುರುಗಳು. ಆಮೇಲೆ ಮತ್ತೆ ಹಿಂಗೆ ಏನಕ್ಕಾದ್ರೂ ಬೇಕು ಅಂದ್ರೆ ಒಂದ್ 50,000 ಮತ್ತೆ ನಾವು ಜಮೀನ್ ತಗೊಂಡಿದ್ದು ಗುರುಗಳು. ಆ ರಿಜಿಸ್ಟ್ರಿಗೆ ಅಂತ ಹೇಳಿ 50,000 ಮತ್ತೆ ಕೊಟ್ರು ಗುರುಗಳೇ. ಮತ್ತೆ ಚಿಕ್ಕ ಪುಟ ಸಾಲ ಅಂತ ಹೇಳಿ ಮತ್ತೆ 50,000 ಎಲ್ಲ ಟೋಟಲ್ ಸೇರಿ 3 ಲಕ್ಷ ಆಯ್ತು ಗುರುಗಳ. ನಾನ್ ಬಟ್ ಅವಯ್ಯ ನಮ್ಮ ಮನೆಗ್ ಬರೋದು ಗುರುಗಳ, ಹಬ್ಬದಲ್ಲೆಲ್ಲ ಬರೋರು. ಬಟ್ ದುಡ್ಡು ಕೊಡಬೇಡಿ ನನ್ ಗಂಡನ್ಗೆ, ಕೊಟ್ರೆ ನಾನ್ ಜವಾಬ್ದಾರಳಲ್ಲ ಅಂತ ನಾನು ಹೇಳಿದ್ದೆ ಗುರುಗಳೇ.
ಇವರು ನೀರ್ ತಗೊಳೋಕೋಸ್ಕರ ಬಟ್ ನನ್ ಮಾತ್ ಮೀರಿ ದುಡ್ಡು ಕೊಟ್ರು ಗುರುಗಳೇ. ಅವತ್ತು ನಮ್ಮ ಅತ್ತೆನೂ ಹೇಳಿತ್ತು, ನೀವು ಕೊಟ್ಕೊಂಡ್ರೆ ನೀವೇ ಇಸ್ಕೋಬೇಕು ನನ್ ಮಗಂಗೆ, ನಾನು ಹೊಣೆ ಅಲ್ಲ ಅಂತೇಳಿ. ನಮ್ ಭಾವನ ಓದ್ಕೊಳ್ಳಿಲ್ಲ, ನಮ್ಮ ಅತ್ತೆನೂ ಓದ್ಕೊಳ್ಳಿಲ್ಲ ಗುರುಗಳೇ ಅದನ್ನ. ಅವ್ರು ಹಂಗಾದ್ರೂ ಮಿತಿ ಮೀರಿ ಕೊಟ್ರು. ಕೊಟ್ರುಗಳ್ಗಡೆ ಕಾಲಾವಕಾಶ ಹಿಂಗೆ ಕಳಿತು. ಆಮೇಲೆ ಅವ್ರಿಗೂ ಇವ್ರಿಗೂ ನಮ್ಮನೆಯವ್ರಿಗೂ ಬಡ್ಡಿ ವ್ಯವಹಾರಕ್ಕೆ ಬಡ್ಡಿ ಕೊಡ್ಬೇಕು ಮಕ್ಕಳು ಅಂತೇಳಿ ಜಗಳ ಬಂತು ಗುರುಗಳೇ. ಅವಾಗ ಇವರು ನಮ್ಮನೆಯವರು ಅವ್ರ ಮನೆಗ್ ಹೋಗೋದ ಬಿಟ್ರು ಗುರುಗಳೇ. ಅವನ್ ಬಗ್ಗೆ ಕೆಡ್ತಾ ಮಾತಾಡೋರು, ಅವನ್ ಸರಿ ಇಲ್ಲ ಅಂತ ಮಾತಾಡೋರು. ಆದ್ರೆ ಆ ಅಪ್ಪನ ಹೆಂಡತಿ ಮಾತ್ರ ಹೊಗಳೋರು, ಅವಮ್ಮ ತುಂಬಾ ಒಳ್ಳೆಯವಳು ಅಂತೇಳಿ ಆಯಮ್ಮನ ತುಂಬಾ ಸಪೋರ್ಟ್ ಮಾಡ್ಕೊಂಡು ಮಾತಾಡೋರು. ಆಮೇಲೆ ಆಯಮ್ಮ ಹಂಗ್ ಕೆಲ್ಸ ಮಾಡ್ತಾಳೆ ಹಿಂಗ್ ಕೆಲ್ಸ ಮಾಡ್ತಾಳೆ ಅಂತೇಳಿ ಇಲ್ಲಿ ಮನೇಲಿ ಬಂದು ನನ್ನ ಬೈಯೋರು ಗುರುಗಳೇ. ಆಯಮ್ಮಂಗೆ ಒಂದ್ 50 ವರ್ಷನಾ? ಇಲ್ಲ ಗುರುಗಳೇ, ಅವ್ರಿಗೆ ಒಂದ್ 45 ಆಗಿರ್ಬೇಕು ಗುರುಗಳೇ. ನನ್ನ ಏಜಿನ ಮಕ್ಳಿದಾರೆ ಗುರುಗಳೇ, ಈಗ ಮದ್ವೆ ಮೊಮ್ಮಕ್ಳು ಇದಾವೆ ಗುರುಗಳೇ. ಒಂದು ನನ್ನ ಬೈಯೋರು, ಅವಮ್ಮ ಹಂಗ್ ಕೆಲ್ಸ ಮಾಡತ್ತೆ ಹಿಂಗ್ ಕೆಲ್ಸ ಮಾಡತ್ತೆ. ನನ್ನ ಅವಾಗಿನ 2-3 ವರ್ಷದ ಮಕ್ಳುಗಳು ಗುರುಗಳು, ಚಿಕ್ಕ ಮಕ್ಳುಗಳು. ನಾವೀಗ ಅವ್ರ ತರನೇ ನಾವ್ ಮಾಡಕ್ಕಾಗಲ್ಲ. ನಮಗೊಂದು ಬಾಣಿತನ ಮಾಡ್ಲಿಲ್ಲ, ಒಂದ್ ಏನಿಲ್ಲ, ನಮ್ಮಮ್ಮ ಹುಷಾರಿಂದಲೇ ನಾವ್ ಏನ್ ಮಾಡ್ಲಿಲ್ಲ. ಇಲ್ಲಿ ಮನೇಲಿ ನಾವೇ ಮಾಡ್ಕೊಂಡ್ ತಿಂದು ನಾವೇ ಮಾಡ್ಕೊಂಡಿದ್ದು ಗುರುಗಳೇ ಎಲ್ಲ ನಾವು. ಹಾಗಾಗಿ ನಮಗೊಂದು ಬಲ ಅನ್ನೋದೇ ಕಮ್ಮಿ ಗುರುಗಳೇ, ಇವಾಗ್ಲೂ ಅಷ್ಟೇ. ಅಂದ್ರೆ ಪಾಪ ಆ ಟೈಮಲ್ಲಿ ಬಾಣಿತನ ಮಾಡಿ ಹಾರೈಕೆ ಮಾಡ್ಲಿಕ್ಕೆ ಯಾರು ಇರ್ಲಿಲ್ಲ ಅಂತ? ಇಲ್ಲ ಗುರುಗಳೇ, ನಾವೇ ಮಾಡ್ಕೋಬೇಕು. ನಮ್ಮ ಮತ್ತೆ ಏನು ಮಾಡ್ತಿರ್ಲಿಲ್ಲ, ಎಂತದೂ ಮಾಡ್ತಿರ್ಲಿಲ್ಲ ಗುರುಗಳೇ ನಮ್ಗೆ. ಸ್ವಲ್ಪ ತಣ್ಣೀರ್ ಮುಟ್ಟಿದಂಗೆ ಅಥವಾ ಚೆನ್ನಾಗಿ ಊಟ ಮಾಡಿಕೊಂಡು ಜೊತೆಗೆ ಬೆಂಬಲ ಕೊಡ್ಲಿಕ್ಕೆ ಯಾರು ಇಲ್ಲದೆ ಇರೋದ್ರಿಂದ ಸ್ವಲ್ಪ ದೇಹ. ಇಲ್ಲ ಗುರುಗಳೇ, ಗಂಡನ ಅಷ್ಟೇ ಗುರುಗಳೇ, ಅದು ಮಾಡ್ಕೊಡೋಣ ಇದ್ ಮಾಡ್ಕೊಡೋಣ ಅಂತಿರ್ಲಿಲ್ಲ. ಹೋಗ್ಬಿಟ್ಟು ಎಲ್ಲೋ ಇಸ್ಬಿಟ್ಟಾಡ್ತಾ ಕುತ್ಕೊಳ್ಳೋಣ ಗುರುಗಳೇ. ನಿಮ್ಮ ಮಗ ನೋಡ್ಕೊಂಡು ಮನೆ ನೋಡ್ಕೊಂಡು ನಿಮಗ್ ನೀವೇ ಬಾಣಿತನ ಮಾಡ್ಕೊಳೋದು ಗುರುಗಳು. ಹೆಂಗೋ ಹೊತ್ತಾಗ ನಾನೇ ಮಾಡ್ಕೊಂಡೆ, ಏನೋ ದೇವ್ರ ಪುಣ್ಯನೋ ಏನೋ ನನಗೆ ದೇವ್ರ ಒಂದ್ ಇದಿತ್ತ ಏನೋ ಗುರುಗಳೇ. ಹೆಂಗೋ ಮಾಡ್ಕೊಂಡು ಹೆಂಗೋ ತೂಟಿ ಎಲ್ಲ ಮಾಡ್ಕೊಂಡೆ ಗುರುಗಳೇ. ಇವತ್ತೊಂದ್ ಮನುಷ್ಯನೇ ಅಂತಿದೀನಿ ಗುರುಗಳೇ, ಆದ್ರೂ ಮನೇಲಿ ನೆಮ್ಮದಿ ಇಲ್ಲ ಗುರುಗಳೇ. ಆಯ್ತು. ಅಲ್ಲಿನ ಸವಾಸ ಬಿಟ್ಟ ಮೇಲೆ ಗಂಡ ಸರಿ ಹೋದ್ರ? ಇಲ್ಲ ಗುರುಗಳೇ, ಅದು ಆಮೇಲೆ ಲಾಸ್ಟಿಗೆ ನನಗೆ ಹೋಗ್ತಾ ಹೋಗ್ತಾ ಗೊತ್ತಾಯ್ತು. ಊರಲ್ಲೆಲ್ಲ ಜನ ಎಲ್ಲ ಮಾತಾಡಕ್ ಸ್ಟಾರ್ಟ್ ಆಗ್ಬಿಟ್ರು. ಅವಾಗ ಗೊತ್ತಿರ್ಲಿಲ್ಲ ಗುರುಗಳೇ ನನಗೆ. ಎಲ್ಲ ಡೈರೆಕ್ಟ್ ಆಗಿ ಅನ್ನೋರು, ನಿನ್ ಗಂಡ ನೀನ್ ಚೆನ್ನಾಗಿಲ್ಲ ಅಂತೇಳಿ ಇನ್ನೊಬ್ರು ಮಾಡಿ ನಾನು ಅಂತೇಳಿ ಡೈರೆಕ್ಟ್ ಆಗಿ ಅನ್ನೋರು ಗುರುಗಳೇ. ಹಿಂಗೆ ಅಂಗಡಿ ಹತ್ರ ಹೋದಾಗ ನನಗೆ ಒಬ್ರು ಅಂದ್ಬಿಟ್ರು ಗುರುಗಳೇ. ನನಗೆ ತುಂಬಾ ಮನ್ಸಿಗೆ ನೋವಾಯ್ತು. ಅಂದ್ರೆ ನೀವು ಚೆನ್ನಾಗಿಲ್ಲ ಅನ್ನೋದು ಅವ್ರ ಬಾಯಿಂದ ಬರ್ಬೇಕು ಅಂದ್ರೆ ನಿಮ್ ಗಂಡ ಯಾವಾಗ ಅವ್ರ ಬಾಯಲ್ಲಿ ಗುರುಗಳೇ ಬಂದಿದೆ ಗುರುಗಳೇ. ಅವ್ರ ಮನೆಗೆ ಅವಳು ನಿಂತ್ಕೊಂಡಾಗ ನನ್ ಗಂಡ ನೀನ್ ಅಂತ ನಿನ್ ಕೂಗಿಯಕ್ ಮನ್ಸು ಬರಲ್ಲ ಅನ್ನೋನು ಗುರುಗಳೇ. ಓಕೆ, ನೀವು ನೋಡ್ಲಿಕ್ಕೆ ಚೆನ್ನಾಗಿಲ್ಲ ಅನ್ನೋದು ಅವ್ರ ಮಾತಿನ ಸಾರಾಂಶ ಗುರುಗಳೇ. ಅವರೇ ನನ್ನ ಇಷ್ಟಪಟ್ಟು, ನಾನು ಅವ್ರನ್ನ ಪ್ರಪೋಸ್ ಮಾಡಿ ಮದುವೆ ಮಾಡ್ಕೊಂಡಿದ್ದಲ್ಲ ಗುರುಗಳೇ, ಅವರೇ ನನ್ನ ಇಷ್ಟಪಟ್ಕೊಂಡು ಮದುವೆ ಮಾಡ್ಕೊಂಡಿದ್ದು ಗುರುಗಳೇ. ಅಲ್ಲ, ಆ ಕತೆ ಬೇರೆ ಇದೆ. ಬಟ್ ಇಂಥದ್ದೊಂದು ನಿಮ್ಮ ದೇಹದ ರೂಪ ನೋಡಿ ಕೆಟ್ಟದಾಗಿ ಮಾತಾಡುವ ಸಮಯ ಈ ಹಿಂದಿನವ್ರು ಮಾಡಿದ್ರು. ಏಕೆ ಅಂದ್ರೆ ಅವಳು ಇದ್ರಲ್ಲಿ ಬಿದ್ಬಿಟ್ಟಿದ್ರಲ್ಲ ಗುರುಗಳೇ. ಅವಳು ಇದ್ರಲ್ಲಿ ಅವಾಗ ಕಟ್ಕೊಂಡ್ ಹೆಂಡತಿ ಒಂಚೂರು ಕೀಳಾಗೆ ಕಾಣ್ತಾಳೆ ಗುರುಗಳೇ. ಹೌದು ಹೌದು. ಬಟ್ ಈ ಊರ್ನವ್ರ ಬಾಯಲ್ಲಿ ಯಾಕೆ ಬಂತು ಅಂತ ಅದು ಅಲ್ಲ. ಇನ್ನೊಬ್ರನ್ನ ಸಂಬಂಧ ಇಟ್ಕೊಂಡಿದ್ದಾನವ ನಿನ್ ಗಂಡ ಅನ್ನೋದು ಬೇರೆ, ನೀನ್ ಚೆನ್ನಾಗಿಲ್ಲ ಅದಕ್ಕೆ ಇಟ್ಕೊಂಡಿದ್ದಾನೆ ಅಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಎಲ್ಲರ ಮನಸ್ಥಿತಿಲೂ ಅದೇ ಇತ್ತ ನಿಮ್ ಬಗ್ಗೆ ಅಭಿಪ್ರಾಯ? ಇಲ್ಲ ಗುರುಗಳೇ, ಇಲ್ಲ ಗುರುಗಳೇ. ಮತ್ತೆ ಯಾಕಂದ್ರೆ ಅವ್ರ ಊರ್ನವ್ರು ಅದ್ ಏನೋ ಅಂತ ಗೊತ್ತಿಲ್ಲ, ಜಗಳ ಆದಾಗ ಹಂಗ ಅನ್ನೋರು ಗುರುಗಳೇ ನನಗೆ. ಆಯ್ತು, ಊರ್ನವ್ರು ಹಂಗಂದ್ರು, ಏನಾಯ್ತು? ಅಂದ್ರೆ ನಾನು ಒಂದ್ ಸ್ವಲ್ಪ ಸಣ್ಣಗೆ ಇರೋದು ಗುರುಗಳೇ, ನಾನು ತುಂಬಾ ದಪ್ಪ ಇಲ್ಲ. ಅಂದ್ರೆ ಅವಾಗೆಲ್ಲ ಬಾಣಿತನದಲ್ಲಿ ನಮಗೆ ಬೇಕಾದ ಸೌಲಭ್ಯ ಸಿಗ್ಲಿಲ್ಲ, ನಮ್ಮನ್ನ ಮಾಡೋರು ಇರ್ಲಿಲ್ವಲ್ಲ. ಹಾಗಾಗಿ ನನಗೆ ಒಂದ್ ಸ್ವಲ್ಪ ನಾನು ಇದಾಗಕ್ಕೆ ನನಗೆ ಇದಾಗ್ಲಿಲ್ಲ ಗುರುಗಳೇ. ಮಾಡಿಕೊರು ಇಲ್ಲ, ಏನ್ ಮಾಡೋರು ಇಲ್ಲ ಗುರುಗಳೇ. ನಮಗೆ ಒಂದ್ ಬಲ ಅನ್ನೋದೇ ಕಮ್ಮಿ ಗುರುಗಳೇ. ಅಂದ್ರೆ ನಿಮ್ ತವ್ರ ಮನೆಯವ್ರು ಬಿಟ್ಟೇ ಬಿಟ್ರೆ ನಿಮ್ಮನ್ನ? ಗುರುಗಳೇ, ನನ್ ತವ್ರ ಮನೇಲಿ ನಮ್ಮ ಅಪ್ಪ ಎಲ್ಲ ಒಂದ್ಸರಿ ಇದಾಗಿದ್ದಾರೆ. ಅಮ್ಮನೇ ಇದಿಲ್ಲ ಗುರುಗಳೇ ಮಾಡಕ್ಕೆ. ಮನೆಯಲ್ಲಿ ಕರ್ಕೊಂಡೋಗಿ ನಮ್ಮಮ್ಮ ತುಂಬಾ ವೀಕ್ ಆಗಿ ಹೋಗಿ ಒಂಥರ ಏನೋ ಮನೇಲಿ ಅಡಿಗೆ ಮಾಡ್ಕೊಂಡು ತಿಂದ್ರೆ ಸಾಕು ಅನ್ನಂಗ ಆಗ್ಬಿಟ್ಟಿದೆ ಗುರುಗಳೇ. ಅವ್ರು ಅದೇ ಕಷ್ಟ ಆಗಿ ಹೋಗ್ಬಿಟ್ಟಿದೆ ಅವ್ರಿಗೆ. ಹಾಗಾಗಿ ನಿಮಗೆ ಅಲ್ಲಿ ಹೋಗೋಕ್ ಆಗ್ಲಿಲ್ಲ ಗುರುಗಳೇ. ಅವ್ರಿಗೆ ಮುಖ ಕೈ ಕಾಲು ಎಲ್ಲ ಊದ್ಬಿಡುತ್ತೆ ಗುರುಗಳೇ. ಅವರು ಈಗ ಅಡಿಗೆ ಏನೋ ವಿಧಿ ಇಲ್ದಿರಕ್ ನಮ್ಮ ಅಣ್ಣನ್ ಮದ್ವೆ ಆಗಿಲ್ಲ ಅಂತ ಹೇಳಿ ಮಾಡ್ಕೊಂಡ್ ತಿನ್ನೋದೇ ಕಷ್ಟ. ವಿಧಿ ಇಲ್ದಲೆ ಮಾಡ್ಕೊಂಡ್ ತಿಂತಿದ್ರೆ ಗುರುಗಳೇ. ಅಂತವ್ರ ಹತ್ರ ಹೋಗಿ ನಾನು ಬಾಣಿತನ ಮಾಡೋದು ಹೇಗ್ ಮಾಡ್ತಾರೆ ಗುರುಗಳೇ?
ಪಾಪ ಅವ್ರದ್ದು ಸಂಕಟಗಳು, ಅವ್ರ ಯಾತನೆಗಳು ಇರಬೇಕಾದ್ರೆ ಹಂಗೆ ಮಾಡ್ಲಿಕ್ಕಾಗಲ್ಲ. ಆಯ್ತವ, ಅದು ಬಿಡು. ಇಲ್ಲಿ ಊರ್ನವ್ರು ಹೇಳಿದ್ರು, ಆಮೇಲೆ ನಿಮಗೆ ಗೊತ್ತಾಯ್ತು, ಏನ್ ಮಾಡಿದ್ರಿ? ಆಮೇಲೆ ನನ್ ಗಂಡ ನಿಮಗೆ ಕೇಳ್ದೆ ಗುರುಗಳೇ. ನಾನ್ ಕೇಳ್ದೆ. ಆಮೇಲೆ ಹೊಡೆದ್ಬಿಟ್ರು, ಹಂಗಂತ ಹೇಳ್ತಿದ್ದಂಗೆ ಹೊಡೆದ್ಬಿಟ್ರು. ತಲೆಗೆ ಹೊಡೆದ್ಬಿಟ್ರು. ನಾನ್ ಮಾತು ಆಡ್ಲಿಲ್ಲ, ನನ್ ಪಾಡಿಗೆ ನಾನು ಮಲ್ಕೊಂಡೆ, ಅವ್ರ ಪಾಡಿಗೆ ಅವ್ರು ಮಲ್ಕೊಂಡ್ರು ಗುರುಗಳೇ. ಆಮೇಲೆ ಇದೇ ಎಲ್ಲ ಕಳಿತಾ ಗುರುಗಳೇ ಈ ವಿಷಯ ಪಬ್ಲಿಕ್ ಆಗಿ. ಬಟ್ ಜನಗಳಿಗೆ ಗೊತ್ತಿತ್ತು ಗುರುಗಳೇ. ನಾನ್ ದಡ್ಡಿ ಆಗಿದ್ನ ಏನೋ ನನಗ್ ಗೊತ್ತಿರ್ಲಿಲ್ಲ ಗುರುಗಳೇ. ಅನುಮಾನ ಅನ್ನೋದೊಂದಿತ್ತು ಗುರುಗಳೇ. ನಮ್ಮ ಊರವ್ರಿಗೆಲ್ಲ ಗೊತ್ತಿತ್ತು, ಇವರು ನೈಟ್ ಎಲ್ಲ ಬರೋದು, 2 ಗಂಟೆ ರಾತ್ರಿನಲ್ಲಿ, 1 ಗಂಟೆ ರಾತ್ರಿನಲ್ಲೆಲ್ಲ ಬರೋದು, ಹೋಗಾಗ್ಲೆಲ್ಲ ಅಲ್ಲಿರೋದು ಎಲ್ಲ. ಬಟ್ ಊರವ್ರಿಗೆಲ್ಲ ಗೊತ್ತಿತ್ತು, ಬಟ್ ನನ್ಗೆ ಹೇಳ್ತಿರ್ಲಿಲ್ಲ ಯಾರು. ಆಮೇಲೆ ಕಾಲ ಕಳಿತಾ ಬಟ್ ಗುರುಗಳೇ ನನಗ್ ಗೊತ್ತಾಯ್ತು. ಆಮೇಲೆ ಇದೇ ವಿಷಯ ಸುಮಾರು ಸತ ಜಗಳ ಆಡಿ ಅವ್ರ ಬಾಯಲ್ಲೇ ನಿಜ ತರ್ಸಿದೆ ಗುರುಗಳೇ. ಅವರೇ ಎಲ್ಲವ ನಿಜ ಹೇಳಿ, ನಾನು ಇನ್ನೊಂದ್ಸಲಿ ಹೇಳಲ್ಲ, ಈ ಮಾತನ್ನ ನೀನು ಕರೆಕ್ಟ್ ಆಗಿ ಜವಾಬ್ಕ ಅಂತ ಹೇಳಿ ಅವ್ರ ಬಾಯಲ್ಲೇ ತರ್ಸಿದೆ ಗುರುಗಳೇ. ಹೇಳಿದ್ರು ಒಂದಿನ ಹಿಂಗೆ ಹೂವಿನ ಕಳೆಕ್ಕಿಂತ ಎಲ್ಲ ಓಪನ್ ಆಗಿ ಒಪ್ಕೊಂಡ್ರು, ನಾನು ತಪ್ಪು ಮಾಡ್ಬಿಟ್ಟೆ ಅಂತೇಳಿ ಒಪ್ಕೊಂಡ್ರು ಗುರುಗಳೇ. ಒಪ್ಕೊಂಡ್ರು ಗುರುಗಳೇ. ಹಿಂಗೆ ನಾನು ಸುಮ್ಮನೆ ಇದ್ದೆ ಗುರುಗಳೇ. ಆಮೇಲೆ ನಮ್ಮ ಮನೇಲಿ ಹಿಂಗೆ ನನಗೂ ಮನ್ಸಲ್ಲಿ ನೋವಿತ್ತು ಗುರುಗಳೇ, ಅದನ್ನ ಒಪ್ಕೊಳಕ್ಕೆ ಆಗ್ತಿರ್ಲಿಲ್ಲ ಗುರುಗಳೇ. ಮತ್ತೆ ಮೋಸ ಮಾಡೋದ್ನ ನನಗೆ 2ನೇ ಬಾರಿ ಅಂತ ಹೇಳಿ ನನಗೆ ತುಂಬಾ ದುಃಖ ಆಗೋದು ಗುರುಗಳೇ. ಅದೇ ವಿಷಯಕ್ಕೆ ನಾವ್ ಎಲ್ಲೇ ಹೋದ್ರು ಒಟ್ಟಿಗಿದ್ದಾಗ್ಲೂ ನಮಗೆ ಜಗಳ ಆಗೋದು ಗುರುಗಳೇ. ಆಮೇಲೆ ಆ ಜಗಳ ತಾರಕ್ಕೆ ಏರ್ಬಿಟ್ಟು ಒಂದ್ ದಿವಸ ಜೋರ ಜಗಳ ಹೇಳ್ಬಿಟ್ಟು ಅವ್ರ ಮಾವ ಇಂಟಿಗೆ ಫೋನ್ ಮಾಡ್ಬಿಟ್ಟು ಅವ್ರದ್ದೇನ್ ಗುರುಗಳೇ ನನ್ ಗಂಡಂದು ಅವಮ್ಮನ್ ಕರ್ಸಿ ನನ್ ಮುಂದೆಲೆ ತರಿಸಿ ಒಡಿಸ್ಬೇಕು ಅನ್ನೋದು ಅವ್ರ ಗುರುಗಳೇ. ಇವಳು ಮಾತಾಡ್ದಂಗೆ ಅವ್ರ ಬಗ್ಗೆ ಮಾತಾಡ್ದಂಗೆ ನನ್ ಬಗ್ಗೆ ಮಾತಾಡ್ದಂಗೆ ಅವಳ ಕೈಲಿ ನನ್ನ ಒಡಿಸ್ಬೇಕು ಅನ್ನೋದೊಂದು ಇತ್ತು ಗುರುಗಳೇ. ಯಾರ ಕೈಲಿ ನಿಮ್ಮನ್ನ ಒಡಿಸ್ಬೇಕು ಅಂತ? ಅವ್ರು ನನ್ನನ್ನ ಅವ್ರು ಇಟ್ಕೊಂಡಿದ್ರಲ್ಲ, ಅವ್ರ ಕೈಲಿ ನನ್ನ ಒಡಿಸ್ಬೇಕು ಅಂತ. ಅದ್ಯಾಕಂಗೆ? ನನ್ ಗಂಡುಗೆ ಇವಳು ಮಾತಾಡ್ಬಾರ್ದು, ಮತ್ತೆ ನನ್ ಬಗ್ಗೆ ಮಾತಾಡ್ಬಾರ್ದು, ಅವಳ ಕೈಲಿ ಹೊಡಿಸ್ಬೇಕು. ಅವ್ಳು ಕರೆದ್ಬಿಟ್ಟು ಅಂದ್ರೆ ನಮ್ ಸಂಬಂಧ ಮುಂದುವರೆಯುತ್ತೆ, ಆದ್ರೆ ನೀನ್ ಮಾತಾಡ್ದಂಗ ಅವಳಿಂದಲೇ ಒಡಿಸಬೇಕು ಅಂತ. ಅವಳಿಂದ ಒಡಿಸ್ಬೇಕು ಅಂತ ಅವ್ರ ಗುರುಗಳೇ. ಒಂದಿನ ಈ ವಿಷಯ ಗೊತ್ತಾಗಿ ಅವಳು ಗಂಡಂಗೆ ಹೇಳಿ, ಆಮೇಲೆ ನಾನು ಅವ್ರ ಗಂಡಂಗೆ ಹೇಳ್ದೆ. ನಾನು ಹೇಳಿದೆ, ನಮ್ಮ ಗಂಡ ನನಗೆ ಈ ವಿಷಯ ಹೇಳಿದ್ ನಿಜ, ತಪ್ಪು ನಡೆದೈತೆ ಅಂತಾನೆ ಹೇಳಿದ್ರು. ಅದಕ್ಕೆ ನಮ್ಮ ಮಧ್ಯೆ ಜಗಳ ನಡೆದ್ರು. ಈಗ 6-7 ತಿಂಗಳಿಂದಲೂ ನಮ್ಮ ಮಧ್ಯೆ ಜಗಳ, ನಮ್ಮನ್ನ ನೆಮ್ಮದಿ ಅನ್ನೋದೇ ಇಲ್ಲ ನಿನ್ನ ಹೆಂಡತಿಯಿಂದಲೂ ಅಂತ ನಾನು ನೇರಾಗಿ ಹೇಳ್ದೆ. ನನ್ ಮಕ್ಳ ಹಣೆನೂ ಮಾಡ್ದೆ, ನನ್ ತಾಳಿ ಹಣೆನೂ ಮಾಡ್ದೆ ಗುರುಗಳೇ ನಾನು. ಆವಾಗ ಏನೋ ಒಪ್ಕೊಂಡ, ಆಗಿದೆ, ನಮ್ಮನೆ ದುಡ್ಡು ಇಸ್ಕೊಂಡು ನಮ್ಮನೇನೆ ಹೆಲ್ಪ್ ಪಡ್ಕೊಂಡು ಈ ತರ ಎಲ್ಲ ಮಾಡ್ಬೇಕು ಅಂತ ಹೇಳಿ ಮನೆ ಹತ್ರ ಬಂದ್ರು ಗುರುಗಳೇ. ಇಲ್ಲಿ ಬೇಡ, ನಾವು ಊರ್ ಮಧ್ಯೆ ಇರೋರು, ಬೇಡ ಸಂಜೆ ಅಲ್ಲಿಗೆ ಕರ್ಕೊಂಡ್ ಅಂತ ಹೇಳ್ದೆ ಗುರುಗಳೇ. ಇವ್ರು ನನ್ನ ಹತ್ರ ನಾನು ನಿಜ ಒಪ್ಕೊಂತೀನಿ, ಅವ್ರ ಗಂಡನ ಹತ್ರನೂ ಒಪ್ಕೊಂತೀನಿ, ನಾವಿಬ್ರು ಅವಮ್ಮನು ಒಪ್ಕೊಂಡ್ ಕೇಳ್ತೀನಿ, ನಾನು ಒಪ್ಕೊಂತೀನಿ ಅಂತೇಳಿ ನನ್ನ ಇಲ್ಲಿ ಕರ್ಕೊಂಡು ಹೋದ್ರು ಗುರುಗಳೇ ಬೈಕಲ್ಲಿ. ಅಲ್ಲೋಗಿ ಗುರುಗಳೇ ಪ್ಲೇಟೇ ಚೇಂಜ್ ಮಾಡಿದ್ರು. ನಾನು ಹೇಳೇ ಇಲ್ಲ, ನಾನ್ ಮಾಡೇ ಇಲ್ಲ, ಇವಳು ಸುಮ್ನೆ ಹೇಳ್ತಿದ್ದಾಳೆ ಅಂತ ಹೇಳಿ ಪ್ಲೇಟೇ ಚೇಂಜ್ ಮಾಡಿದ್ರು. ಅದು ಈ ವಿಷಯ ನಮ್ ಚಿಕ್ಕಪ್ಪನ ಹತ್ರನೂ ಒಪ್ಕೊಂಡಿದಾರೆ ಗುರುಗಳೇ. ಅವ್ನಿಗೆ ನಮ್ ಚಿಕ್ಕಪ್ಪನೂ ಫೋನ್ ಮಾಡ್ದಾಗ ಅವಾಗ ನನ್ನನ್ನ ಬಾಯಿ ಬಂದಂಗ್ ಬೈದ್ಬಿಟ್ಟು, ಇಬ್ರು ಬೈದ್ರು. ಅವಳು ನಮ್ಮನ್ನ ಇಟ್ಕೊಂಡು ಅವಳ ಕೈಲು ಬೈಸ್ಬಿಟ್ಟು, ನನ್ ಗಂಡನು ಬೈದ್ಬಿಟ್ಟು, ನನ್ನ ಬಾಯಿ ಬಂದಂಗ್ ಬೈದ್ಬಿಟ್ಟು ಗುರುಗಳೇ. ಊರಿಂದ ಹೊರಗಿರೋದು ಗುರುಗಳೇ, ನನ್ನ ಬಿಟ್ಟು ಬಂದ್ಬಿಟ್ರು ಗುರುಗಳೇ ಇಬ್ರು ಸರಿ. ಅವಳ ಕೈಲು ಬೈಸಿದ್ರು ಬಾಯಿ ಬಂದಂಗೆ, ನೀನ್ ಅಂತೋಳ್ಕಣೆ ಇಂತೋಳ್ಕಣೆ ಅಂತೇಳಿ ಗಂಡನು ಬೈದವ್ರಿದ್ರಿಗೆ ನನ್ನ ಅಲ್ಲೇ ಬಿಟ್ಟು ಬಂದ್ರು ಗುರುಗಳೇ, ಕರ್ಕೊಂಡ್ ಬರ್ಲಿಲ್ಲ ನನ್ನ. ಅಲ್ಲಿಂದ 3-4 ಕಿಲೋಮೀಟರ್ ಆಗುತ್ತೆ ಗುರುಗಳೇ. ಅವ್ರು ತೋಟದೊಳಗ್ ಮನೆ ಇರೋದು ಗುರುಗಳೇ. ನಾನು ಅಲ್ಲೇ ಬಿಟ್ಟು ಬಂದ್ರು. ನಾನು ಹೊರಗೆ ಎಷ್ಟೋ ಹೊತ್ತು ಕಾಯ್ದು ನಮ್ ಚಿಕ್ಕಪ್ಪನಿಗೆ ಫೋನ್ ಮಾಡ್ಕೊಂಡು ಕರೆಸ್ಕೊಂಡು ಮನೆಗ್ ಬಂದೆ ಗುರುಗಳೇ. ಮನೆಗ್ ಬಂದೆ ಗುರುಗಳೇ. ಆದ್ರೂ ನಮ್ಮ ಮಧ್ಯೆ ಜಗಳ ನಿಲ್ಲೇ ಇಲ್ಲ. ಈಗ್ಲೂ ಈ ವಿಷಯಕ್ಕೆ ಜಗಳ ಗುರುಗಳೇ ನಮ್ಮ ಮಧ್ಯೆ. ಈಗ್ಲೂ ನನ್ನ ಹೆಂಡತಿ ಅನ್ನೋದೊಂದು ಬೆಲೆ ಇಲ್ಲ, ನನ್ ಮಕ್ಳು ಅನ್ನೋದೊಂದು ಗೌರವ ಇಲ್ಲ. ನನ್ನನ್ ಬಿಟ್ರು ಬಿಡ್ತಾರಂತೆ, ಅವ್ರ ಬಿಡಲ್ವಂತೆ ಗುರುಗಳೇ. ನನ್ನನ್ ಬಿಟ್ಟು ಇವತ್ತು ಗುರುಗಳೇ ನನ್ ತಲೆ ಹಿಡ್ಬಿಟ್ಟು ಹೊರಗ್ ತಳ್ಳಿದ್ರು ಗುರುಗಳೇ. ಹೊಡೆದ್ಬಿಟ್ಟು ನನಗೂ ಇವತ್ತು ತಲೆ ಹಿಡ್ಬಿಟ್ಟು, ಹೋಗು ನಿನ್ನ ಮನೆಗೆ ಇರ್ಬೇಡ ಅಂತ ಹೇಳಿ ತಲೆ ಹಿಡ್ದು ಆಚೆಗೆ ತಳ್ಳಿದ್ರು. ಯಾಕೆ? ನನಗೆ ಅಧಿಕಾರ ಇದೆ, ನಾನು 15 ಲಕ್ಷಕ್ಕೆ ತಾಳಿ ಕಟ್ಸ್ಕೊಂಡಿ, ನನಗಿರೋ ಅಧಿಕಾರ ಇದೆ ಅಂತ ನಾನು ಇದೀನಿ ಗುರುಗಳೇ.
ಏನೋ ಒಂದು ನನ್ನೊಂದು ಜೀತದ ಆಗ್ತಾರ ಟ್ರೀಟ್ ಮಾಡ್ತಾರೋ ಹೊರತು ಒಂದು ಹೆಂಡತಿ ಅನ್ನೋದೊಂದು ಗುರುಗಳ ಒಂದು ಬೆಲೆನೇ ಇಲ್ಲ ಗುರುಗಳೇ. ಅವರು ತಂದಾಕ್ತಾರೆ, ಹೂ ಕಟ್ಬೇಕು, ಹೂ ಕುಯ್ಬೇಕು, ಅವ್ರು ಹೇಳಿ ಕೆಲಸ ಮಾಡ್ಬೇಕು ಗುರುಗಳೇ. ಒಂದು ಹೆಂಡತಿ ಅನ್ನೋದೊಂದು ಅನುಕಂಪ ಅನ್ನೋದೇ ಇಲ್ಲ ಗುರುಗಳೇ. ಅದಕ್ಕೆ ತಕ್ಕನಾಗಿ ಅವ್ರ ಅಮ್ಮನ್ ಸಪೋರ್ಟ್ ಬೇರೆ ಗುರುಗಳೇ. ಅವ್ರಿಗೆ ಅಮ್ಮಂದು ಬಹಳ ಸಪೋರ್ಟ್. ಇವ್ರು ಏನೇ ತಪ್ಪು ಮಾಡಿದ್ರು ಅಮ್ಮನ್ ಸಪೋರ್ಟ್ ಬಹಳ ಜಾಸ್ತಿ ಗುರುಗಳೇ. ಅವ್ರು ಹೇಳೋದಷ್ಟೇ, ನನ್ ಮಗ ಏನೇ ತಪ್ಪು ಮಾಡ್ಕೋಬೋದಿರ್ಲಿ, ನನ್ ಮಗ ತಾಮ್ರದ ಚಂಬು, ನಾನ್ ಬೆಳಿಗ್ಗೆ ಒಳಕ್ ಇಟ್ಕೊಂತೀನಿ ಅಂತ ಗುರುಗಳೇ ಅವ ಅಮ್ಮಂದು ಸಪೋರ್ಟ್. ಅಂದ್ರೆ ಮಗ ತಾಮ್ರದ ಚಂಬು ಏನ್ ತಪ್ಪು ಮಾಡ್ಬಂದ್ರು ನಾನು ಬೆಳಿಗ್ಗೆ ಒಳಗಿಟ್ಕೊಳ್ತೀನಿ ಅಂತ. ಹ್ಞೂ ಗುರುಗಳೇ. ನೀನು ಅವ್ನು ಏನೇ ಮಾಡಿದ್ರು ನೀನ್ ಅನ್ಸರಿಸ್ಕೊಂಡು ಹೋಗ್ಬೇಕು ಅದನ್ನ. ನೀನ್ ಅನ್ಸ್ಕರಿಸ್ಕೊಂಡು ನೋಡಿ, ಹೆಣ್ಣಾದವಳು ನೀನ್ ಅನ್ಸರಿಸ್ಕೊಂಡು ಹೋಗ್ಬೇಕು ಅಂತ. ಅವ್ನು ಏನೇ ತಪ್ಪು ಮಾಡ್ಕೊಂಡ್ಬಂದ್ರು ಅದನ್ನ ನೀನ್ ಮುಚ್ಚಾಕೊಂಡು ಹೋಗ್ಬೇಕು ಅಂತ ಗುರುಗಳೇ ಅವ್ರದ್ದು. ಆಮೇಲೆ ಹಿಂಗೆ ಜಗಳ ಆಗಿತ್ತು ನನಗೂ ಗುರುಗಳೇ. ನಮ್ಮ ಅತ್ತೆನೇ ಹೇಳ್ಕೊಟ್ರು, ಇವಳ ಹತ್ರ ಮಲಗ್ಬೇಡ ಕಣ, ಬೇರೆ ಯಾರ ಹತ್ರನೂ ಹೋಗ್ ಮಲಗೋ, ಇವಳು ಜಗಳ ಮಾಡ್ತಾಳೆ ಆ ವಿಷಯಕ್ಕೆ, ಇವಳ ಹತ್ರ ಇರ್ಲೇ ಬೇಡ ಕಣ, ಹೋಗ್ ಬೇರೆ ಹತ್ರ ಮಲ್ಕೋಬಾರ. ಈ ತರ ಗುರುಗಳೇ ನಮ್ಮ ಅತ್ತೆ ನನ್ನ ಎದುರಿಗೆ ನಮ್ಮ ಗಂಡನ್ಗೆ ಹೇಳ್ಕೊಟ್ಟಿದ್ದು ಗುರುಗಳೇ. ಸಪೋರ್ಟ್ ಅಂದ್ರೆ ತುಂಬಾ ಸಪೋರ್ಟಿವ್ ಮಾಡೋದು. ನಾನು ಅವ್ರಿಗೆ ಹಣ ಕೊಡ್ಬೇಡಿ, ದುಡ್ಡು ಕೊಡ್ಬೇಡಿ, ಜವಾಬ್ದಾರಿ ಅನ್ನೋದು ಅವ್ರಿಗೆ ಬರ್ಲಿ, ಕೊಡ್ಬೇಡಿ. ಅವ್ರ ದುಡ್ದು ಅವ್ರ ಕೈ ಸುಟ್ಕೊಂಡ್ ಮಾಡ್ದಾಗ್ಲೇ ಬುದ್ಧಿ ಬರೋದು ಅಂತ ಹೇಳಿದ್ರು ಕೇಳಲ್ಲ ಗುರುಗಳೇ. ಅವ್ರಿಂದ ನಮ್ಮತ್ತೆ ಗುರುಗಳೇ ಕೇಳ್ದಾಗೆಲ್ಲ 5,000 ಕೊಡೋದು, 10,000 ಕೊಡೋದು ಗುರುಗಳೇ. ಇಲ್ಲಿಂದ ಬರುತ್ತೆ ಅವರು ಈಗ ಯಾವ ಬರುತ್ತಲ್ಲ ಗುರುಗಳೇ, ಅದೇದು ಗೃಹಲಕ್ಷ್ಮಿ ದುಡ್ಡು, ಮತ್ತೆ ಇದು ಮೋದಿ ಕಡೆಯಿಂದ ಇದು ಬರುತ್ತಲ್ಲ ಗುರುಗಳೇ, ಅದು PM ಕಿಸಾನ್ ಯೋಜನೆ ಅಂತ ಬರುತ್ತಲ್ಲ ಗುರುಗಳೇ. 5,000 10,000 ಎಲ್ಲ ಬರುತ್ತಾ? ಅದು ಬರೋದು 2,000 ಗುರುಗಳೇ. ಮತ್ತೆ ಹಾಲು ಹಾಕ್ತಾರಲ್ಲ ಗುರುಗಳೇ, ಡೈರಿಗೆ ಹಾಲು ಹಾಕ್ತಾರಲ್ಲ, ಅದನ್ನ ಕೊಡ್ಬಾರ. ಏಕೆ ಅಂದ್ರೆ ಬಟ್ ಅವರಿಗೆ ನಾನೇ ಸೊಸೈಟಿ ಕೆಟ್ಟಲ್ಲಾದ್ರೂ ಪರವಾಗಿಲ್ಲ, ಮಗಂಗೆ ಒಳ್ಳೊಳ್ಳಾಗ್ಬೇಕು. ಆಮೇಲೆ ಕೊಟ್ಬಿಟ್ಟು ಹಿಂದ್ಗಡೆ ಬೈಯೋದು ಗುರುಗಳೇ, ಅಂತವನು ಇಂತವನು ನಮ್ಗೇನು ಕಷ್ಟಕ್ ಬೇಡ್ವಾ ಅಂತ ಹಿಂದ್ಗಡೆ ಬೈಯೋದು. ಮಗನ್ ಇದ್ರಿಗೆ ಬೈಯೋಂಗಿಲ್ಲ ಗುರುಗಳೇ, ಮಗಂಗ್ ಮಾತ್ರ ಹೌದಾಗ್ತಾರೆ. ಬಟ್ ನನ್ನ ಇದ್ರಿಗೂ ಬೈತಾರೆ ಗುರುಗಳೇ ಅವರು, ಮಗನ್ ಇದ್ರಿಗೆ ಬೈಯಲ್ಲ ಗುರುಗಳೇ. ನಾವ್ ಇದ್ದದ್ದನ್ನ ನೇರವಾಗಿ ಮಾತಾಡಿ ಕೆಟ್ಟೊಳಾಗ್ತಾ ಇದೀನಿ ಗುರುಗಳೇ. ನಮಗ್ ಆತರ ಬಟ್ ನಾಟಕ ಮಾಡಕ್ ಬರಲ್ಲ ಗುರುಗಳೇ. ಒಳಗೊಂದು ನನ್ ನಾಟಕ ಮಾಡಕ್ ಬರಲ್ಲ ಗುರುಗಳೇ. ಇದ್ದದ್ದನ್ನ ಏನಿದೆ ಅದನ್ನ ನೇರವಾಗಿ ಮಾತಾಡ್ತೀನಿ ಗುರುಗಳೇ ನಾನು. ಮಕ್ಳಿಗೆ ಎಷ್ಟು ವರ್ಷ? ಮಗಳಿಗೆ ಈಗ 8 ವರ್ಷ ಗುರುಗಳೇ, ಮಗುವಿಗೆ 10 ವರ್ಷ ಗುರುಗಳೇ. ಅವ್ರ ಗಂಡ ಇದೆಲ್ಲ ಗೊತ್ತಾದ್ಮೇಲೂ ಹಂಗೆ ಸುಮ್ನಾಗ್ಬಿಡ್ನ? ಸುಮ್ನಾದ್ರು ಗುರುಗಳೇ. ನಾನು ಎಲ್ಲೋ ದೇವ್ರಿಗೆ ಹಾಕ್ತೀನಿ, ಅಲ್ಲಿ ಪಂಚಾಯತಿ ಮಾಡ್ತಾರೆ, ಆಮೇಲೆ ಅಲ್ಲಿ ಸತ್ಯ ಮಾಡಿಸ್ತಾರೆ. ಇಬ್ರು ಸತ್ಯ, ನೀನು ಸತ್ಯ ಮಾಡು, ನನ್ ಗಂಡ ಹೇಳಿದ್ದ ಅಂತೇಳಿ ನೀನು ಸತ್ಯ ಮಾಡು, ಆಮೇಲೆ ನಿನ್ ಗಂಡನು ಮಾಡ್ಲಿ, ನನ್ನ ಹೆಂಡ್ತಿನೂ ಮಾಡ್ತಾಳೆ ಸತ್ಯ ಅಂತ ಅಂದ್ರು ಗುರುಗಳೇ. ಮಾಡ್ತೀನಿ, ಇದ್ದಿದ್ದ ಹಣೆ ಬರ. ಅವ್ರು ತಪ್ಪು ಮಾಡಿದ್ರೆ ಅವ್ರಿಗಾಗ್ಲಿ ಅಂತ ನಾನು ಅಂದೆ ಗುರುಗಳೇ. ನಾನ್ ದೇವ್ರಿಗೆ ಹಾಕ್ತೀನಿ ಹಂಗೆ ಹಿಂಗೆ ಅಂತ ಹಾಕೊಳ್ಳಿ, ನನಗೇನು ಕಳೆದಿದ್ದಳಿ ಭಯ. ನಾನು ಎಲ್ಲಿ ಕರೆದ್ರು 10 ದೇವ್ರಿಗೆ ಕರೆದ್ರು ನಾನು ಬಂದು ಸತ್ಯ ಮಾಡ್ತೀನಿ ಅಂತ ಅಂದೆ ಗುರುಗಳೇ. ಆಮೇಲೆ ಅವು ನಾಳೆ ದಿವಸ ನಿಮ್ ಮಕ್ಳಿಗೆ ಬರ್ತವೆ, ನೀವ್ ಮಾಡಿದ ಸತ್ಯ ನಿನ್ ಗಂಡನೇ ತಪ್ಪು ಮಾಡಿ ನಿಮ್ ಮಕ್ಳಿಗೆ ಬರ್ಬೋದು ನಾಳೆ ದಿವಸ ಅಂತ ಈ ತರ ಎಲ್ಲ ಎದುರಿಸೋದು ಗುರುಗಳೇ. ಅದಕ್ಕೆ ನಮ್ ಚಿಕ್ಕಪ್ಪ ಏನಾದ್ರೂ ಆಗಿರ್ಲಿ, ಅವ್ರ ಕರ್ಮಕ್ಕೆ ಅವ್ರು ಹೋಗ್ಲಿ, ಅವ್ರು ಮಾಡ್ಕೊಂಡಿದ್ ಕರ್ಮ ಅವರೇ ಅನುಭವಿಸ್ಬೇಕು, ಇಲ್ಲಿಗೆ ಬಿಟ್ಬಿಡು ಅಂತ ಹೇಳ್ತು ಗುರುಜಿ. ಅವ್ರಿಗೂ ಫೋನ್ ಮಾಡಿ ಹೇಳಿದ್ರು ಗುರುಜಿ, ಬೇಡ ಬಿಡಿ, ಇಲ್ಲಿಗೆ ಬಿಟ್ಬಿಡಿ ಅಂತ ಹೇಳಿದ್ರು ಗುರು. ಯಾಕೆಂದ್ರೆ ಅವನು ಅದೇ ತರ ಅಂತ ಗುರುಜಿ, ಅವನು ಅದೇ ತರ, ಇವಳು ಹೆಂಡ್ತಿನೂ ಅದೇ ತರ ಅಂತ ಗುರುಜಿ. ಅವ್ರಂತೆ ಅವರು, ಇವ್ರಂತೆ ಇವರು. ಹಾಗಾಗಿ ಅವರು ಹೆಂಡತಿಗೆ ಸಪೋರ್ಟ್ ಮಾಡ್ತಾರೆ ಗುರುಜಿ. ಈ ಗಂಡ ಸ್ವಲ್ಪನಾದ್ರೂ ಮನೆಗೆ ತಂದಾಕ್ತಾರ? ಬಟ್ ನಾವ್ ಹಿಂದ್ಗಡೆ ಮಾಡಿದ್ರೆ ಗುರುಜಿ, ನಾವು ನಮ್ಮನ್ನ ಮನೇಲಿ ಕೂರ್ಸಲ್ಲ ಗುರುಜಿ. ನಾವು ಹೋಗಿ ಅವ್ರ ಹಿಂದ್ಗಡೆ ಗದೆ ಕೆಲಸ ಮಾಡ್ಬೋದು, ಮನೇಲಿ ಅಡಿಗೆ ಮಾಡ್ಕೊಂಡು ಮಕ್ಳು ಸುಧಾರಿಸಿ ಹೋಗಿ ಅಲ್ಲಿ ಹೂವ ಕುಯ್ಕೊಬಂದು ಮನೆಗ್ ತಂದು 12 ಗಂಟೆ ರಾತ್ರಿ ತನಕ ಹೂವ ಕಟ್ಟಿ ಈ ತರ ಮಾಡಿದ್ರೆ ತಂದಾಕ್ತಾರೆ ಗುರುಜಿ. ಮನೇಲಿ ಇದ್ರೆ ನಮಗ್ ತಂದಾಕಲ್ಲ ಗುರುಜಿ. ಬಾಯಿ ಬಂದಂಗ್ ಬೈತಾರೆ. ಒಂದ್ ಹುಷಾರಿಲ್ಲ ಅಂತ ಮಲಗ್ಕೊಂಡ್ರುವೆ ನನ್ ಬಾಯಿ ಬಂದಂಗ್ ಬೈತಾರೆ ಗುರುಜಿ. ನಿನ್ 3 ದಿವ್ಸಕ್ಕೂ ಶೀತ ಕೆಮ್ಮು, ನಿನ್ ಬರೀ ಇದೇ ಬಂತು ಅಂತೇಳಿ ಎದ್ದವ್ರು ಹೊರಗ್ ಹೋಗ್ಬಿಡ್ಬೇಕು. ಹುಷಾರಿದ್ದವ್ರು ತಲೆ ಎತ್ತಿ ಈ ತಲೆ ಎತ್ತಕ್ ಆಗಿದ್ದರು ಸತ ಎದ್ದು ಹೊರಗ್ ಹೋಗ್ಬಿಡ್ಬೇಕು. ಆ ತರ ಬೈತಾರೆ ಗುರುಜಿ ಮನೇಲಿ.
ಏನೋ ಹುಷಾರಿಲ್ಲ ಮಲಗಿದಾಳೆ ಅನ್ನೋ ಮನೋಭಾವನೆ ಇಲ್ಲ ಗುರುಗಳೇ ಅವ್ರಿಗೆ. ಕರ್ಕೊಂಡು ಹೋಗೋಣ ಬಟ್ ಅವಳಿಗೆ ಏನೋ ಹುಷಾರಿಲ್ಲ ಮಲಗಿದಾಳೆ ಆಗಿದ್ರು ಮಾಡೋಳು ಅನ್ನ ಇದೇ ಇಲ್ಲ ಗುರುಗಳೇ ಅವ್ರಿಗೆ. ಈಗಲೂ ಅವ್ರ ಜೊತೆ ಹೋರಾಡಬೇಕು ಅಂತ ಅನ್ನಿಸ್ತಿದ್ಯಾ ಆ ಹೆಣ್ಣು ಅಥವಾ ನಿನ್ನ ಗಂಡ ಅಥವಾ ಅವ್ರ ಗಂಡ? ಏನನ್ಸುತ್ತೆ ಈಗ ಇಷ್ಟೆಲ್ಲ ನೋಡಿ, ಈ ತಾಯಿ ಬೆಂಬಲ, ನಿಮ್ಮ ಅತ್ತೆ ಬೆಂಬಲ, ಅವರೆಲ್ಲ ಎಲ್ಲ ಮೂರು ಬಿಟ್ಟವ್ರ ಥರ ಬದುಕ್ತಿದ್ದಾರೆ. ಅವ್ರಿಗೆ ಏನೇ ಮಾಡಿದ್ರು ಗುರುಗಳೇ, ನೀವ್ ಏನಾರ ಅನ್ನಿ ಗುರುಗಳೇ, ಅವ್ರನ್ನ ಈಗ್ಲೂ ತುಂಬಾ ಇಷ್ಟ ಇಟ್ಕೊಂಡಿದೀನಿ ಗುರುಗಳೇ. ಇನ್ಯಾರು ಆಗಿದ್ರೆ ಇವನ್ ಈ ತರ ನಾನ್ ಯಾಕೆ ಇವನು ನಚ್ಕೋಬೇಕು, ಹೋಗಿ ಏನಾದ್ರು ನಾವು ಇವ್ ತರ ಮಾಡೋದ್ರಲ್ಲ ತಪ್ಪು ಮಾಡ್ಕೊಳ್ಳೋಣ ಅಂತ ಅನ್ಕೋದಿತ್ತು. ಈಗ್ಲೂ ಗುರುಜಿನ ಮನ್ಸಿಗೆ ಆ ತರ ಬರೋದೇ ಇಲ್ಲ ಗುರುಜಿ. ಎಷ್ಟು ಕೆಡ್ತಾಗ ಗೊತ್ತಾ ಗುರುಗಳೇ. ಹೋಗ್ ನಾನು ಮಾಡ್ಕೊಂಡಿದ್ದೀನಲ್ಲ, ಹೋಗ್ ನೀನು ಮಾಡ್ಕೊಬರೋದು ನಾನು ಕೇಳಲ್ಲ. ಈ ತರ ಎಲ್ಲ ಮಾತು ಗುರುಗಳೇ. ಇನ್ನು ಕೇಳ್ತಾ ಬಂದಿದ್ದಾರೆ ಗುರುಗಳೇ. ಈ ವಿಷಯಕ್ಕೆ ಹೋಗ್ತಾರ ಎಷ್ಟು ಕೆಡ್ತಾಗ ಒಂದ್ ಗಂಡ್ಸ್ ಅನ್ಬಾರ್ದು ಅಷ್ಟು ಕೆಡ್ತಾಗೆಲ್ಲ ಅಂದಿದ್ದಾರೆ ಗುರುಗಳು. ಒಂದು ಮಾತು ಈಗ್ಲೂ ಗುರುಗಳೇ ಅಂತ ಒಂದೊಂದ್ ಮಾತು ಎಷ್ಟು ಕೆಡ್ತಾಗಂತಾರೆ, ತುಂಬಾ ಮನ್ಸಿಗೆ ನೋವಾಗುತ್ತೆ ಗುರುಗಳೇ. ಅಷ್ಟು ಕೆಡ್ದಾಗ ನಮ್ ತಂದೆ ಹತ್ರ ನಮ್ ತಾಯಿ ಹತ್ರನೂ ಒಂದ್ ಮಾತು ಕೇಳಿದ್ರಲ್ಲ ಗುರುಗಳೇ. ನಾವು ನೀಯತ್ತಾಗಿದ್ದು ಇಷ್ಟೊಂದು ಈ ತರ ಕೆಡ್ದಾಗ ಅನ್ಸ್ಕೋಬೇಕು ಅಂತ ತುಂಬಾ ಬೇಜಾರಾಗುತ್ತೆ ಗುರುಗಳೇ. ಪಾಪ ಇರ್ಲಿ. ಈಗ ಒಂದು ಬಹುಶಃ ಇವತ್ತಿನ ನಿನ್ನ ಈ ಪರಿಸ್ಥಿತಿ ಅಥವಾ ಈ ಮನೆಗೆ ಅಥವಾ ಈ ಗಂಡ ಈ ಅತ್ತೆ ಎಂದೂ ಒಂದು ಕಾಲದಲ್ಲಿ ನಿನ್ನದೇ ಆಯ್ಕೆ, ಹೌದಲ್ಲವಾ? ಹೌದು ಏನಂದ್ರೆ 2 ಮಕ್ಕಳಾಗಿದ್ದಾವೆ. ಹಾಗೆ ನೋಡಿದ್ರೆ ನಿಮಗೆ ಎಷ್ಟು ಅವಕಾಶಗಳಿದ್ದೋ ಬಹಳ ಹಿಂದೆ, ಅಂದರೆ ಮದುವೆ ಮುಂಚೆ ನೀನು ಎಷ್ಟು ಚೆನ್ನಾಗಿ ಕೆಲವು ವಿಚಾರಗಳನ್ನು ಬಿಡಿಸಿ ಹೇಳಿದೆ. ಅಂದರೆ ಒಂದು ಮದುವೆಗೆ ಮುಂಚೆನೇ ನಿನಗೆ ತುಂಬ ಕೆಡ್ದಾಗ ಬಳಸ್ಕೊಂಡು ನಿನ್ನ ಗರ್ಭಿಣಿ ಮಾಡಿ ನಿನಗೆ ಮಾತ್ರೆ ಕೊಡಿಸಿ ಅದನ್ನು ತೆಗೆಸಾಕಿ, ಅಂದರೆ ಅಂಥದ್ದೆಲ್ಲ ಆದಮೇಲೆ ನಾನು ಬೇರೆ ಹುಡುಗನನ್ನು ನಾನು ಹೇಗೆ ಮದುವೆ ಆಗಲಿ, ಇವನು ಕೆಟ್ಟವನು, ಹೌದು ಅವತ್ತಿಗೆ ನನಗೆ ಗೊತ್ತಾಯಿತು, ಹೌದು. ಆದರೆ ತುಂಬ ವಿಚಾರಗಳು ನಡೆದು ಹೋಗಿದ್ದರಿಂದ ನಾನು ಬಿಟ್ಟು ಬೇರೆ ಮದುವೆ ಯೋಚನೆ ನಾನು ಮಾಡಲಿಕ್ಕಾಗಲ್ಲ ಅಂತ ನಾನು ಈತನನ್ನೇ ಆದೆ. ಅಂದರೆ ನೋಡಿ, ಅಂಥದ್ದೊಂದು ವಿಚಾರಗಳಲ್ಲಿ ಭಾಗಿಯಾದ ಮೇಲೆ ಯಾವ ಹೆಣ್ಣಿನ ಬದುಕಾದರೂ ಅಷ್ಟೇ, ನಿಜವಾಗ್ಲೂ ಒಬ್ಬ ಜೆಂಟ್ಲ್ಮ್ಯಾನ್, ನಿಜವಾಗ್ಲೂ ಒಬ್ಬ ಸಂಸ್ಕಾರವಂತ ಹುಡುಗ ಮದುವೆಗೆ ಮುಂಚೆ ಅದೇನೇ ಹೆಣ್ಣು ಮೇಲ್ ಬಿದ್ದು ಬಂದರೂ ಅಥವಾ ಅದೇನೇ ಒಂದೇ ಮನೆಯಲ್ಲಿ ಬಿಟ್ಟರೂ ಕೂಡ ಮದುವೆ ಮುಂಚೆ ನಾನು ಆ ಹೆಣ್ಣನ್ನು ಬಹಳ ಪ್ರೀತಿಯಿಂದ ದೂರ ನಿಂತು ಮಾತಾಡಿಸಿ ಬಹುಶಃ ನಾನು ಅವಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಬೋದೇ ಹೊರತು ಮೈಮುಟ್ಟಿ ಅವಳನ್ನು ಆ ಮಟ್ಟಿಗೆ ಬಳಸಿಕೊಳ್ಳುವ ನೀಚತನವನ್ನು ಅಥವಾ ಆ ಮಟ್ಟಿನ ಮುಂದುವರಿಯುವ ಬುದ್ಧಿಯನ್ನು ಯಾವ ಹುಡುಗ ತೋರ್ತಾನೋ ಆ ಹುಡುಗ ಈ ಹೆಣ್ಣಿನ ಬದುಕಲ್ಲಿ ಯಾವತ್ತಿಗೂ ಶಾಪವಾಗುತ್ತಾನೆ. ಯಾಕಂದರೆ ಅದು ಅವಳ ಮೇಲಿನ ಪ್ರೇಮವಲ್ಲ, ಅವನೊಳಗಡೆ ಅದುಮಿರುವ ಕಾಮ. ಆ ಕಾಮಕ್ಕೆ ಗೊತ್ತಾಗಿತ್ತು ಗುರುಗಳೇ, ಅದು ಗೊತ್ತಾಗೋ ಹೊತ್ತಿಗೆ ಎಲ್ಲ ಆಗೋಗಿತ್ತು ಗುರುಗಳೇ. ಆ ಮಾತು ನಮಗೆ ಅರ್ಥ ಆಗೋ ಹೊತ್ತಿಗೆ ಎಲ್ಲ ಏನು ಉಳಿದಿರ್ಲಿಲ್ಲ ಗುರುಗಳೇ, ಎಲ್ಲ ಮುಗಿದು ಹೋಗಿತ್ತು. ಅಂದ್ರೆ ಅದರ 2 ಪಾತ್ರಧಾರಿಗಳಲ್ಲಿ ನೀನು ಒಬ್ಳಲ್ವನವಾ? ಹೌದು ಗುರುಗಳೇ. ನಾನು ಅವ್ರ ತಬಲ ಬರಿಬಹುದು, ಅವ್ರ ಹಾರ್ಮೋನಿ ಬರಿಬಹುದು, ಹಾರ್ಮೋನಿ ಬಾರಿಸಬಹುದು, ಇನ್ನೇನೇ ಮಾಡ್ಬೋದು, ಕುಣಿದವಳು ನಾನೇ ಅಲ್ವಾ? ಹೌದು ಗುರುಗಳೇ, ಅದು ಒಂದಕ್ಕೋಸ್ಕರನೇ ಗುರುಗಳೇ ನಾವು ಅವ್ರ ಮನೆಗೆ ಭಾರ ಆಗ್ಬಾರ್ದು. ಅರೆ ಇವತ್ತು ಗುಡಿಸ್ಲಲ್ಲಿ ಇವನ್ ನಿನ್ನ ತವರು ಮನೆಯಷ್ಟು ಭಾಗ್ಯವಿಲ್ಲದ, ಅಷ್ಟು ವ್ಯವಸ್ಥೆ ಇಲ್ಲದ ಎಷ್ಟು ಜನ ಹೆಣ್ಮಕ್ಳು ಗುಡಿಸ್ಲಲ್ಲಿ ಬದುಕ್ತಾ ಇಲ್ವಾ? ಹುಟ್ಟಿದ್ದು ಗುಡಿಸ್ಲಲ್ಲಿ, ಸತ್ತಿದ್ದು ಗುಡಿಸ್ಲಲ್ಲಿ. ಈಗ ನಾನು ಅದನ್ನೆಲ್ಲ ಹೇಳ್ತೇವೆ. ಯಾಕೆ ಇದನ್ನು ನನಗೆ ನೆನಪು ಮಾಡ್ತೀನಿ ಅಂದರೆ, ಇವತ್ತು ನಮ್ಮ ಪಾಲಿಗೆ ಬಂದ ಬದುಕನ್ನು ಒಮ್ಮೆ ಅವಲೋಕನ ಮಾಡಿದ್ರೆ ಇದೇನು ಭಗವಂತ ನನಗೆ ಕೊಟ್ಟು ಶಾಪವಾ, ಅಥವಾ ಇದು ಯಾರೋ ನನಗೆ ಕೊಟ್ಟು ಶಾಪವಾ, ಅಥವಾ ಯಾರೋ ನನ್ನನ್ನು ಕತ್ತಿಡ್ದು ಇಲ್ಲಿಗೆ ತಳ್ಳಿದ್ದ? ಇಲ್ಲ, ಎಲ್ಲವನ್ನೂ ನಾನೇ ಆಯ್ಕೆ ಮಾಡಿಕೊಂಡು ಬಂದೆ. ಬಹುಶಃ ಯಾವುದೋ ಒಂದು ಹೆಣ್ಮಗಳನ್ನು ಗಂಡ ಬೆಂಗಳೂರಲ್ಲಿದ್ದಾನೆ,
ಅವಳು ನೋಡಿದ್ರೆ ಇಲ್ಲಿ ಇವನ್ ಸಂಬಂಧ ಇಟ್ಕೊಂಡು ಇವನ್ ಜೊತೆ ಚೆನ್ನಾಗಿದ್ದಾಳೆ ಎಂಥದ್ದೇನೋ ಗೊತ್ತಾದಾಗ ಅವತ್ತಿಗೆ ಒಂದು ಹೆಣ್ಮಗಳಾಗಿ ನೀನು ಎಷ್ಟು ವಿರೋಧ ಮಾಡಿ ಅದನ್ನು ಕೊನೆಗಾಣಿಸ್ಬೇಕಿತ್ತು, ಇಲ್ಲ ನೀನು ಸಪ್ರೇಟ್ ಬದುಕನ್ನು ಕಟ್ಕೊಳ್ಬೋದಿತ್ತು. ಬಟ್ ಹಳ್ಳಿ ಕಡೆ ನಮಗೆ ಅದಕ್ಕೆ ಅವಕಾಶ ಇಲ್ಲ, ಆ ಮಟ್ಟಿಗೆ ನಾವು ನಿರ್ಧಾರ ತಗೊಳಕ್ಕಾಗಲ್ಲ ಅಂತಾದರೆ ಬಿಡು, ಬದುಕು. ಅವನಿನ್ನೂ 50 ಜನ ಜೊತೆ ಮಲಗಿ ಬರಲಿ, ಬಿಟ್ಬಿಡು. ಬಿಟ್ರೆ ಗುರುಗಳೇ ಮನೆ ಹಾಳಾಗೋಗುತ್ತೆ, ಮಕ್ಳ ಭವಿಷ್ಯ ಹಾಳಾಗೋಗುತ್ತೆ ಗುರುಗಳೇ. ಬಿಡ್ಬೋದು. ನಮ್ಮ ಚಿಕ್ಕಪ್ಪನೂ ಇದೇ ಮಾತು ಹೇಳಿದಾರೆ ಗುರುಗಳೇ, ಬಿಟ್ರೆ ಮನೆ ಹಾಳಾಗೋಗುತ್ತೆ ಗುರುಗಳೇ. ಇಲ್ಲ, ನಾನು ಹೇಳ್ತೀನಿ ಕೇಳಿಸ್ಕೊ. ಇಲ್ಲಿ ಬಿಟ್ರೆ ಏನಾಗುತ್ತೆ ಅಂತ ಹೇಳ್ತಿದ್ದೀಯೋ ಗುರುಗಳೇ. ಇದು ಎರಡೇ ಅಲ್ಲ ಗುರುಗಳೇ. ಮತ್ತೆ ಮಾರ್ಕೆಟಿಗೆ ಹೋದಾಗ್ಲೂ ಸತ ಯಾರೋ ಫೋನ್ ಮಾಡ್ಬಿಟ್ಟು ಬಾರೋ, ಅವರು 1,000 ತಗೊಂತಾರೆ, 2,000 ಅವ್ರು ಆಗಿದ್ದಾರೆ ಕಣೋ, ನಿಂಗೆ ಇಂದು ಬೇಕಾ ಕೇಳಿಸ್ಕೊ ಬಿಡು. ನನಗೆ ಗೊತ್ತಾಯ್ತು, ನೀನು ಇನ್ನೂ 50 ಹೇಳಿದ್ರು ನನಗೆ ಒಂದು ಅಗ್ಲು ಸಾಕು. ಆದ್ರೆ ಒಂದು ಬಂದು ಗುರುಗಳೇ ಏನ್ ಮಾಡ್ತಾರೆ ಗೊತ್ತಾ ಗುರುಗಳೇ, ಸುಳ್ಳು ಸತ್ಯ ಮಾಡೋದು ಗುರುಗಳೇ. ನನ್ ಮನ್ಸು ಒಳ್ಳೇದಿದೆ, ನಿನ್ ಮನ್ಸಲ್ಲಿ ಕೆಟ್ಟದಿದೆ ಅಂತ ಹೇಳಿ ಕೇಳಿಸ್ಕೊಳಕ್ ತಯಾರಿದ್ರೆ ನಾನು ಮಾತಾಡ್ತೀನಿ. ಹೇಳಿ ಗುರುಗಳೇ. ಹಣೆ ಪ್ರಮಾಣ ಮಾಡೋದು, ಬಂದು ನಿನ್ನ ಮೇಲೆ ಹಣೆ ಇಡೋದು, ತಾಯಿ ಮೇಲೆ ಹಣೆ ಇಡೋದು, ದೇವ್ರ ಮೇಲೆ ಹಣೆ ಇಡೋದು, ಈ ಎಲ್ಲ ಆಣೆಗಳಿಗೂ ಉತ್ತರ ಸಿಗುವ ಒಂದು ದಿನ ಬರುತ್ತೆ. ಆದರೆ ನಿನಗೆ ಈ ಸಮಯದಲ್ಲಿ ನಾನು ಹೇಳೋದು, ಇದರಿಂದ ಬಿಂಗೆ ಬಿಟ್ಟರೆ ಹಾಳಾಗುತ್ತೆ ಅಂತ ನೀನು ಏನು ಹೇಳ್ತೀಯೋ, ನೀನು ಪ್ರಯತ್ನ ಮಾಡಿದ್ರೂ ಮಾಡದೆ ಹೋದ್ರೂ ನಿನ್ನ ಮನೆ ಈ ಕಾರಣಕ್ಕೆ ತುಂಬ ದುಃಖ ಅನುಭವಿಸಲಿದೆ. ನೀನೇ ಸರಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರೂ ಕೂಡ ಗರ್ಭದಿಂದ ಬಂದಿರುವ ಸಮಸ್ಯೆ ಅದಕ್ಕೆ ಮದ್ದಿಲ್ಲ. ಅದಕ್ಕೆ ತಕ್ಕಂತೆ ಬೆಂಬಲ ನೀಡುವ ತಾಯಿ ಇರೋದು ನನ್ನ ಪ್ರಕಾರ ನಿನ್ನ ಗಂಡನ ದೌರ್ಭಾಗ್ಯ. ಅವರಿಗೆ ಗೊತ್ತಿಲ್ಲ ಅವರು ಎಂತಹ ದೊಡ್ಡ ಪಾಪದ ಮೂಟೆಯನ್ನು ಹೊತ್ತುಕೊಳ್ಳುತ್ತಿದ್ದಾರೆ. ಆದರೆ ಆ ಮೂಟೆಯನ್ನು ಹೊರಬೇಡಪ್ಪ ಅಂತ ಹೇಳಬೇಕಾದ ತಾಯಿ ಇಲ್ಲಿ ನಾನು ಆ ಮೂಟೆ ತಲೆ ಮೇಲೆ ಹೊರಿಸ್ತೀನಿ ಅಂತ ಬೆಂಬಲ ನೀಡ್ತಾ ಇರೋದು ನಿನ್ನ ಗಂಡನ ದುರಂತ. ಅವತ್ತಿಗೆ ಒಂದು ಕಾಲ ಬರುತ್ತೆ ಮುಂದೆ, ತನ್ನ ತಾಯಿ ತನ್ನ ಈ ಪರಿಸ್ಥಿತಿಗೆ ತನ್ನ ತಾಯಿ ಕಾರಣ ಅಂತ ಗೊತ್ತಾಗಿ ತಾಯಿಯನ್ನು ವಾಚಾಮಗೋಚರವಾಗಿ ಹಿಗ್ಗಾಮುಗ್ಗ ಬೈಯುವ ಕಾಲ ಬರುತ್ತೆ. ಆದರೆ ಅಷ್ಟೊತ್ತಿಗೆ ಕಾಲ ಮೀರಿ ಹೋಗಿರುತ್ತೆ. ಆದರೆ ನಿನಗಿಲ್ಲೊಂದು ಚಿಕ್ಕ ಅವಕಾಶವಿದೆ. ನಿನ್ನ ಗಂಡನಿಂದ ಈಗಾಗಲೇ ಆಗಿರುವ ಅಥವಾ ಮುಂದೆ ಆಗುವ ಕೆಟ್ಟ ಹೆಸರುಗಳ ಬಗ್ಗೆ ನೀನು ಗಮನ ಕೊಡಬೇಡ. ಅದು ಹಿಂದೆಯೂ ಆಗಿದೆ, ಮುಂದೆ ಅದಿನ್ನೂ ಜಾಸ್ತಿಯೂ ಆಗುತ್ತೆ. ಆದರೆ ನೀನು ಕೇವಲ ನಿನ್ನ ಮಕ್ಕಳನ್ನು ಇದು ಯಾವುದರ ಸಂಪರ್ಕಕ್ಕೂ ಬರದ ಹಾಗೆ ನೀನು ನಿನ್ನ ಮಕ್ಕಳು ಅಲ್ಲೇ ಇದ್ದುಕೊಂಡು ಇವನು ಕೊಟ್ಟಷ್ಟು ಈಸ್ಕೊಂಡು ಅವನ ಹೊರಗಿನ ಯಾವುದೇ ವಿಚಾರವನ್ನು ನೀನು ಕೆಣಕಲಿಕ್ಕೆ ಹೋದರೂ ನಿನ್ನ ಮಕ್ಕಳ ಜೊತೆಗಿನ ಏನೋ ನೆಮ್ಮದಿ ಜೀವನಕ್ಕೆ ಅವಕಾಶ ಇದೆ ಅದನ್ನೂ ನೀನು ಹಾಳು ಮಾಡ್ಕೊಳ್ತೀಯ. ಗುರುಗಳೇ ಎಲ್ಲಿಂದ ಕಲಿತಾರೆ ಗುರುಗಳೇ? ಮನೆಗಳಲ್ಲೇ ಎಣ್ಣೆ ಮಾರೋದು, ಮನೆಗಳಲ್ಲೇ ಕುತ್ಕೊಂಡು ಕುಡಿಯೋದು, ಎಲ್ಲಿಂದ ಗುರುಗಳೇ? ಅವು ಮಕ್ಕಳ ಕೈಲೇ ಸಿಗರೇಟ್ ತೋರಿಸೋದು ಗುರುಗಳೇ. ಮಕ್ಕಳು ಎಲ್ಲಿಂದ ಒಳ್ಳೇದು ಕಲಿತವೆ ಗುರುಗಳೇ? ತಾಯಿಯಾದವಳು ನೀನು ಈತನ ವಿಚಾರವನ್ನು ಬಿಟ್ಟು ಮಕ್ಕಳ ಕೈಲಿ ತರಿಸಿದ್ರು ಕೂಡ ನಾಳೆ ಮಕ್ಕಳಿಗೆ ನೀನು ಯಾರು ಇಲ್ಲದ ಹಾಗೆ ಹೇಳಿಕೊಡ್ಬೇಕು. ನಿನ್ನ ದುರಂತ ಏನು ಗೊತ್ತೇನು? ನೀನು ಈತನನ್ನು ಪರಿವರ್ತನೆ ಮಾಡಲಿಕ್ಕೆ ಹೊರಟಿದ್ದೀ ಅಥವಾ ಈತನ ಈ ಲೋಪದೋಷಗಳನ್ನು ಹೇಳ್ತಾ ಕೂತಿದ್ದಿ. ಆದರೆ ನಿನಗೊಂದು ಸತ್ಯ ಗೊತ್ತು, ಆದರೂ ನೀನು ದಡ್ಡಿಯಂತೆ ಜಾಣ ಬುದ್ಧಿ ಏನು ಜಾಣ ದಡ್ಡಿ ಥರ ವರ್ತಿಸ್ತಾ ಇದ್ದೀಯಾ. ಇವನನ್ನು ನಾನು ಪರಿವರ್ತಿಸಿಬಿಡ್ತೀನಿ ಅಂತ. ಇಲ್ಲ, ಈತನ ಆತನ ಪಾಡಿ ಬಿಟ್ಟುಬಿಟ್ಟು ಮಕ್ಕಳಿಗೆ ನೀನೇನು ಹೇಳಬೇಕು, ಏನು ಒಳ್ಳೇದು ಹೇಳಬೇಕು, ಏನು ಒಳ್ಳೆ ರೀತಿಯಲ್ಲಿ ಬೆಳೆಸಬೇಕು ಆ ಕಡೆ ಗಮನ ಕೊಟ್ಟರೆ ಅಟ್ಲೀಸ್ಟ್ ಮುಂದಿನ. ಇಲ್ಲ ಗುರುಗಳೇ, ನಾನು ತಿದ್ದುತ್ತೀನಿ ಅಂತ ನಿಂತಾಗ ಗುರುಗಳೇ ಅದು 100% ಅಲ್ಲಿ ಗುರುಗಳೇ 50% ತಿದ್ದಿದ್ದೀನಿ ಗುರುಗಳೇ. ಅವಾಗ ಹೋಲಿಸ್ಕೊಂಡ್ರೆ ಈಗ ಮನೆ ಬೆಟರ್. ಕೇಳಿಸ್ಕೊ, ನನ್ನ ಶಕ್ತಿಯಲ್ಲಿ ಹೇಳ್ತೀನಿ, ನಿನ್ನ ಗಂಡನಲ್ಲಿ ನೀನಲ್ಲ ದೇವರು ಬಂದರೂ ಸರಿ ಮಾಡದಷ್ಟು ಕಾಮ ಬುದ್ಧಿಗಳಿದ್ದಾವೆ. ನೀನು ಇದನ್ನು ಅರ್ಥ ಮಾಡಿಕೊಳ್ಳದೆ ನೀನಿಲ್ಲಿ ನನ್ನ ಜೊತೆ ವಾದ ಮಾಡು, ಆದರೆ ನಾನು ಇದನ್ನು ಮುಕ್ತಾಯ ಮಾಡಲಿಕ್ಕೆ ನನಗೆ 1 ನಿಮಿಷ ಸಾಕು. ಆದರೆ ನಾನು ಹೇಳ್ತಾ ಇದ್ದೀನಿ, ಅಟ್ಲೀಸ್ಟ್ ನಿನ್ನ ಮಕ್ಕಳು ಇದರಿಂದ ನಿನಗೆ ಉಳಿಬೇಕು, ನಿನ್ನ ಮಕ್ಕಳು ನಿನ್ನ ಕೈಗೆ ಬರಬೇಕಂದ್ರೆ ಈತನ ವಿಚಾರ ಸಂಪೂರ್ಣ ಬಿಟ್ಟುಬಿಡು. ಇನ್ನು ಯಾವುದು ಆಗಬೇಕು ಅನ್ನೋದಕ್ಕೆ ಅಲ್ಲಿ ಇನ್ನೇನು ಬಾಕಿ ಉಳಿದಿಲ್ಲ, ಹೌದಲ್ಲ? ಬಿಟ್ಟರೆ ವ್ಯಕ್ತಿಗಳು ಬದಲಾಗ್ತಾವ್ರೆ ಅನ್ನೋದು ಬಿಟ್ಟರೆ ನಡೆಯೋ ಕೆಲಸ ನಡೀತಾನೆ ಇದೆ. ನೀನು ಯಾಕೆ ಈ ದಡ್ಡತನ ತೋರ್ತೀಯ? ಹೌದು, ಒಂದು ಹೆಂಡತಿಯಾಗಿ ಹೆಣ್ಮಗಳಾಗಿ ನಿನಗೇನು ದುಃಖ ಇದೆ ನಾನು ಅರ್ಥೈಸ್ಕೊಳ್ಬಲ್ಲೆ. ಆದರೆ ಯಾವಾಗ ಕೈಮೀರಿ ಹೋಯ್ತೋ
ಇನ್ನೂ ನನ್ನ ಕೈಯಲ್ಲಿ ಯಾವುದಿದೆ ಅದನ್ನು ನಾನು ಕಾಪಾಡಿಕೊಳ್ಬೇಕು. ಮಕ್ಕಳು ನಿನ್ನ ಕೈಯಲ್ಲಿದ್ದಾರೆ, ಅದನ್ನು ಕಾಪಾಡ್ಕೊ. ನಿನ್ನ ಅತ್ತೆಯ ಬೆಂಬಲ ನಿನ್ನ ಮನೆಗೆ ಒಂದು ಶಾಪ. ನಿನ್ನ ಗುರುಗಳೇ, ಅವರು ಗುರುಗಳೇ ನನ್ನ ಗಂಡನ ಜೊತೆ ಸೇರ್ಕೊಂಡು ಬಾಯಿ ಬಾಳ ಕೆಟ್ಟ ಬೈತಾರೆ ಗುರುಗಳೇ. ಅವಮ್ಮನೂ ಅಷ್ಟೇ ಗುರುಗಳೇ. ತಲೆ ಕೆಡಿಸ್ಕೊಳ್ಬೇಡವ್ವ. ಈ ತಾಯಿ ನಿನ್ನ ಅತ್ತೆ ಅನಿಸಿಕೊಂಡವರೇ ನಿನ್ನ ಮಗನಿಂದ, ಮತ್ತೆ ನಿನ್ನ ಗಂಡ ಅನಿಸಿಕೊಂಡವರೇ ಅವರ ಅಮ್ಮನಿಂದ. ಗುರುಗಳೇ ಒಂದ್ ಹೇಳ್ತೀನಿ ಗುರುಗಳೇ, ಇವ್ರಿಗೆ 3 ಜನ ಗಂಡ್ಮಕ್ಳು ಗುರುಗಳೇ. ಹಿರೇ ಸೊಸೆ ತೀರೋದ್ಲು ಗುರುಗಳೇ, ಮದ್ದಿದ ಸೊಸೆ ಗಂಡನು ತೀರೋಗಿ ಅವಳು ತೋರ್ ಮನೆಗ್ ಹೋಗಿದ್ದಾಳೆ. ಬಟ್ 3 ಜನದ್ದು ಸೊಸೆಯರಲ್ಲಿ ನಾನು ಇರೋಳು ಒಬ್ಳೆ ಗುರುಗಳೇ. ಅವಳು ಇವ್ರ ಜೊತೆ ಬಾಳಕ್ಕಾಗಲ್ಲ ಅಂತೇಳಿ ಅವಳು ತೋರ್ ಮನೆಗ್ ಹೋಗಿ ಸೇರ್ಕೊಂಡಿದ್ದಾಳೆ ಗುರುಗಳೇ. ಆಯ್ತವ್ವ, ಆಯ್ತು, ನಾನು ಹೇಳೋದು ಕೇಳಿಸ್ಕೊಳ್ಳೋ. ನೀನು ಸುಮ್ಮನೆ ಈ ಗಂಡನ ವಿಚಾರದಲ್ಲಿ ನಾನು ಇಷ್ಟು ಮಾತ್ರ ಹೇಳ್ತೀನಿ, ನೀನು ಮಧ್ಯದಲ್ಲಿ ಬಾಯಾಕೋದು ಜಾಸ್ತಿ ಮಾಡ್ತಾ ಇದೀಯ. ನಾನು ಇದನ್ನು ಮುಂದುವರ್ಸೋಕೆ ಇಷ್ಟಪಡಲ್ಲ. ನೀನು ನಿನ್ನ ಗಂಡನ ವಿಚಾರದಲ್ಲಿ ಆತ ಎಲ್ಲಿ ಹೋದ್ರು ಎಲ್ಲಿ ಮಲಗಿದ್ರು ನಿನಗೀಗ ಅದು ಬೇಡದ ವಿಚಾರ. ಅದನ್ನು ಸರಿ ಮಾಡ್ತೀನಿ ಅಂತ ಹೋದರೆ ಸಾಧ್ಯವಿಲ್ಲ. ನೀನು ಎಷ್ಟು ಆ ವಿಚಾರದಲ್ಲಿ ಕೈ ಆಗ್ತೀಯೋ ಅದು ಇನ್ನಷ್ಟು ದೈತ್ಯವಾಗುತ್ತೆ, ಅದಿನ್ನೂ ಹೆಚ್ಚಾಗುತ್ತೆ. ನೀನಾಗಿ ಬಿಟ್ಟರೆ ಇದಕ್ಕೆ ಅವ್ರಿಗೇನು ಶಿಕ್ಷೆ ಸಿಗಬೇಕು ಅತಿ ಬೇಗ ಅದಕ್ಕೆ ಶಿಕ್ಷೆ ಸಿಕ್ಕೇ ಸಿಗುತ್ತೆ. ಆದರೆ ನನಗಿಲ್ಲಿ ಕಾಳಜಿ ಇರೋದು ಕೇವಲ ಏನೂ ತಪ್ಪು ಮಾಡದೇ ಇರೋ ಆ ಮಕ್ಕಳ ಕುರಿತಾಗಿ. ನೀನು ಅವ್ರ ಪಾಡಿಗೆ ಅವನು ಬರಲಿ ಹೋಗಲಿ, ಕೆಲಸ ಏನು ಮಾಡಬೇಕು ಜೊತೆಲಿದ್ದು ಮಾಡು. ಅದು ಬಿಟ್ಟರೆ ನೀನು ಎಲ್ಲಿ ಹೋದೆ, ಎಲ್ಲಿ ಬಂದೆ, ಅಲ್ಲಿ ಕೂತೆ, ಎಲ್ಲಿ ಮಲಗಿದೆ, ಇದನ್ನೆಲ್ಲ ಕೇಳಲಿಕ್ಕೆ ಹೋಗಬೇಡ. ಯಾಕಂದರೆ ನೀನು ಹೇಳಿ ಸರಿ ಮಾಡಲಿಕ್ಕೆ ಅವ್ರ ಅಂಗನವಾಡಿ ಹುಡುಗರಲ್ಲ. ಇದಕ್ಕೆ ಕಾಲದ ಹೊಡೆತ ಬಿಟ್ಟರೆ ಬೇರೆ ಯಾರೂ ಇದನ್ನು ಸರಿ ಮಾಡಲಿಕ್ಕಾಗಲ್ಲ. ಹಾಗಾಗಿ ನಿಮಗೇನೋ ಈ ಸಮಯದಲ್ಲಿ ಹೇಳಬೇಕಾದ ಅಥವಾ ನಾನು ನಿಮ್ಮ ಹತ್ರ ಬಂದು ಇದನ್ನು ಹೇಳಬೇಕು ಅಂತ ಭಗವಂತ ಕಳಿಸಿದ್ದಾನೆ ಅಂತ ನೀನು ಭಾವಿಸಿ ನೀನು ಇಲ್ಲಿಗೆ ಇದನ್ನು ಬಿಟ್ಟು ಅಪ್ಪ ನೀನು ಎಲ್ಲಿಗಾದರೂ ಹೋಗು, ಯಾವಳನ್ನಾದರೂ ಇಟ್ಕೋ, ಎಲ್ಲಾದರೂ ಹೋಗಿ ಮಲಗು, ಏನಾದರೂ ಮಾಡ್ಕೋ. ನಿನ್ನ ಮನಸ್ಸಲ್ಲಿ ನೀನು ಅವನು ಮುಂದೆ ಹೋಗಿ ಹೇಳು ಅಂತ ಇಲ್ಲ. ನೀನು ಈ ನಿರ್ಧಾರಕ್ಕೆ ಬಂದು ನಿನ್ನ ಮನೆಯನ್ನು ಮತ್ತೆ ಹೊಸದಾಗಿ ನಿನ್ನ ಮಕ್ಕಳಿಂದ ಕಟ್ಟುವಂತಳಾಗು. ಕುಂತಿತರ ನಿನ್ನ ಮಕ್ಕಳನ್ನು ಸರಿದಾರಿಯಲ್ಲಿ ಬೆಳೆಸ್ಕೊಂಡು ಸರಿದಾರಿಯಲ್ಲಿ ಅವರಿಗೆ ಶಿಕ್ಷಣ ಕೊಟ್ಟುಕೊಂಡು ಗಂಡ ಏನೇ ಹೊಲಸು ಮಾಡಿದ್ರು ಮಕ್ಕಳಿಗೆ ಅದು ಮುಂದೆ ತಾನಾಗಿ ಗೊತ್ತಾಯ್ತಾ ಅದು ಬೇರೆ ಲೆಕ್ಕ. ನೀನೇನೂ ಹೇಳಬೇಡ, ತಂದೆ ಬಗ್ಗೆ ಒಳ್ಳೆಯದು ಹೇಳಬೇಡ, ಕೆಟ್ಟದ್ದು ಹೇಳಬೇಡ. ನಿನ್ನ ಪಾಡಿಗೆ ನೀನು ಮಕ್ಕಳನ್ನು ಅದರಿಂದ ಪ್ರತ್ಯೇಕವಾಗಿಸಿ ಅವರಿಂದ ಈ ಸಿಗರೇಟ್ ತರಿಸಿದ್ರು, ಎಣ್ಣೆ ತರಿಸಿದ್ರು, ಇನ್ನೇನೇ ತರಿಸಿದ್ರು ಅದೆಲ್ಲ ಮುಗಿದಾದ ಮೇಲೆ ಮಕ್ಕಳನ್ನು ಕರೆದುಬಿಟ್ಟು ಅವಾಗ ಒಳ್ಳೇದೇನು ಹೇಳಬೇಕು ಅದನ್ನು ಹೇಳಬೇಕು. ನೀನು ಬರೀ ದೂಷಿಸ್ತಾ ಕೂತ್ಕೊಂಡ್ರೆ ಅದಕ್ಕೆ ಪರಿಹಾರ ಇಲ್ಲ. ಬಿಡಬೇಕು. ದೂಷಣೆ ಮಾಡೋದು ಯಾವತ್ತೂ ಪರಿಹಾರ ಆಗಲ್ಲ. ಅಲ್ಲಿ ದೋಷ ಇದೆ ಅಂತ ಗೊತ್ತಾಯ್ತಾ, ನಿಜವಾದ ಪರಿಹಾರ ಅದನ್ನು ಸರಿ ಮಾಡುವ ಕಡೆ ಮಕ್ಕಳಿಗೇನು ಹೇಳಬೇಕು. ನೋಡ್ರಪ್ಪ, ಇನ್ನೊಮ್ಮೆ ಈ ಸಿಗರೇಟು ಇದೆಲ್ಲ ಕೆಟ್ಟದ್ರಪ್ಪ, ಅದು ಒಳ್ಳೇದಲ್ಲ, ತಂದು ಕೊಡೋಕೆ ಹೋಗಬೇಡಿ. ಅಥವಾ ಹೋದರೂ ಕೂಡ ಅವ್ರ ಮುಖದ ಮೇಲೆ ಎಸ್ತಬಿಟ್ಟು ಆ ಕಡೆ ಗಮನ ಕೊಡದಂಗೆ ನೀವು ಓದ್ಕೊಳ್ಳೋದು ಇನ್ನೇನೋ ಒಳ್ಳೆ ರೀತಿಯಲ್ಲಿ ಇದ್ದಬೇಕಪ್ಪ. ತಾಯಿಯಾದವಳು ಇದನ್ನು ಹೇಳೋದು ಬಿಟ್ಟು ಬರೀ ಗಂಡನ ದೋಷ ಕಂಡುಹಿಡಿಯೋದ್ರಲ್ಲಿ ಬದುಕು ಮುಗಿಸಿದ್ರೆ ಅವಳ ಮಲಗಿ ಕೆಟ್ಟ, ನೀನು ಅದನ್ನು ಹೇಳಿ ಕೆಟ್ಟೆ, ಇಬ್ಬರು ಕೆಡ್ತೀರಾ. ಹಾಗೆ ನೋಡಿದ್ರೆ ಒಂದು ಹೆಣ್ಮಗಳಾಗಿ ಹೇಗೆ ನಡ್ಕೊಳ್ಬಾರ್ದು ಅಷ್ಟು ನೀಚಿತನದಲ್ಲಿ ನೀನು ಅವತ್ತಿಂದ ನಡ್ಕೊಂಡಿದ್ದೀಯ. ಇವತ್ತು ಇವನು ನಿನಗೆ ಮಾಡ್ತಿರೋ ದ್ರೋಹ ಆದರೆ ನೀನು ಹೆತ್ತವರಿಗೆ ಮಾಡಿದ್ದು ಅದೇ ತಾನೆ. ಅದೇ ಗುರುಗಳೇ, ನಿನ್ನ ಮಕ್ಕಳಿಗಾದ್ರೂ ನಿನ್ನ ಥರ ಬುದ್ಧಿ ಕಲಿಸಬೇಡ. ಅಯ್ಯೋ ನಾನು ಹಿಂಗೆ ಹೊಲಸು ತಿಳ್ಸೋ ಕೆಲಸ ಮಾಡ್ಕೊಂಡ್ಬಿಟ್ಟೆ, ನೀವು ಹಂಗೆ ಮಾಡ್ಕೊಳ್ಬೇಡ್ರಪ್ಪ ಅಂತ ಅವರನ್ನು ಸರಿದಾರಿಯಲ್ಲಿ ಬೆಳೆಸ್ಕೊಂಡು ಬಿಟ್ಬಿಡಿ ಇವ್ರನ್ನ. ಯಾಕೆ ಬೇರೆಲ್ಲರೂ ಹೆಣ್ಣು ಕೊಡ್ತಿರ್ಲಿಲ್ಲ ಅಂತ ನಿನಗೆ ಗೊತ್ತಿತ್ತು ತಾನೆ. ಮತ್ತಷ್ಟೆಲ್ಲ ಬಂದ್ಬಿಟ್ಟು ಇವತ್ತು ಅಯ್ಯೋ ಏನು ಅದ್ಭುತ ಶ್ರೀರಾಮಚಂದ್ರನನ್ನು ಆಯ್ಕೆ ಮಾಡಿಕೊಂಡೆ ಬಟ್ ಇವತ್ತು ಯಾಕೋ ರಾವಣ ಆಗಿದ್ದಾನೆ ಅಂತ ಹೇಳ್ತೀಯ. ಆಗ ಆಯ್ಕೆ ಮಾಡ್ಕೊಳ್ಬೇಕಾದ್ರೂ ಅವನು ರಾವಣನೇ ಆಗಿದ್ದ, ಹೌದಲ್ಲ? ಈಗ ಬದುಕನ್ನು ಒಪ್ಕೋ, ಏನು ಒದಗಿ ಬಂದಿದೆ. ಬೇರೆ ನೋಡವ, ಇವತ್ತು ನಾನು ಸಾವಿರಾರು ಹೆಣ್ಮಕ್ಳ ಜೊತೆ ಮಾತಾಡಿ ಆ ಅನುಭವದಲ್ಲಿ ಹೇಳ್ತಿದ್ದೀನಿ ತಾಯಿ, ನಿನಗೆ ಸಿಕ್ಕಿರೋ ಈ ಸಂತಾನ ಭಾಗ್ಯ, ಆ ಮಕ್ಕಳಿದ್ದಾವೆ ಎರಡು, ನಿಂದೊಂದು ಮನೆ ಇದೆ ಅಥವಾ ನಿಂದೊಂದು ಏನೋ ಊರು, ನಿಂದೊಂದು ಜೀವನ ಅಂತ ನಡೀದೆ. ಇನ್ನು ಎಷ್ಟೋ ಹೆಣ್ಮಕ್ಳಿಗೆ ಮದುವೆ ಭಾಗ್ಯವೇ ಇಲ್ಲ, ಭಾಗ್ಯ ಇದ್ದರೂ ಕೂಡ ಮಕ್ಕಳಿಲ್ಲ.
ಮಕ್ಕಳಿದ್ರೂ ಕೂಡ ಗಂಡ ಸರಿ ಇಲ್ಲ, ಗಂಡನ ಜೊತೆ ಮಕ್ಕಳು ಸರಿ ಇಲ್ಲ, ತವ್ರ ಮನೆಯ ಬೆಂಬಲ ಇಲ್ಲ, ಇದು ಏನೂ ಇಲ್ಲದ, ಮರುತು ಊಟ ಇಲ್ಲದ, ಒಂದು ಕೆಲಸ ಇಲ್ಲದ, ಗಂಡನ ಪ್ರೀತಿ ಇಲ್ಲದ, ಮಕ್ಕಳ ಪ್ರೀತಿ ಇಲ್ಲದ, ಇದು ಏನೂ ಇಲ್ಲದ ಒಂದಷ್ಟು ಲಕ್ಷಾಂತರ ಜನ ಹೆಣ್ಮಕ್ಳಿದ್ದಾರೆ. ಅಂಥದ್ರಲ್ಲಿ ನೀನು ಎಲ್ಲವೂ ಹೊರಟೋಯ್ತು ಅಂತ ಕೊರಗೋದು ಬೇಡ. ಮಕ್ಕಳೇ ಆಸ್ತಿ, ಅವ್ರನ್ನ ನೋಡ್ಕೋ. ಗಂಡನನ್ನು ಫೋನ್ ಚೆಕ್ ಮಾಡೋದು, ಅಲ್ಲಿ ಹೋದ ಇಲ್ಲಿ ಹೋದ, ಊರವ್ರೇನು ಮಾತಾಡ್ತವ್ರೆ, ಅದೇನು ಮಾತಾಡ್ತವ್ರೆ ನೋಡವ. ಇಂಥ ಕೆಟ್ಟ ಹೆಸರುಗಳು ಒಮ್ಮೆ ಬಂದರೆ ಮುಗೀತವ. ಅವು ನಿನ್ನ ಗಣ್ಣೆ ನಾಳೆ ಇಡೀ ಊರಿನವ್ರಿಗೆಲ್ಲ ಏನೋ ಗ್ರಾಮ ದೇವತೆಗೆ ಪೂಜೆ ಮಾಡಿಸಿ ಇಡೀ ಊರಿನವ್ರಿಗೆಲ್ಲ ಊಟ ಹಾಕ್ಸಿದ್ರು ಹಳೆ ಕಳಂಕಗಳು ತೊಳೆದು ಹೋಗಲ್ಲ, ಹೌದಲ್ಲ? ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರು ಬರಲ್ಲ ಅಂದಂಗೆ ನಡತೆ ಕೆಡಿಸ್ಕೊಂಡು ನಾನು ಊರಿನವ್ರಿಗೆಲ್ಲ ಊಟ ಹಾಕಿದ್ರು ಊಟ ಉಂಡು ಹೋಯ್ತಾರೆ. ಹೋಗ್ಬಿಟ್ಟು ಏನು ಮಾಡ್ತಾರೆ, ಅಯ್ಯೋ ಯಾರ ತಲೆ ಮೇಲೆ ಕೈ ಇಟ್ಟಿದ್ನೋ ಊರಿನವ್ರಿಗೆಲ್ಲ ಊಟ ಹಾಕಿಸ್ತಾವನೆ. ಯಾಕೆ? ನಿಮ್ಮ ಬಗ್ಗೆ ಒಮ್ಮೆ ಕೆಟ್ಟ ಅಭಿಪ್ರಾಯ ಬರೋ ಥರ ನೀವು ಮಾಡಿಕೊಂಡ್ರೆ ಅದನ್ನು ಮತ್ತೆ ಒಳ್ಳೆಯ ಅಭಿಪ್ರಾಯವಾಗಿ ಬದಲಾಯಿಸೋದಕ್ಕೆ ಜನ್ಮಗಳೇ ಬೇಕು. ಹಾಗಾಗಿ ಗಂಡ ಏನೇನು ಮಾಡಿಕೊಂಡು ಬಂದಿದ್ದಾರೆ ಅದಕ್ಕೆ ನೀನು ಹೊಣೆ ಅಲ್ಲ. ಈಗ ಮಕ್ಕಳು, ಅವರ ಭವಿಷ್ಯ, ಅವರ ಜವಾಬ್ದಾರಿ ನಿನ್ನ ಮುಂದೆ ಇದೆ. ಹಾಗಾಗಿ ಈ ಸಮಯದಲ್ಲಿ ಬರೀ ನೀನು ಅವನ ದೋಷಗಳನ್ನು ಅಲ್ಲೋದ ಇಲ್ಲೋದ, ಅಲ್ಲಿ ಮಲಗ್ದ ಇಲ್ಲಿ ಕೂತ, ಆಯಿತು ಎಲ್ಲ ನೋಡಾಯಿತು. ನನ್ನ ಪಾಲಿಗೆ ಗಂಡನಿಂದ ನೆಮ್ಮದಿ ಇರೋದು ಇಷ್ಟೇ. ಎಷ್ಟು ಹೆಣ್ಣುಮಕ್ಳು ಇವತ್ತು ಗಂಡ ಇಲ್ಲದೆ, ಗಂಡ ಸತ್ತು ಹೋಗಿ ಬಿಟ್ಟು ಹೋಗಿ ನಾನಾ ರೀತಿಯಲ್ಲಿ ಹೆಣ್ಣುಮಕ್ಕಳು ತಾಯಿಯಂದಿರು ತಮ್ಮ ಜೀವನವನ್ನು ಮಕ್ಕಳಿಗೋಸ್ಕರ ಮುಡಿಪಾಗಿಟ್ಟಿದ್ದಾರೆ. ಇಡು ಗುರುಗಳೇ, ಆತರ ನಾನು ಬಿಟ್ಬಿಟ್ಟೆ ನಂಗೆ ಬಿಟ್ಟಿರುವೆ ಗುರುಗಳೇ. ನಮ್ಮನ್ ಮನೇಲಿ ಬಂದು ಮತ್ತೆ ಸುಮ್ಮನೆ ನೆಮ್ಮದಿಯಾಗಿರಕ್ ಬಿಡಲ್ಲ ಗುರುಗಳೇ. ಏನ್ ಮಾಡ್ತಾರೆ? ಕೆದಕೊಂಬಂತು ಮತ್ತೆ ಕುಡ್ಬಿಟ್ಟು ಮಾತಾಡ್ಲವ್ವ, ನೀನ್ ಸುಮ್ನಿರು. ನನಗೆ ಇವ್ರ ಸವಾಸನ ಬೇಡ, ನಾನು ಸಪರೇಟ್ ಆಗಿ ಮಲ್ಗೋಣ ಅಂದ್ರೆ ಅದಕ್ಕೂ ನಮ್ಮನ್ ಬಿಡಲ್ಲ ಗುರುಗಳೇ. ಈಗ ನಾನೇನು ಹೇಳ್ತೀನಿ, ಇದು ಒಟ್ಟಾರೆಯಾಗಿ ಬಿಡಿಸ್ಕೊಂಡು ಹೋಗೋ ಯೋಚನೆ ಒಳ್ಳೇದಲ್ಲ. ಈಗ ಅಂತ ಯೋಚನೆ ಇದೆಯಾ ನಿನ್ಗೆ? ಡೈವರ್ಸ್ ತಗೊಳ್ಳೋ ಯೋಚನೆ ಇದೆಯಾ? ಇಲ್ಲ ಗುರುಗಳೇ, ಆ ಯೋಚನೆ ಅವರೇ ಅಂತಾರೆ ಗುರುಗಳೇ, ಡೈವರ್ಸ್ ಕೊಟ್ಟು ಹೋಗು ನೀನು ಅಂತ ಹೇಳಿ, ಡೈವರ್ಸ್ ಕೊಡ್ತೀನಿ ಅಂತೇಳಿ ಅವರೇ ಮಾತಾಡ್ತಾರೆ ಗುರುಗಳೇ. ಎಲ್ಲದನ್ನೂ ಮನೆ ಬಿಟ್ಟು ಹೋಗು ನೀನು, ಡೈವರ್ಸ್ ಕೊಡ್ತೀನಿ ಅಂತ ಎಲ್ಲ ಅವರೇ ಎಲ್ಲ ಮಾತಾಡ್ತಾರೆ ಗುರುಗಳೇ. ನನ್ನ ಬಾಯಲ್ಲಿ ಇಲ್ಲಿವರೆಗೂ ಈಗಿರೋ ಅವಕಾಶ ಇಷ್ಟೇ ತಾಯಿ. ಕೆಲವೊಮ್ಮೆ ಕೆಲವರ ಪಾಲಿಗೆ ಬಂದ ದೌರ್ಭಾಗ್ಯಗಳನ್ನು ಸ್ವಯಂ ಒಬ್ಬ ಶ್ರೇಷ್ಠ ಗುರು ಕೂಡ ನಿರ್ಣಾಮ ಮಾಡಲು ಸಾಧ್ಯವಿಲ್ಲ. ನಿನ್ನ ಪಾಲಿಗೆ ಬಂದಿರೋ ಭಾಗ್ಯ ಅಥವಾ ದೌರ್ಭಾಗ್ಯಗಳ ಎಲ್ಲವನ್ನು ನೀನು ಅನುಭವಿಸಲೇಬೇಕು. ಆದರೆ ಇವತ್ತು ಇದನ್ನು ನಾನು ದೌರ್ಭಾಗ್ಯ ಅಂತ ಕರೆಯಲ್ಲ. ನೀನು ಪಾಠ ಕಲಿಯೋದಕ್ಕೆ, ನೀನು ಈ ಜನ್ಮದಲ್ಲಿ ಯಾವುದು ಸರಿ ಯಾವುದು ತಪ್ಪು, ಹೇಗೆ ಬದುಕಬೇಕು ಅಂತ ತಿಳ್ಕೊಳ್ಳೋದಕ್ಕೆ ಇದೆಲ್ಲವೂ ಒಬ್ಬ ಗುರು ಅಥವಾ ಒಂದು ಪುಸ್ತಕ ಏನು ಹೇಳಿಕೊಡಬಲ್ಲದೋ ಅದನ್ನು ನಿನ್ನ ಜೀವನದ ನಿನ್ನದೇ ನಿರ್ಧಾರಗಳು ಹೇಳಿಕೊಡ್ತಿದ್ದಾವೆ. ಒಳಗಿನ ಕಣ್ಣು ತೆರೆದು ಇದರಿಂದ ಪಾಠ ಕಲಿ. ಮನುಷ್ಯ ಇವತ್ತಿರ್ತಾನೆ, ನಾಳೆ ಸಾಯ್ತಾನವ. ಆ ರೀತಿ ಕೆಟ್ಟ ಬದುಕನ್ನು ಬದುಕ್ತಿರೋ ನೀನು ಗಂಡು ಸಾಯ್ತಾನೆ, ಒಳ್ಳೆಯವಳಾಗಿ ಬದುಕ್ತಿರೋ ನೀನು ಸಾಯ್ತೀಯ, ಎಲ್ಲರೂ ಸಾಯ್ತಾರೆ. ಸಾಯುವ ಅಲ್ಲ ಗುರುಗಳೇ, ನಾವು ಅಲ್ಲ ಗುರುಗಳೇ, ಒಬ್ಬ ಗಂಡಿಂದ ನಿಯತ್ತಾಗಿದ್ರು ಗುರುಗಳೇ ನನ್ನನ್ನ ಕೆಡ್ತ ಆಚೆನೆಲ್ಲ ಗುರುಗಳೇ, ಆಚೆ ಕಡೆ ಜನದಿದ್ರೆ ಬೇಕಾಗ್ಬಿಟ್ಟು ಈ ತರ ಕೆಡ್ದಾಗ ಹೋಯ್ತಾರೆ ಗುರುಗಳೇ. ನೀನು ಆಯ್ಕೆ ಮಾಡಿಕೊಂಡಿರೋದೇ ಸ್ವಯಂ ಕೆಸರು ಅನ್ನೋದ ಮೇಲೆ ಆ ಕೆಸರಲ್ಲಿ ಘಮಘಮ ವಾಸನೆಯನ್ನು ನಿರೀಕ್ಷೆ ಮಾಡೋದೇ ಮೂರ್ಖತನ. ನಿನ್ನ ಪ್ರಶ್ನೆಗಳು ಯೋಗ್ಯವಾಗಿದೆ, ಆದರೂ ಎಲ್ಲಿ ನಿಂತ್ಕೊಂಡು ಈ ಪ್ರಶ್ನೆ ಕೇಳ್ತಾ ಇದೆಯಾ ಆ ಜಾಗಗಳೇ ಸರಿ ಇಲ್ಲ ಅಂದಾಗ ಅಲ್ಲಿ ನಿಂತ್ಕೊಂಡು, ತಿಪ್ಪೆ ಮೇಲೆ ನಿಂತ್ಕೊಂಡು ನನಗೆ ಯಾಕೆ ಸುಗಂಧದ ವಾಸನೆ ಬರ್ತಾ ಇಲ್ಲ, ಯಾಕೆ ಶ್ರೀಗಂಧದ ವಾಸನೆ ಬರ್ತಾ ಇಲ್ಲ ಅಂದರೆ ನಾನು ಏನು ಹೇಳವ? ನಿಂತಿರೋದೇ ತಿಪ್ಪೆ ಮೇಲೆ, ಹೌದಲ್ಲ? ನೀನು ತಿಪ್ಪೆ ಮೇಲೆ ನಿಂತುಕೊಂಡು ಶುದ್ಧ ಸುಗಂಧವನ್ನು ನಿರೀಕ್ಷೆ ಮಾಡಿದ್ರೆ ಅದು ಹೇಗೆ? ಈಗಾಗಲೇ ಏನೇನಾಗಿದೆಯೋ ಅದನ್ನು ಮರೆತು ಬಿಡು. ಮಕ್ಕಳಿಂದ, ನಿನ್ನಿಂದ, ನಿಮ್ಮ ವರ್ತನೆಯಿಂದ ಒಂದು ಹೊಸ ಮನೆತನವನ್ನು ಶುರು ಮಾಡು. ಜೀವನದಲ್ಲಿ ನೀನು ಈಗ 2 ಅವಕಾಶ ಇದೆ. ಇದನ್ನೇ ಯೋಚನೆ ಮಾಡ್ತಾ, ಅಯ್ಯೋ ನಾನಿಷ್ಟು ಒಳ್ಳೆಯವಳು, ನಾನು ಒಬ್ಬ ಗಂಡನಿಗೆ ನಿಯತ್ತಾಗಿದ್ದೀನಿ, ಅಥವಾ ನಾನು ಇವನನ್ನೇ ಪತಿಯೇ ಪರಮೇಶ್ವರ ಅಂದುಕೊಂಡು ಬದುಕ್ತಾ ಇದ್ದೀನಿ, ನನಗೆ ಯಾಕೆ ಈ ದೌರ್ಭಾಗ್ಯ? ನೀನು ಪಾರ್ವತಿ ಇರ್ಬೋದು, ಆದರೆ ಆತ ಶಿವ ಆಗಿ ಉಳಿದಿಲ್ಲ, ಹೌದಲ್ಲವ? ಗುರುಗಳೇ, ನೀವು ಏನ್ ಹೇಳ್ತಿದ್ದೀರ, ನಾನು ಅದನ್ನೇ ಗುರುಗಳ ಯೋಚನೆ ಮಾಡೋದು. ಈಗ ಅದನ್ನೇ ಹೇಳ್ತಾ ಇದ್ದೀನಿ. ಲೋಕದಲ್ಲಿ ಇದು ನಿನ್ನೊಬ್ಳಿಗಾದ ಸಮಸ್ಯೆ ಅಲ್ಲ. ತುಂಬ ಗಂಡ ನಿಯತ್ತಾಗಿದ್ದರೆ ಹೆಂಡತಿ ನಿಯತ್ತಾಗಿರಲ್ಲ, ಹೆಂಡತಿ ನಿಯತ್ತಾಗಿದ್ದರೆ ಗಂಡ ನಿಯತ್ತಾಗಿರಲ್ಲ. ನೋಡುವ, ಬದುಕಲ್ಲಿ 3 ದಿನ ಗಂಡ ನನ್ನ ಜೊತೆ ಚೆನ್ನಾಗಿರುವ ಯೋಗ ಇದೆ ಅನ್ನೋದಾದ್ರೆ ಅಷ್ಟೇ ನಿನ್ನ ಪಾಲಿಂದು. ಆ 3 ದಿನ ನನಗೂ ಇವ್ರ ತರ ಅವಕಾಶಗಳು ನನ್ನ ಮನೆ ಗುರುಗಳೇ. ನಿಲ್ಸು ಬಾಯ್.
ನಾನ್ ಸೆನ್ಸ್ ಹೇಳ್ತಾನೆ ಇದ್ದೀನಿ, ಮತ್ತೆ ಅದನ್ನೇ ಹೇಳ್ತೀನಿ ನೀನು. ಹೇಳಿ ಗುರುಗಳೇ. ಎಷ್ಟ 1 ಗಂಟೆಯಿಂದ ಕೇಳಿದ್ದೀನಿ, ಸುಮ್ಮನೆ ನಿಂತ್ಕೊಳ್ಳೋ ಅಷ್ಟೇ. ಸರಿ ಹೇಳಿ ಗುರು. ಇವಾಗ ನಾನು ಹೆಂಗ್ ನಡಿಬೇಕು ಅಂತ ತಿಳ್ಕೊಳ್ಳೋದು ಬಿಟ್ಟು ಬರೀ ದೋಷಗಳನ್ನ ಹೇಳುತ್ತಾ ನೀನು. ಇನ್ನು ಬೆಳಗ್ಗೆವರೆಗೂ ಹೇಳಿದ್ರು ನನಗೆ ಗೊತ್ತಾಯ್ತು ಅವ್ರವ್ರ ಯೋಗ್ಯತೆ, ನಿಮ್ಮ ಯೋಗ್ಯತೆಗಳೆಲ್ಲ. ಸರಿ ಗುರುಗಳೇ, ಸರಿ ಗುರುಗಳೇ. ಅಂತ ಅತ್ತೆ ಇರಬೇಕಾದ್ರೆ ಯಾವ ಮನೆ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ? ನೀನಾದರೂ ಅಲ್ಲಿ ಒಳ್ಳೆ ಹೆಣ್ಮಗಳಾಗಿ ಮನೆಯನ್ನು ಲೀಡ್ ಮಾಡು, ಮನೆಯನ್ನು ಮುನ್ನಡೆಸು, ಇರೋ ಮಕ್ಕಳನ್ನು ಸ್ವಚ್ಛಂದವಾಗಿ ಬೆಳೆಸು ಅಂತ ಹೇಳ್ತೀನಿ. ಬರೀ ದೋಷಗಳನ್ನ ಹೇಳ್ಕೊಂಡೇ ಕೂತಿದ್ಯಾ. ನಾನು ಏನೋ ಒಂದು ಹೇಳೋಕೆ ಹೋಗ್ತೀನಿ ಹಿಂಗೆ ಹೋಗವ ಅಂತ, ಮತ್ತೆ ಆ ಪರಿಹಾರ ಅಂದರೆ ಏನೋ ಒಳ್ಳೇದು ಹೇಳುತ್ತೆ ಅಥವಾ ಇದೇನೋ ಹೇಳ್ತವ್ರೆ ಸರಿ ಈ ದಾರಿಯಲ್ಲಿ ನಡ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಿಲ್ಲ. ನಾನು ಇನ್ನೂ ಅರ್ಧ ಹೇಳಿರ್ತೀನಿ, ಮತ್ತೆ ಇಲ್ಲ ಗುರುಗಳೇ ಮತ್ತೆ ನನಗೂ ಹೋಗ್ಲಿಕ್ಕೆ ತಪ್ಪಾಡ್ಲಿಕ್ಕೆ ಅವಕಾಶ ಇದೆ, ಮಾಡು ಮತ್ತೆ ಹೋಗಿ ಮಾಡಿ ನೋಡೋಣ. ಮನಸ್ಸಾಕ್ಷಿ ಒಪ್ಪಲ್ಲ ಗುರುಜಿ. ಮತ್ತೆ ಸುಮ್ಮನಿರು. ಒಂದು ವಿಚಾರ ಅಂತ ಬಂದಾಗ ನನಗೆ ಇದರಿಂದ ಬಿಡುಗಡೆ ಏನು ಅಂತ ಕೇಳಬೇಕು. ಆಯ್ತವ್ವ, 1 ಗಂಟೆ ಕೇಳಿದ್ದೀನಲ್ಲ. ನನಗನ್ಸುತ್ತೆ ನೀನು ಪರಿಹಾರಕ್ಕೆ ನೆಮ್ಮದಿಗೆ ಬಂದಿಲ್ಲ ನೀನು. ಇಲ್ಲ ಗುರುಗಳೇ, ತಪ್ಪಾಗಿ ತಿಳ್ಕೊಬೇಡಿ ನನ್ನ ಬಗ್ಗೆ. ಅಂದ್ರೆ ಅವಾಗಿಂದಲೂ 11 ವರ್ಷದಿಂದಲೂ ಬರೀ ಇದೇ ಪರಿಸ್ಥಿತಿ. ನೀನ್ ತಂದ್ಕೊಂಡಿದ್ದು. ಇವತ್ತಾದ್ರೂ ಅವಕಾಶ ಇದೆ, ಆ ಮಕ್ಕಳನ್ನ ಸಾಕೊಂಡು ಬಿಡು. ಈತ ಅದೇನೋ ಹೊಲಸು ಮಾಡಿದ್ರು ಆ ಕಡೆಗೆ ತಲೆ ಕೊಡಬೇಡ, ಆ ಕಡೆ ಗಮನ ಕೊಡಬೇಡ. ದುಡಿತೀಯ, ಕಷ್ಟಪಡ್ತಾ ಇದೀಯ, ದುಡಿಯೋದೇ ಉಂಟಂತೆ. ಕತ್ತೆ ದುಡ್ದಂಗೆ ದುಡಿತೀಯ, ಕತ್ತೆ ಸಂಪಾದಿಸ್ದಂಗೆ ದುಡಿಮೆ ಮಾಡಿಕೊಂಡು ನಿನ್ನ ಜೀವನ ನೀನು ನೋಡ್ಕೊಳ್ತಿದೀಯ, ಮನೆಯವ್ರನ್ನೂ ಸಾಕ್ತಾ ಇದೀಯ. ಏನೋ ನೀನು ಏನು ಸುಮ್ಮನೆ ಕೂತ್ ತಿಂತಾ ಇಲ್ಲ. ಇದನ್ನ ಕೈಲಿ ಅನ್ನಿಸ್ಕೊಂಡು ಯಾಕೆ ಬರ್ತಾನೆ ಹೊಡಿತಾನೆ, ನನಗೆ ಸುಮ್ಮನೆ ನೆಮ್ಮದಿಯಾಗಿರೋಕೆ ಬಿಡಲ್ಲ. ನೋಡವ್ವ, ಎಲ್ಲದಕ್ಕೂ ಒಂದು ಮಿತಿ ಅಂತ ಇದೆಯವ. ನೀನು ಹಳ್ಳಿಯೊಳಾಗಿರು, ಸಿಟಿಯೊಳಾಗಿರು, ನೀನು ಏನೇ ಆಗಿರು, ಒಂದು ಹಂತ ಆದಮೇಲೆ ತಿರುಗಿ ಬೀಳಲೇಬೇಕು. ಇಲ್ಲ ನಾನು ಸಹಿಸ್ಕೊಂಡು ಹೋಗ್ತೀನಿ ಅಂದರೆ ನ್ಯಾಯ ಕೇಳಬಾರ್ದು. ನ್ಯಾಯ ಬೇಕು ಅಂದರೆ ನಾವು ಪ್ರತಿಭಟಿಸುವ ಧೈರ್ಯವನ್ನಂತೂ ಹೊಂದಿರಲೇಬೇಕು. ಯಾವಾಗ ನಿಮ್ಮ ಪ್ರತಿಭಟನೆಯ ಶಕ್ತಿಯೇ ಕುಂದಿ ಹೋಗುತ್ತೆ ಅಥವಾ ನಿಮ್ಮ ಪ್ರತಿಭಟನೆಯ ಶಕ್ತಿಯೇ ನಿಮ್ಮಲ್ಲಿ ಇಲ್ಲವಾಗುತ್ತೆ, ಅವಶ್ಯವಾಗಿ ಆ ದೌರ್ಜನ್ಯವನ್ನು ಎದುರಿಸಲಿಕ್ಕೆ ನೀವು ತಯಾರಾಗಲೇಬೇಕು. ಎಷ್ಟು ಜನ ಜೊತೆ ಮಲಗಿ ಬರ್ತೀಯೋ? ಮಕ್ಕಳಿದ್ದಾರೆ, ನೀನೇನೆ ಅತ್ತೆ ಅನ್ನಿಸ್ಕೊಂಡವಳು. ಒಂದು ಕೆಟ್ಟ ಬದುಕನ್ನು ನೀನು ಬದುಕೋದಲ್ಲದೆ ಮಗನಿಗೂ ಹೇಳ್ಕೊಡ್ತೀಯ. ಒಂದು ಸೊಸೆಯಾದವಳು ಬಾಯಿಂದ ಯಾವತ್ತೂ ಒಂದಿಡೀ ಗಂಡ ಮತ್ತು ಅತ್ತೆಯ ಈ ದುರ್ನಡತೆಯಿಂದ ಒಂದು ಇಡೀ ಮನೆ ಮತ್ತು ಮಕ್ಕಳ ಭವಿಷ್ಯ ಹಾಳಾಗ್ತಿದೆ ಎಂದಾಗ ಅವರು ಹಿರಿತನವನ್ನೂ ಕಾಲು ಕಸ ಮಾಡಿಕೊಂಡು ಅವರಿಗೆ ನಿಮ್ಮ ಮಾತಿನ ಮೂಲಕ, ಅಯ್ಯೋ ಕಿರಿಯರ ಕೈಲಿಂದ ಬೈಸ್ಕೊಂಡ್ರೆ ಹಿರಿಯರ ಸತ್ತಂತೆ, ಅವ್ರನ್ನ ಕೊಲ್ಲೋದು ಬೇಕಿಲ್ಲ. ನೀನು ಸೊಸೆಯಾಗಿ ಅರೆ ನೀನು ಕೆಲಸ ಜೀದ್ದಾಳಲ್ಲವ. ಅತ್ತೆ ತಾಯಿ ಸಮಾನ, ಗಂಡ ಶಿವನ ಸಮಾನ. ಯಾವಾಗ ಅವ್ರಂಗಿದ್ರೆ, ಅವರಿಂದ ಮನೆ ಉದ್ಧಾರ ಆಯ್ತಾ ಇದ್ರೆ, ತೀರಾ ಕೋಟಿ ಕೋಟಿ ದುಡ್ಕೊಂಬಂದು ಅಂತ ಅಲ್ಲ, ಒಳ್ಳೆ ರೀತಿಯಲ್ಲಿ ಇದ್ದರೆ ಅವರೇ ಈ ರೇಂಜಿಗೆ ಹೊರಟಾಗ ಮನೆಯನ್ನು ಉಳಿಸಿಕೊಳ್ಳುವ ಸಲುವಾಗಿ ಅವರಿಬ್ಬರನ್ನು ಎಕ್ಕಡ ಬಿಡೋ ಜಾಗದಲ್ಲಿ ಬಿಡೋದನ್ನು ಸೊಸೆ ಕಲಿಬೇಕು. ಸರಿ ಹೋದ್ರ ಮತ್ತೆ ಕಾಲಿಗೆ ಬೀಳು. ನಿನ್ನಲ್ಲಿ ಅದು ಯಾವ ಪ್ರತಿಭಟನೆಯ ಧೈರ್ಯವೇ ಇಲ್ಲ ಅಂದಾಗ ನೀನು ಹೇಗೆ ಪರಿಹಾರಕ್ಕೆ ಅರ್ಹಳಿದ್ದೀಯ? ಏನಿಲ್ಲ, ನಾಳೆ ದಿನ ನಿಮ್ಮ ಕೈ ದಮ್ರಾಟ ನೋಡಿ ಮಕ್ಕಳು ಅದೇ ಬುದ್ಧಿ ಕಲಿತವೆ, ಇಡೀ ಮನೆನೇ ಒಂದು ದಿವಸ ಹಾಳಾಗಿ ಹೋಗುತ್ತಷ್ಟೇ. ಬಿಡು. ತುಂಬ ಕೊರ್ಕೊಂಡು ಅಯ್ಯೋ ಹಿಂಗಾದ ಇಲ್ಲವಾ? ಹೆಣ್ಣು ಮಕ್ಕಳಲ್ಲಿ ಸ್ವಲ್ಪ ಬದಲಾವಣೆಯ ಪರ್ವ ಇದು. ಅವಳ ಜೊತೆ ಮಲಗ್ದ, ಊರ್ನವ್ರು ಬಂದು 1000 ನಿನ್ನ ಗಂಡ ಅಲ್ಲಿದ್ದ, ನಿನ್ನ ಗಂಡ ಇಲ್ಲಿ ಮಲಗಿದ್ದ, ನಿನ್ನ ಗಂಡ ಇಲ್ಲಿದ್ದ, ಏನು ಹೇಳಿದ್ರು ನೀನು ಆ ಕಡೆ ತಲೆ ಕೆಡಿಸ್ಕೊಳ್ಳೋದಂಗೆ. ನಿನ್ನ ತಾಯಿ ನಿನ್ನ ಅತ್ತೆಗೆ ನೀನೇನು ಅಡುಗೆ ಮಾಡಿಟ್ಬೇಕು, ದಯವಿಟ್ಟು ಮಾಡಿಡು. ಆದ್ರೆ ಇಲ್ಲ ಗುರುಗಳವ್ರು ಬೇರೆ ಇದ್ದಾರೆ ಗುರುಗಳ. ಅವರು ಮಗಂಗೆ ಹೆಂಡತಿ ಇಲ್ವಲ್ಲ, ಅವರು ಮತ್ತೆ ನಮ್ಮ ಅತ್ತೆ ಬೇರೆ ಇದ್ದಾರೆ ಗುರುಗಳ. ನಿಮ್ಮ ಇನ್ನೊಬ್ರು ಸೊಸೆ ಅಂದ್ರೆ ನಿಮ್ಮ ವಾರ್ಗೀತಿ ಬೇರೆ ಇದ್ದಾರಾ?
ಅವರು ವಾರ್ಗೀತಿ ಅವರು ತವ್ರ ಮನೇಲಿ ಇದಾರೆ ಗುರುಗಳೇ. ಇನ್ನೊಬ್ಬ ಭಾವನ ಹೆಂಡತಿ ಡೆಲಿವರಿಯಲ್ಲಿ ತೀರೋದ್ರು ಗುರುಗಳೇ. ಅವ್ರು ನಮ್ಮ ಅತ್ತೆ ಮತ್ತೆ ನಮ್ಮ ಭಾವ ಇಬ್ರು ಹೊರಗಿದ್ದಾರೆ, ಇದು ಬೇರೆ ಮನೇಲಿ ಇದಾರೆ ಗುರುಜಿ. ಹಿಂಗೆ 1-2 ಮನೆ ದೂರ. ಭಾವ ನಿಮ್ನ ಗಂಡನಿ ಬುದ್ಧಿ ಹೇಳಲ್ವಾ? ಅವರು ಗುರುಗಳೇ ನನ್ ಗಂಡ ಹಿಂಗೆ ಬೇರೆಯವ್ರನ್ನ ಇಟ್ಕೊಂಡಿದ್ದಾಗ ಅವ್ರಿಗೆ ಗೊತ್ತಿತ್ತು ಗುರುಗಳೇ, ಅವ್ರ ಮೇಲೆ ಇದನ್ನ ಮೇಯ್ಸಕ್ ಹೋಗಾರಲ್ಲ, ನನ್ ಬಂದ್ಬಿಟ್ಟು ಹೊಲಸ್ಕೊಳಕ್ ನೋಡಿದ್ರು ಗುರುಗಳೇ ಅವರು. ಬಟ್ ನಾನು ಅದಕ್ಕೆ ಒಪ್ಲಿಲ್ಲ. ನಾನು ಇದನ್ನ ನನ್ ಗಂಡಂಗೂ ಈ ಮಾತು ಹೇಳಿದೀನಿ ಗುರುಗಳೇ ನಾನು. ಆಯ್ತವ, ನನಗಿಲ್ಲಿ ನಿಮ್ಮ ಕುರಿತಾಗಿ ಖಂಡಿತ ಕರುಣೆ ಇದೆ, ಕ್ಷಮಿಸಿ. ನಾನು ಕೋಪ ಮಾಡಿಕೊಂಡಿದ್ದು ಕೇವಲ ನೀವೀಗ ಸ್ವಲ್ಪ ಇವರೆಲ್ಲರನ್ನೂ ಅದೇ ಮನೇಲಿ ಇರ್ತೀರ, ಆದರೆ ಇವರು ಯಾರನ್ನೂ ಲೆಕ್ಕಕ್ಕಿಟ್ಟುಕೊಳ್ಳದಂಗೆ ನಿನ್ನ ಮಕ್ಕಳನ್ನು ನೀನು ಅಟ್ಲೀಸ್ಟ್ ಒಳ್ಳೆಯ ವಾತಾವರಣದಲ್ಲಿ ಬೆಳೆಸಿ ಮಾತ್ರ ಅಂತ ಹೇಳೋದಕ್ಕೆ ಬಂದೆ. ಅದನ್ನು ಮೀರಿ ನನ್ನ ಕೋಪದ ಹಿಂದೆ ಯಾವುದೋ ಈ ದುರುದ್ದೇಶ ಇರಲಿಲ್ಲ. ನಾನು ನಿನಗೆ ಹೇಳಲಿಕ್ಕೆ ಬಂದಿದ್ದು ಅದನ್ನೇ. ಆದರೆ ನೀನು ಬರೀ ಅವ್ರ ದೋಷ ಹೇಳೋದ್ರಲ್ಲೇ ಸಮಯ ಕಳೀತಾ ಇದೀಯ. ಬಿಟ್ಬಿಡು. ನೋಡವ್ವ, ಅದು ಹೊಲಸಾಗಿ ಹೋಗಿದೆ. ಇನ್ನೇನು ಅವ್ರ ನಿಮ್ಮ ಅತ್ತೆ ಹೇಳ್ಬೋದು, ಅಯ್ಯೋ ನನ್ನ ಮಗ ತಾಮ್ರದ ಚಂಬು, ಅವನು ಎಲ್ಲೂ ಹೊಲಿಸಿ ಎಲ್ಲಿ ಅವಳ ಜೊತೆ ಮಲಗು ಬಂದರು, ನಾನು ನನ್ನ ಮಗ ಅನ್ನೋ ತಾಮ್ರದ ಚಂಬನ್ನು ತೊಳೆದು ಒಳಗೆ ಇಟ್ಕೊಳ್ತೀನಿ ಕಣೆ, ನೀನು ನಿನ್ನ ಗಂಡ ಯಾವಳ ಜೊತೆ ಮಲಗು ಬಂದರೂ ನೀನು ಸುಮ್ಮನಿರಬೇಕು. ಇಂಥ ಮಾತುಗಳಿಂದ ಒಂದು ಮನೆಯನ್ನು ಹಾಳು ಮಾಡಿಕೊಂಡಿರೋ ಈ ಹಿರಿಯರಿಗೆ ಈ ಹಿರಿಯರ ಸ್ಥಾನ ಕೊಡೋದೇ ಈ ಸಮಾಜಕ್ಕೆ ಮಾಡಿದ ದೊಡ್ಡ ದ್ರೋಹ. ನಿನ್ನ ಅತ್ತೆಗೆ ಊಟ ಕೊಡು, ಆದರೆ ಅತ್ತೆಯ ಈ ದುರ್ವರ್ತನೆ ನಾಳೆ ನಿನ್ನ ಮೊಮ್ಮಕ್ಕಳಿಗೂ ಹೇಳ್ತಾರೆ, ಬರೀ ಬೀಡಿ ತರಬಡಿಕೊಂಡ್ರ ಬರ್ಬೇಕಾದ್ರೆ ಒಂದೊಂದು ಸೇತ್ಕೊಂಡೆ ಬಂದು ನಿಂತಾರೆ. ಏನಾಗ್ಬೇಕು ನಿನ್ನ ಕತೆ? ನೀನು ಅನ್ಯಾಯದ ವಿರುದ್ಧ ತಿರುಗಿ ಬೀಳೋದು ಕಲಿ. ಪರವಾಗಿಲ್ಲ, ಜಗತ್ ವಿಶಾಲವಾಗಿದೆ. ಗುರುಗಳೇ, ನಾನು ಅನ್ಯಾಯದ ವಿರುದ್ಧ ತಿರುಗಿ ಬೀಳಾವತ್ತಿಗೆ ಗುರುಗಳೇ, ಇವರೆಲ್ಲ ನನ್ ಕೆಟ್ಟೋಳನ್ನ ನಿಲ್ಸಿರೋದು ಗುರುಗಳೇ. ಬಿಡವ್ವ, ಯಾವ ಸ್ಥಾನದಲ್ಲಿ ನಿಲ್ಸಿದ್ರು ಏನಾಗಬೇಕಿದೆ? ಏನು ಯಾರೋ ಊರಿನವ್ರು ಬಂದು ಅನ್ನ ಹಾಕ್ತಾರೆ, ಏನಾಗ್ತಾರೆ? ಯಾರ ಜೊತೆ ಹೋಗಿ ನೀನನ್ನು ಕೆಟ್ಟವಳು ಅಂತ ಏನೇ ಹೇಳಿದ್ರು ಕೂಡ ಅಟ್ಲೀಸ್ಟ್ ನಾನು ಕೆಟ್ಟದ್ದು ಕಂಡಾಗ ಅದನ್ನು ವಿರೋಧಿಸಿದ್ನಪ್ಪ ಅನ್ನೋ ತೃಪ್ತಿಲಿ ಸಾಯ್ತೀಯ ಕಡೆಯಲ್ಲಿ. ಅಯ್ಯೋ, ಇದನ್ನೆಲ್ಲ ನೋಡಿಕೊಂಡು ನನ್ನ ಮಕ್ಕಳಿಗೂ ನಾನು ಗಂಡ ಈ ರೀತಿ ದಾರಿ ತಪ್ಪಿ ಹೋದ, ಗಂಡ ಕೆಟ್ಟ ದಾರಿಲಿದ್ದಾನೆ, ಅವನು ಹುಟ್ಟು ಬುದ್ಧಿನೇ ಹಿಂಗೆ ಬಂದುಬಿಟ್ಟಿದೆ, ಅವನ ಬಾಡಿಗೆ ಬಿಟ್ಬಿಟ್ಟು ನಾನು ಮಕ್ಳ ಕಡೆ ಗಮನ ಕೊಟ್ಟು ಮಕ್ಳನ್ನ ಸರಿ ಮಾಡಿಕೊಳ್ಳದೆ, ಈ ಗಾಂಧಾರಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ದು ನೀನು ಗಂಡನ ಮಾತ್ರ ಯೋಚನೆ ಮಾಡ್ತಿರೋದು, ಮಕ್ಕಳು ಕುರಿತು ಮಾತ್ರ ತಲೆ ಕೆಡಿಸ್ಕೊಳ್ಳದೆ ಇರೋದು, ಗಾಂಧಾರಿದು ನಿಂದು ಎರಡು ಒಂದೇ ಬುದ್ಧಿ ಆಯಿತು. ಇಷ್ಟು ಮಾತ್ರ ಹೇಳ್ತೀನಿ ತಾಯಿ, ಖಂಡಿತ ಈತ ಬದಲಾಗಲ್ಲ. ಕಾರಣ ಈತನದ್ದು ಬುದ್ಧಿ ಇಲ್ಲೆಲ್ಲೋ ಮಧ್ಯೆ ಬಂದಿರೋದಲ್ಲ, ಇದು ಒಂಥರ ರಕ್ತದಲ್ಲಿ ಬಂದಿರೋದು. ಮತ್ತೆ ಇದಕ್ಕಿಂತ ದುರಂತ ಅಂದ್ರೆ ನಿನ್ನ ಅತ್ತೆಯ ಬೆಂಬಲ ಇರೋನು. ನಾಳೆ ನಿನ್ನ ಮಕ್ಕಳಾದ್ರೂ ಅಷ್ಟೇನವ್ವ, ನಾಳೆ ಏನೋ ಯಾರ್ದೋ ಒಂದು ಪೆನ್ಸಿಲ್ ಕತ್ಕೊಂಡು ಬಂದರು ನಿನ್ನ ಮಗ, ಗೊತ್ತಾಯ್ತು ನಿನಗೆ, ಅಯ್ಯೋ ಮಗನೇ ಒಂದ್ಯಾಕೂ ಕತ್ಕೊಂಬಂದೆ, ಅಲ್ಲಿರೋರ್ನೆಲ್ಲ ಪೆನ್ಸಿಲ್ ಎಲ್ಲ ಊಟಕ್ಕೆ ಹೋದ್ಮೇಲೆ ಎಲ್ಲರ ಬ್ಯಾಗಲ್ಲೂ ನೋಡಿಕೊಂಡು ಎಲ್ಲರಲ್ಲೂ ಒಂದೊಂದು ಕತ್ಕೊಂಡು ಬಾರೋ, ಒಂದೊಂದೇ ಕದಿಬಾರ್ದು ಕಣೋ ಅಂತ ಹೇಳಿದ್ರೆ ನೀನು ಹೇಳಿದ್ದೇ ತಡ, ಅವ್ನು ನಾಳಿಂದ ಅದನ್ನು ಮಾಡ್ತಾ. ಅಂದರೆ ಯಾವಾಗ ನಿನ್ನ ಮಗನ ತಪ್ಪು ಕಂಡಾಗ ಅಯ್ಯೋ ಒಂದ್ಯಾಕೆ ಕತ್ಕೊಂಡು ಬಂದೋ ಎಲ್ಲವನ್ನೂ ಕತ್ಕೊಂಡು ಬಾರೋ ಅಂತೀಯೋ, ಅಥವಾ ಕದಿಬಾರ್ದಪ್ಪ ದೇವ್ರು ಶಿಕ್ಷೆ ಕೊಡ್ತಾನೆ, ಇಂಥವನ್ನೆಲ್ಲ ಮಾಡಬಾರ್ದು, ಕದಿಯೋದು ಒಳ್ಳೆಯದಲ್ಲ ಆಯಿತಾ, ನಾಳೆಯಿಂದ ಇನ್ನೊಬ್ಬರು ವಸ್ತುವಿಗೆ ಕೈ ಹಾಕಿದ್ರೆ ಬರೆ ಹಾಕ್ಬಿಡ್ತೀನಿ ಅಂದರೆ ಒಂದು ಬುದ್ಧಿ ಹೇಳಬೇಕಿತ್ತು. ಬುದ್ಧಿ ಹೇಳಬೇಕಾದವರು ಒಂದ್ಯಾಕೆ ಕದ್ದೋ ಇನ್ನೊಂದಷ್ಟು ಕತ್ಕೊಂಬ ಅಂದರೆ ಇಂಥ ತಾಯಿ ಇದ್ದಾಗ ಯಾವ ಮಗ ಉದ್ಧಾರ ಆಯ್ತಾನೆ? ಅಟ್ಲೀಸ್ಟ್ ನಾನ್ ಗುರುಗಳ ಅವತ್ತು ಹೊಡೆದೇ ಬಿಡ್ತೀನಿ ಗುರುಗಳ, ಆತರ ಕೆಲಸ ಮಾಡಿದ್ರೆ ಹೊಡೆದೇ ಬಿಡ್ತೀನಿ ಗುರುಗಳ. ಮಾಡು, ನಿನ್ನ ಅತ್ತೆ ಅದು ಮಾಡಿದ್ರೆ ನಿನ್ನ ಗಂಡು ಕೂಡ ಒಳ್ಳೆ ರೀತಿಯಲ್ಲಿ ಬದುಕ್ತಿದ್ರು. ನನ್ ಮಗ ಈಗ ಗುರುಗಳ ಈಗ ಒಂದು 4-5 ದಿನದಲ್ಲಿ ಏನ್ ಮಾಡಿದಾನೆ, ದುಡ್ಡು ತಗೊಂಡು ಹೋಗ್ಬಿಟ್ಟಿದ್ದಾನೆ, 40 ರೂಪಾಯಿ ಹೇಳಿಲ್ಲ ಗುರುಗಳೇ. ನಾನು ಅವತ್ತಿನ ದಿನ ಹೊಡೆದೆ ಗುರುಗಳೇ, ಅವನು ಹೊಡೆದ್ರು ಬಿಟ್ಟಿಲ್ಲ, ಸುಮಾರು ಸತಿ ಇದೇ ಕೆಲಸ ಮಾಡಿದಾನೆ ಗುರುಗಳೇ. ಆಯ್ತವ, ಮಕ್ಕಳ ಕಡೆ ಗಮನ ಕೊಡು. ನಿನ್ನ ಗಂಡನ ವಿಚಾರದಲ್ಲಿ ಅದು ನನ್ನ ಪ್ರಕಾರ ಮುಗಿದ ಕತೆ. ಅದು ಕಾಲದ ಹೊಡೆತದಿಂದಲೇ ಮಾತ್ರ ಬದಲಾಗುತ್ತೆ. ಆ ಹೊಡೆತ ಬಿದ್ದಾಗ ಬದಲಾಗಲಿಕ್ಕೆ ದೇವರ ಅವಕಾಶ ಕೊಡ್ತಾನೋ ಇಲ್ವೋ ನಾನು ಅದ್ರ ಬಗ್ಗೆ ಖಚಿತತೆ ಕೊಡಲ್ಲ.
ಆದರೆ ನೀನು ಈ ಕುರಿತು ಗಂಡನನ್ನು ಸರಿ ಮಾಡ್ತೀನಿ ಅಥವಾ ಗಂಡನ ವಿರುದ್ಧ ವಿಚಾರವಾಗಿ ನಾನು ಮಾತಾಡ್ತಾನೆ ಕೂತ್ಕೊ ಗಾಳಿಲಿ ಗುದ್ದಾಡ್ದಂಗೆ ಅದರಿಂದ ಫಲ ಇಲ್ಲ. ಇಷ್ಟು ಅರ್ಥ ಮಾಡಿಕೊಂಡು ನಿನ್ನ ಆರೋಗ್ಯ ಕಾಪಾಡ್ಕೊ. ಬಿಟ್ಬಿಡು, ಇವ್ರ ಬಗ್ಗೆ ಯೋಚನೆ ಮಾಡೋದು ಬಿಡು, ಆಯಿತಾ? ಒಳ್ಳೆ ರೀತಿಯಲ್ಲಿ ಬದುಕು, ಮಕ್ಕಳನ್ನ ನೋಡ್ಕೊ, ಕೊರಗು ಬೇಡ, ಟೈಮ್ಗೆ ಊಟ ಮಾಡು. ಅಯ್ಯೋ ದೇವ್ರಿಟ್ಟಂಗಾಗುತ್ತೆ ಬಿಡಪ್ಪ, ನನ್ನ ಗಂಡ ನನಗೆ ನಿಯತ್ತಾಗಿದ್ನೋ ಇಲ್ವೋ, ಆದರೆ ನಾನು ನಿಯತ್ತಾಗಿದ್ದೆ ಅನ್ನೋ ತೃಪ್ತಿ. ಯಾಕಂದರೆ ಇವ್ರು ಯಾರಿಗೂ ನೀನು ಹೇಳೋದು ಬೇಡವ, ಆದರೆ ಮೇಲೊಂದು ಭಗವಂತ ಅಂತ ಇದ್ದಾನೆ. ಸತ್ತ ನಂತರ ಅಲ್ಲಿ ಹೋದಾಗ ನೀನು ಲೆಕ್ಕ ಕೊಡಬೇಕಾಗುತ್ತೆ. ನಿನ್ನನ್ನು ನಿಜವಾಗ್ಲೂ ಪುಣ್ಯ ಲೋಕಕ್ಕೆ ಕಳಿಸೋದು ಯಾಕೆ ಅಂದರೆ, ಅಯ್ಯೋ ಇವಳು ಗಂಡ ಇವಳಿಗೆ ದ್ರೋಹ ಮಾಡಿಬಿಟ್ನಪ್ಪ, ಇವಳು ನರ್ಕಕ್ಕೆ ಕಳಿಸು ಅಂತ ದೇವ್ರು ಹೇಳಲ್ಲ. ಅಯ್ಯೋ ಇವಳು ಗಂಡ ಇವಳಿಗೆ ದ್ರೋಹ ಮಾಡಿದ್ರು ಈಕೆ ಗಂಡನಿಗೆ ನಿಯತ್ತಾಗಿದ್ಲಪ್ಪ, ಕಳಿಸಿ ಇವಳನ್ನು ಪುಣ್ಯ ಲೋಕಕ್ಕೆ. ಅರ್ಥಾತ್ ಇನ್ನೊಬ್ಬರು ನಿಮ್ಮೊಂದಿಗೆ ಹೇಗೆ ಅನ್ಯಾಯವಾಗಿ ನಡ್ಕೊಂಡ್ರು ಅದು ನಿಮ್ಮ ಪಾಪವಲ್ಲ, ಆದರೆ ನೀವಿನ್ನೊಬ್ಬರೊಂದಿಗೆ ಅನ್ಯಾಯವಾಗಿ ನಡ್ಕೊಂಡ್ರೆ ಅದು ನಿಮ್ಮ ಪಾಪ. ನೀವು ಇನ್ನೊಬ್ಬರಿಗೆ ಅನ್ಯಾಯ ಮಾಡಲಿಲ್ಲ, ನಿನ್ನ ಗಂಡ ನಿನಗೆ ದ್ರೋಹ ಮಾಡಿರ್ಬೋದು, ಆದರೆ ನಿನ್ನ ಗಂಡನಿಗೆ ನೀನು ದ್ರೋಹ ಮಾಡಿಲ್ಲ ಅನ್ನೋದು ನಿನ್ನನ್ನು ಇಹಲೋಕದಲ್ಲೂ ಪರಲೋಕದಲ್ಲೂ ಕಾಪಾಡುತ್ತೆ. ಆದರೆ ಇಲ್ಲಿರಬೇಕಾದ್ರೆ ಯಾವುದ್ರ ಬಗ್ಗೆ ಯೋಚಿಸಬೇಕು, ಯಾವುದ್ರ ಬಗ್ಗೆ ಯೋಚಿಸಬಾರ್ದು, ಯಾವುದನ್ನು ಅದ್ರ ಪಾಡಿಗೆ ಬಿಟ್ಬಿಟ್ಟು ನಮ್ಮ ಪಾಡಿಗೆ ನಾವು ಇರಬೇಕು. ಇದೆಲ್ಲವನ್ನು ಕಾಲಕ್ಕೆ ಸರಿಯಾಗಿ ನಿರ್ಧಾರ ಮಾಡಬೇಕೇ ಹೊರತು ಯೋಚನೆ ಮಾಡಬಾರ್ದು ವಿಚಾರವಾಗಿ ದಿನವೆಲ್ಲ ಯೋಚನೆ ಮಾಡಿಕೊಂಡು ಕೂತ್ಕೊಂಡ್ರೆ ಸಮಯವೂ ವ್ಯರ್ಥ, ಆಯಸ್ಸು ವ್ಯರ್ಥ, ಜೀವನವೂ ವ್ಯರ್ಥ. ಬಿಟ್ಬಿಡು, ನಿನ್ನ ಮಕ್ಕಳ ಜೀವನ ನೋಡಿಕೊಂಡು ಒಳ್ಳೆ ರೀತಿಯಲ್ಲಿ ಬದುಕು. ದೇವರು ನಿನಗೆ ಮುಂದೆ ಒಳ್ಳೇದು ಮಾಡಲಿ, ಮಕ್ಕಳಿಂದ ನಿನಗೆ ನೆಮ್ಮದಿ ಸಿಗಲಿ. ನಿನ್ನ ಅತ್ತೆಗೆ ಸೇವೆ ಮಾಡು, ಆದರೆ ಅವರ ಯಾವ ದುಷ್ಟ ಗುಣಗಳನ್ನು ಕೇಳಿಸ್ಕೊಳ್ಬೇಡ. ಕೇಳಿಸ್ಕೊಂಡ್ರು ಅದಕ್ಕೆ ಪ್ರತಿಕ್ರಿಯೆ ಕೊಡೋಕೆ ಹೋಗಬೇಡ. ಅಯ್ಯೋ ಇದು ಕೆಟ್ಟ ಗುರುಗಳೇ, ಅಲ್ಲ ಗುರುಗಳ ಅವಳಕಲ್ಲ ನನ್ನೇ ತಿನ್ನಲ್ಲ ಅಂತಾರೆ ಗುರು. ನಾನು ಹೇಳಿದ್ದು ಸೇವೆ ಮಾಡಿದ್ರೆ ನಾಳೆ ದಿನ ಬಿದ್ದಾಗ, ಈಗ ನಿನ್ನ ಅವಶ್ಯಕತೆ ಇಲ್ಲದೆ ಇರ್ಬೋದು, ನಾಳೆ ದಿನ ಆಯಿತಾ? ಯಾಕಂದರೆ ಅವರ ಬಿದ್ದಂಥ ಕಾಲಕ್ಕೆ ಅವ್ರನ್ನ ನೋಡ್ಕೊಳ್ಳೋದಿದೆಯಲ್ಲ, ಅದಕ್ಕೆ ಇವತ್ತೇನೋ ಆಕೆ ಸರಿ ಇಲ್ಲ ಅನ್ನೋ ಈ ನೆಪಗಳು ನಾಳೆ ಅಡ್ಡ ಬಂದು ಬಿಡು ಅವತ್ತು ಅವಳು ಮೆರೆದ್ಲು ಇವತ್ತು ಅನುಭವಿಸ್ಲಿ ಅಂತ ಅನ್ನಂಗಿಲ್ಲ. ಬಿದ್ದಂಥ ಕಾಲಕ್ಕೆ ನಿನ್ನ ಅತ್ತೇನೆ ಅಯ್ಯೋ ನನ್ನ ತಪ್ಪಾಯ್ತು ಕಣವ್ವ, ಬರವ ನನ್ನ ಒಂಚೂರು ಸೇವೆ ಮಾಡು ಅಂತ ಕರೆದ್ರೆ ದಯವಿಟ್ಟು ಹೋಗು. ಅಂದರೆ ನಿನ್ನ ಅತ್ತೆಗೆ ನೀನು ಸೊಸೆಯಾಗಿ ಮಾಡುವ ಸೇವೆಗೂ ಇಲ್ಲಿ ನಿನ್ನ ಅತ್ತೆ ನಿನಗೆ ಮಾಡ್ತಿರೋ ಅಥವಾ ನಿನ್ನ ಗಂಡನಿಗೆ ಮಾಡ್ತಿರೋ ಈ ದುರ್ಬೋಧನೆಗೂ ಸಂಬಂಧವಿಲ್ಲ, ಆಯಿತಾ? ಸೇವೆನೇ, ಆದರೆ ಅವ್ರ ಮಾತಿಗೆ ಅಷ್ಟು ಬೆಲೆ ಕೊಡಬೇಡ. ಯಾಕಂದರೆ ಅವರು ಒಳ್ಳೆ ವಿಚಾರವನ್ನು ಹೇಳಿಕೊಟ್ಟು ಅವ್ರಿಗೆ ರೂಢಿನೇ ಇಲ್ಲ. ನಿನ್ನ ಮಕ್ಕಳನ್ನ ಒಳ್ಳೆ ರೀತಿಯಲ್ಲಿ ಬೆಳೆಸು. ಶುಭವಾಗಲಿ ನಿನಗೆ, ಒಳ್ಳೆಯದಾಗಲವ್ವ. ಕ್ಷಮಿಸು ತಾಯಿ, ನಿನಗೆ ಕೇವಲ ನಿನ್ನೊಳಗಿನ ಅಂತರಾತ್ಮವನ್ನು ಸ್ವಲ್ಪ ಎಚ್ಚರಿಸಬೇಕಿತ್ತು. ನೀನು ಬರೀ ದೋಷ ಹೇಳಿಕೊಂಡೇ ಕೂತ್ಕೊಂಬೇಡ, ಹಿಂಗಾಯ್ತು. ಸ್ವಲ್ಪ ನಿನ್ನನ್ನು ಆ ವಿಚಾರದಿಂದ ಹೊರಗಡೆ ತಂದು ಮುಂದೆ ಹೆಂಗೆ ಹೋಗಬೇಕು, ದಾರಿ ತಪ್ಪಿ ಬಂದ್ಬಿಟ್ಟಿದ್ದೀಯಾ, ಸರಿ ದಾರಿ ಯಾವುದು ಅಂತ ತಿಳ್ಕೊಳ್ಬೇಕೇ ಹೊರತು ಅಯ್ಯೋ ನಾನು ಇಲ್ಲಿ ದಾರಿ ತಪ್ಪದೆ. ಅರೆ ಯಾರಾದರೂ ಸಿಕ್ಕಾಗ ಸರಿ ದಾರಿ ಯಾವುದು ಅಂತ ಕೇಳಬೇಕೆ ಹೊರತು ಸಿಕ್ಕವನ್ನ ಹಿಡ್ಕೊಂಬಿಟ್ಟು ಅಲ್ಲ ಒಂಚೂರು ಹೇಳಿದ್ರೆ ಓಕೆ, ಹಿಂಗೆ ಬರ್ತಿದೆ ಕಣಣ, ಎಲ್ಲೊಂಚೂರು ತಪ್ಪು ದಾರಿ ತಿರ್ಕೊಂಬಿಟ್ಟೆ, ಈಗ ಹೆಂಗೆ ಹೋಗಬೇಕು ಅಂದ್ರೆ ಸರಿ, ತಪ್ಪು ದಾರಿಲಿ ಬಂದ್ಬಿಟ್ಟಿದ್ದೀರಾ. ಯಾರೋ ಸಿಕ್ಕಿದ್ರು ಪಾಪ, ದಾರಿ ಗೊತ್ತಿರೋನು ಯಾರೋ ಸಿಕ್ಕದ, ಅವನೊಂದು ದಾರಿಯಲ್ಲಿ ಅಂತ ಕೇಳಬೇಕೆ ಹೊರತು ಅಣ್ಣ ಮಂತೆಯಿಂದ ಅಣ್ಣ ಗಾಡಿ ಸ್ಟಾರ್ಟ್ ಮಾಡಿದ್ನ, ಪೆಟ್ರೋಲ್ ಹಾಕ್ಸ್ಕೊಂಡ, ಒಂಚೂರು ಖರ್ಚಿಪಲ್ಲಿ ಮಕಾಸಿ ಇಟ್ಕೊಂಡ, ಬಂದೆ ಕಾರಣ 2 ಚಕ್ರನ ತಿರುಗ್ತಾ ಇದ್ದೋ ಕಾರಣ ಬಂದೆ, ಹಿಂಗೆ ಒಂಚೂರು ಬಲಗಡಿಗೆ ತಿರುಗಿಸ್ದೆ, ಅಯ್ಯೋ ಪಾಪ ನನ್ನ ಮಗನೇ ಏನಾಗಬೇಕು 17 ಅಂತ ಮುಂದ್ಲ ನಮ್ಮ ಮೇಲೆ. ಹಂಗೆ ಬರೀ ತಪ್ಪಾಗಿದ್ದನ್ನು ಒಂಚೂರು ಹೇಳಬೇಕು, ತಪ್ಪಿಲ್ಲ. ಆದರೆ ದಾರಿ ಯಾವುದಯ್ಯ ವೈಕುಂಠಕ್ಕೆ, ನನಗೆ ದಾರಿ ಯಾವುದಯ್ಯ ಬದುಕಿಗೆ ಅಂತ ಕೇಳಬೇಕೆ ಹೊರತು ಈ ಪೂರ್ತಿ ಬರೀ ಇದನ್ನೇ ಹೇಳ್ತಾ ಹೋದರೆ ಹೌದಲ್ಲವಾ? ಬದುಕು ಒಳ್ಳೆಯದಾಗುತ್ತೆ,
ಸುಮ್ಮನೆ ಯಾಕೆ ಅವನ್ನೆಲ್ಲ. ಎಷ್ಟೋ ಹೆಣ್ಮಕ್ಳು ಇವಾಗ ಬುದ್ಧಿ ಕಲ್ತಿದ್ದಾರವ. ಹೋಗೋ ನನಗೆ ಬದುಕೋದು ಗೊತ್ತು ಅಂದ್ಕೊಂಡು ಮಕ್ಳನ್ನ ಸಾಕೊಂಡು ಜೀವನ ಮಾಡ್ತವ್ರೆ. ನೀನು ಸ್ವಲ್ಪ ಧೈರ್ಯ ಮಾಡು, ಎಲ್ಲ ಒಳ್ಳೆಯದಾಗುತ್ತೆ. ಶುಭವಾಗಲಿ.